ಇಲ್ಲಿವರೆಗೂ ನಾವು ಮಾತಾಡಿರ್ತಕ್ಕಂತಹ ವಿಚಾರಗಳೇನಿದೆಯೋ ನಾಮರೂಪಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಬಟ್ ಇವಾಗ ಮಾತಾಡಕ್ ಹೋಗ್ತಾ ಇರ್ತಕ್ಕಂಥದ್ದು ಬಂಗಾರದ ಬಗ್ಗೆ. ಅಗ್ನಿ, ಜಲ, ಆಕಾಶ, ವಾಯು ಮತ್ತೆ ಭೂಮಿ, ಈ 5 ತತ್ವಗಳನ್ನ ಪಂಚಭೂತಗಳು ಅಂತ ಕರಿತೀವಿ. ಈಗ ನನ್ನ ದೇಹ ಅಥವಾ ಈ ಒಂದು ಪರ್ಟಿಕ್ಯುಲರ್ ಬಾಡಿ ಏನಿದೆಯೋ ಇದು ಆಗಿರ್ತಕ್ಕಂಥದ್ದು ಪಂಚಭೂತಗಳಿಂದ. ಈಗ ನೀವು ನೋಡ್ತಾ ಇದ್ರದ ನಿಮ್ಮ ದೇಹನೂ ಕೂಡ ಆಗಿರ್ತಕ್ಕಂಥದ್ದು ಅದೇ ಪಂಚಭೂತಗಳಿಂದ. ಸೊ ಅನ್ನಮಯ ಕೋಶ ಅನ್ನೋದು ಹೊರಗಿನ ದೇಹ, ಪ್ರಾಣಮಯ ಕೋಶ ಅನ್ನೋದು ಒಂದು ಲೆವೆಲ್ ಒಳಗೆ, ಮುಂದಿನದ್ದು ಬಂದು ಮನೋಮಯ ಕೋಶ ಅಂತ ಹೇಳಿ 4 ರೀತಿಯಾದಂತಹ ಭಕ್ತರು ನನ್ನ ಕಡೆಗೆ ಬರ್ತಾರೆ. ಒಬ್ರು ಪ್ರಾಬ್ಲಮ್ ಇದ್ದಾಗ ಬರ್ತಾರೆ, ಇನ್ನೊಬ್ರು ಅವ್ರಿಗೊಂದೇನೋ ಆಸೆ ಇರುತ್ತೆ ಅದನ್ನ ಈಡೇರಿಸ್ಕೊಳ್ಳೋಕೋಸ್ಕರ ಬರ್ತಾರೆ. 3ನೇ ತರದವರು ಕುತೂಹಲದಿಂದ ನನ್ನ ಬಗ್ಗೆ ತಿಳ್ಕೊಳ್ಳೋ ಒಂದು ಆಸಕ್ತಿಯಿಂದ ಬರ್ತಾರೆ. 4ನೇದವರು ನನಗೋಸ್ಕರನೇ ಬರ್ತಾರೆ. ಈಗ ಇನ್ನೊಂದ್ಸತಿ ನಾನು ಕೇಳ್ತಾ ಇರ್ತಕ್ಕಂಥದ್ದು, ಬಂಗಾರದ ಉಂಗುರ ಫಸ್ಟ್ ಆಫ್ ಆಲ್ ಬಂಗಾರದಿಂದ ಸಪರೇಟ್ ಆಗಿ ಇದೆಯಾ? ಅಂಡ್ ಅಟ್ ದ ಸೇಮ್ ಟೈಮ್ ದೇರ್ ಇಸ್ ಅನ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಟು ಅಂಡರ್ಸ್ಟ್ಯಾಂಡ್. ಬಂಗಾರ ಇಲ್ಲ ಅಂದ್ರೆ ಉಂಗುರ ಇರಲ್ಲ, ಉಂಗುರ ಇಲ್ಲ ಅಂದ್ರೆ ಬಂಗಾರ ಇರುತ್ತಾ ಇಲ್ವಾ? ಸೊ ಹಾಗಿದ್ರೆ ಈ ಒಂದು ಎಕ್ಸಾಂಪಲ್ ಅಲ್ಲಿ ಬಂಗಾರ ಸತ್ಯನ ಉಂಗುರ ಸತ್ಯ ಇದನ್ನೇ ಹೇಳ್ತಕ್ಕಂಥದ್ದು. ನಮ್ಮ ಗ್ರಂಥಗಳು ಶಾಸ್ತ್ರಗಳೇನ್ ಹೇಳುತ್ತೋ ಬ್ರಹ್ಮ ಸತ್ಯ ಜಗತ್ ಮಿಥ್ಯ ಅಂತ ಹೇಳ್ಕೊಂಡು ಎಲ್ಲಾ ಗಿವನ್ ಪಾಯಿಂಟ್ ಇನ್ ಟೈಮ್ ಅಲ್ಲೂ ಕೂಡ ಪ್ರತಿಯೊಂದು ಆಕ್ಟಿವಿಟೀಸ್ಗಳು ಪ್ರತಿಯೊಂದು ಬ್ರೆತ್ ಅಲ್ಲೂ ಕೂಡ ದ ಮೂಮೆಂಟ್ ಯು ಬ್ರಿಂಗ್ ಯುವರ್ ಅಟೆನ್ಷನ್, ಆ ಅಟೆನ್ಷನ್ ಆ ಒಂದು ಪರ್ಟಿಕ್ಯುಲರ್ ಸ್ಟೇಟಿಗೆ ತಂದ ತಕ್ಷಣನೇ ಯು ಆರ್ ವಿತ್ ಗಾಡ್. ಹೋಪ್ ಆಲ್ ಆಫ್ ಯರ್ ಡೂಯಿಂಗ್ ಗುಡ್, ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀವಿ. ಸೊ ಫಾರ್ ಸುಮಾರು ವಿಷಯಗಳನ್ನ ನಾವು ಚರ್ಚೆ ಮಾಡ್ಕೊಂಡು ಬಂದಿರ್ತೀವಿ. ಸೊ ಆಲ್ಮೋಸ್ಟ್ ಇದು ಮತ್ತೆ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ಬಿಕಾಸ್ ನಿಮ್ಗೆ ಗೊತ್ತಿರ್ಲಿ ಅನ್ನೋ ಒಂದು ಉದ್ದೇಶದಿಂದ. ಭಗವದ್ಗೀತೆಯಲ್ಲಿ ಟೋಟಲ್ 3 ಭಾಗವನ್ನಾಗಿ ಡಿವೈಡ್ ಮಾಡ್ತೀವಿ, 18 ಚಾಪ್ಟರ್ಸ್ ಗಳನ್ನ ಯೂಶುವಲ್ ಆಗಿ. ಫಸ್ಟ್ 6 ಚಾಪ್ಟರ್ಸ್ ಏನಿದೆಯೋ ಸತ್ಯದ ಬಗ್ಗೆ ಅಥವಾ ಬೇಸಿಕಲಿ ನಮ್ಮ ಪ್ರೆಸೆನ್ಸ್ ಏನಿದೆಯೋ, ನಾನು ಅಂತಕ್ಕಂತ ಒಂದು ಅಂಶ ಏನಿದೆಯೋ ನಮ್ಮಲ್ಲಿ ಅದ್ರ ಬಗ್ಗೆ, ಹಾಗೆ ಅದರಲ್ಲಿರ್ತಕ್ಕಂತಹ ಅದಕ್ಕೆ ಹಾಗೆ ಮಟೀರಿಯಲಿಸ್ಟಿಕ್ ವರ್ಡ್ಗೆ ಅಥವಾ ಹೊರಗಡೆ ಪ್ರಪಂಚ ಜೊತೆ ಯಾವ ರೀತಿ ವ್ಯವಹಾರಗಳಿರುತ್ತೆ ಈ ಎಲ್ಲ ವಿಚಾರಗಳ ಬಗ್ಗೆ ಮಾತುಕತೆ ಆಗುತ್ತೆ ಫಸ್ಟ್ ಟು 6th ಚಾಪ್ಟರ್. ಇವತ್ತಿಂದ ನಾವೇನಿದೆಯೋ ಸೆಕೆಂಡ್ ಪೋರ್ಷನ್ಗೆ ನಾವು ಸ್ಲೈಡ್ ಆಗ್ತಾ ಇರ್ತಕ್ಕಂಥದ್ದು. 2ನೇ ಭಾಗದಲ್ಲಿ ಭಗವದ್ಗೀತೆಯಲ್ಲಿ ಮಾತಾಡ್ತಾ ಇರ್ತಕ್ಕಂಥ ವಿಚಾರಗಳೇನಿದೆಯೋ ಚಿತ್ ಅಥವಾ ಕಾನ್ಶಿಯಸ್ನೆಸ್ ಅಥವಾ ದೇವರ ಬಗ್ಗೆನೆ, ಭಗವಂತನ ಬಗ್ಗೆನೆ ಮಾತುಕತೆ ಆಗುತ್ತೆ. ಫಸ್ಟ್ 6 ಚಾಪ್ಟರ್ಸ್ ಗಳೇನಿದೆಯೋ ನಮ್ಮ ಬಗ್ಗೆ ಅಥವಾ ಇಂಡಿವಿಜುವಲ್ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ಬಗ್ಗೆ ಮಾತುಕತೆಗಳಾಗುತ್ತೆ, ಇದೆಲ್ಲದ್ರ ಬಗ್ಗೆ ಆಗುತ್ತೆ. ಅಂಡ್ ಸೆಕೆಂಡ್ ಭಾಗ ಏನಿದೆಯೋ ದಿಸ್ ಈಸ್ ಬೇಸಿಕಲಿ ಅಬೌಟ್ ದ ಗಾಡ್ ಇಟ್ ಸೆಲ್ಫ್ ಅಥವಾ ಕಾನ್ಶಿಯಸ್ನೆಸ್ ಅಂತ ಹೇಳ್ಬೋದು, ನೀವು ಚೈತನ್ಯ ಅಂತ ಹೇಳ್ಬೋದು, ಎನಿಥಿಂಗ್ ರೈಟ್, ಎನರ್ಜಿ ಹೇಳ್ಬೋದು, ನೇಚರ್ ಹೇಳ್ಬೋದು. ಅದು 3ನೇ ಭಾಗ. ಈ 2 ಭಾಗಗಳಲ್ಲಿ ಫಸ್ಟ್ ಅಂಡ್ ಸೆಕೆಂಡ್ ಭಾಗಗಳಲ್ಲಿ ಇರ್ತಕ್ಕಂತಹ ರಿಲೇಶನ್ಶಿಪ್ಸ್ ಗಳು ಹಾಗೆ ಅದರಲ್ಲಿರ್ತಕ್ಕಂತಹ ಒಂದು ಕೋಆರ್ಡಿನೇಷನ್ಸ್ ಯಾವ ರೀತಿ ಇರುತ್ತೆ ಈ ಒಂದು ವಿಚಾರಗಳ ಬಗ್ಗೆ ಲಾಸ್ಟ್ ಭಾಗದಲ್ಲಿ ಡಿಸ್ಕಷನ್ ಆಗುತ್ತೆ. ಒಂದು ಈ ಪೋರ್ಷನ್ ಆಯ್ತು. ಇನ್ನೊಂದು ಎನಿ ನಾಲೆಜ್ ಏನಿದೆಯೋ ಡಿಸ್ಕಷನ್ ಆಗ್ತಕ್ಕಂಥದ್ದು ಆದಷ್ಟು ಪ್ರಾಯೋಗಿಕವಾಗಿ ಅದು ನಾನು ಆಲ್ರೆಡಿ ಹೇಳಿದೆ ಇನಿಷಿಯಲ್, ನಮ್ಮ ಒಳಗಡೆ ಇರತಕ್ಕಂತಹ ಪ್ರಾಬ್ಲಮ್ಸ್ ಗಳಿಗೂ ಸೊಲ್ಯೂಷನ್ ಆಗಿರ್ಬೇಕು, ಹೊರಗಡೆಗೆ ಆಗ್ತಕ್ಕಂತಹ ಗೊಂದಲಗಳಿಗೂ ಕೂಡ 2 ವೇದಲ್ಲೂ ಕೂಡ ಒನ್ ಆರ್ ಅದರ್ ವೇ ನಮ್ಗೆ ಹೆಲ್ಪ್ಫುಲ್ ಆಗ್ತಕ್ಕಂಥ ಸಿಚುವೇಶನ್ ಅಲ್ಲಿ ಇರಬೇಕು. ಓವರ್ ಆಲ್ ನಾಲೆಜ್ ದಟ್ ಶುಡ್ ಬಿ ದ ಪರ್ಪಸ್ ಆಫ್ ನಾಲೆಜ್. ಆ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇರ್ತಕ್ಕಂಥ ಸೆಷನ್ಸ್ ಗಳಿದೆ. ಇವತ್ತು 7ನೇ ಚಾಪ್ಟರ್ಗೆ ನಾವು ಮೂವ್ ಆಗ್ತಾ ಇದೀವಿ. ಸೊ ಇನ್ ದ ಸೆನ್ಸ್ 2ನೇ ಭಾಗಕ್ಕೆ ಮೂವ್ ಆಗ್ತಾ ಇರ್ತಕ್ಕಂಥದ್ದು. ಬಟ್ ಬಿಫೋರ್ ದಟ್ ಒಂದು ಶಾರ್ಟ್ ಎಕ್ಸಾಂಪಲ್ ನಾನು ಕೊಡ್ತೀನಿ ನಿಮ್ಗೆ. ನಮ್ಮ ಎದುರುಗಡೆಗೆ 2 ಉಂಗುರಗಳಿದೆ, ಬಂಗಾರದ ಉಂಗುರಗಳು. ಸೊ ಈ ಫಸ್ಟ್ 6 ಚಾಪ್ಟರ್ ಅಲ್ಲಿ ಮಾತುಕತೆ ಆಗಿರ್ತಕ್ಕಂಥದ್ದು ನಾಮರೂಪದ ಬಗ್ಗೆ ಅಥವಾ ಆ ಒಂದು ಉಂಗುರಕ್ಕಿರುವ ಆಕಾರದ ಬಗ್ಗೆ, ರೈಟ್? ಈಗ ಉಂಗುರಕ್ಕೆ ಏನ್ ಪರ್ಪಸ್ ಇದೆ, ಉಂಗುರ ಯಾವ ರೀತಿ ವರ್ಕ್ ಆಗುತ್ತೆ, ಉಂಗುರದ ರೀತಿಯಾಗಿ ಅದನ್ನ ಯಾವ ರೀತಿ ಉಪಯೋಗಿಸ್ಬೇಕು, ಅದ್ರ ಉಪಯೋಗ ಏನು, ಈ ರೀತಿಯಂತ ವಿಚಾರಗಳ ಬಗ್ಗೆ ಮಾತುಕತೆ ಆಗಿತ್ತು. ಬಿಟ್ರೆ ಇಫ್ ವಿ ಕ್ಯಾನ್ ಲುಕ್ ಎಟ್ ಇಟ್, ನಾವು ವಿವೇಕ ಬುದ್ಧಿಯಿಂದ ನೋಡಿದಾಗ ಅದೇ ಉಂಗುರದಲ್ಲಿ ಬಂಗಾರನೂ ಇದೆ. ಇಮ್ಯಾಜಿನ್ ನಿಮ್ಮ ಎದುರುಗಡೆ 2 ಉಂಗುರಗಳಿದೆ, ಅಥವಾ ಫಾರ್ ಎಕ್ಸಾಂಪಲ್ ಒಂದ್ ಕಡೆ ಒಂದು ಉಂಗುರ ಇದೆ, ಒಂದ್ ಕಡೆ ಒಂದು ಆಭರಣ ಇದೆ, ಯಾವುದೋ ಒಂದು ನೆಕ್ಲೆಸ್ ಇದೆ ಅಂತ ಅನ್ಕೋಣ. ಬಂಗಾರದ 2 ಕೂಡ ರೂಪದಲ್ಲಿ ನಾಮದಲ್ಲಿ ಅದು ಬೇರೆ ಇರಬಹುದು, 2ಕ್ಕೂ ಉಪಯೋಗಿಸ್ತಕ್ಕಂತಹ ರೀತಿಗಳು ಬೇರೆ ಇರಬಹುದು, ರೈಟ್? ಅದನ್ನು ಉಪಯೋಗಿಸ್ತಕ್ಕಂಥ ವಿಧಾನಗಳು ಬೇರೆ ಇರಬಹುದು. ಬಟ್ ಡೀಪ್ ಆಗಿ ನೋಡ್ತೀವಿ ಅಂತಂದ್ರೆ ಬಂಗಾರನೂ ಕೂಡ 2ರಲ್ಲೂ ಇದೆ. ಅದೇ ಎಕ್ಸಾಕ್ಟ್ ವಿಚಾರವನ್ನ ನಾವು ಟಚ್ ಮಾಡಕ್ ಹೋಗ್ತಾ ಇರ್ತಕ್ಕಂಥದ್ದು. ಇಲ್ಲಿವರೆಗೂ ನಾವು ಮಾತಾಡಿರ್ತಕ್ಕಂತಹ ವಿಚಾರಗಳೇನಿದೆಯೋ ನಾಮರೂಪಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಬಟ್ ಇವಾಗ ಮಾತಾಡಕ್ ಹೋಗ್ತಾ ಇರ್ತಕ್ಕಂಥದ್ದು ಬಂಗಾರದ ಬಗ್ಗೆ. ದಟ್ ಈಸ್ ವಾಟ್ ವಿ ಆರ್ ಗೋಯಿಂಗ್ ಟು ಫೋಕಸ್. ಅಂಡ್ ಇಫ್ ಯು ಲುಕ್ ಎಟ್ ಇಟ್, ನೀವು ನೋಡ್ತೀರಾ ಅಂತ ಅಂದ್ರೆ ನಾಮರೂಪಗಳು ಬೇರೆ ಇರುತ್ತೆ ಅಥವಾ ಆಕಾರಗಳು ಬೇರೆ ಇರುತ್ತೆ. ಈಗ ಉಂಗುರನೇ ಬೇರೆ ಅಥವಾ ನೆಕ್ಲೆಸ್ಸೇ ಬೇರೆ. ಬಟ್ ಬಂಗಾರ 2ರಲ್ಲೂ ಇರ್ತಕ್ಕಂಥದ್ದು ಬೇರೆ ಆಗಕ್ ಚಾನ್ಸ್ ಇದೆಯಾ? ಆ ಒಂದು ಬಂಗಾರದ ಮಾತುಕತೆ ಏನಿದೆಯೋ ಅದ್ರ ಬಗ್ಗೆ ನಾವ್ ಇವಾಗ ಮಾತಾಡಕ್ ಹೋಗ್ತಾ ಇರ್ತಕ್ಕಂಥದ್ದು. ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ವಿ ವಿಲ್ ಬಿ ಡಿಸ್ಕಸಿಂಗ್ ಇನ್ ಟುಡೇಸ್ ಸೆಷನ್. ಅಂಡ್ ಇಲ್ಲಿಂದ ಬರ್ತಕ್ಕಂಥ ವಿಚಾರಗಳೇನಿದೆಯೋ ಆ ಒಂದು ವಿಚಾರಗಳು. ಸೊ ಐ ಹೋಪ್ ದಿಸ್ ಪಾಯಿಂಟ್ ಇಸ್ ಕ್ಲಿಯರ್. ಲೆಟ್ ಮಿ ವೆಲ್ಕಮ್ ವಿನಯ್ ಸರ್. ಥ್ಯಾಂಕ್ ಯು. ಒಂದು ನಿಮಿಷ ನಾನು ಸ್ಕ್ರೀನ್ ನ ಶೇರ್ ಮಾಡ್ತಾ ಇದ್ದೀನಿ. ನಟರಾಜ್ ಅವರು ಹೇಳಿದ ಹಾಗೆ ನಾವು ಇನ್ನು ಮುಂದಿನ ಸೆಷನ್ಗಳಲ್ಲಿ ಭಗವಂತನ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ಳಿಕ್ ಹೋಗ್ತೀವಿ, ಅಥವಾ ನಾವು ಇಷ್ಟು ದಿನ ಯಾವ ರೀತಿಯಾಗಿ ನಮ್ಮ ಒಳಗಿನ ಆಕಾರಗಳು ವಿಕಾರಗಳ ಬಗ್ಗೆ ತಿಳ್ಕೊತಾ ಹೋದ್ವು. ಈಗ ನೆಕ್ಸ್ಟ್ ಇನ್ನ 12 ಅಧ್ಯಾಯಗಳಲ್ಲಿ ಬರೋದ್ರಲ್ಲಿ ಮೊದಲನೇ 6ರಲ್ಲಿ ದೇವರ ಬಗ್ಗೆ ತಿಳ್ಕೊಂಡು ಕೊನೆಯ 6 ಅಧ್ಯಾಯಗಳಲ್ಲಿ ಅಂದ್ರೆ 13ರಿಂದ 18 ಇದರಲ್ಲಿ
ಈ ಭಗವಂತ ಮತ್ತು ಭಕ್ತ ಅಥವಾ ಭಗವಂತ ಅಥವಾ ಜೀವದ ಒಂದು ಸಂಬಂಧದ ಬಗ್ಗೆ ತಿಳ್ಕೊಳ್ಳಿಕ್ ಹೋಗ್ತೀವಿ. ಸೊ ಇವತ್ತು ನಾವು ಎಂಟರ್ ಆಗ್ತಾ ಇರೋದೇನಿದೆಯಲ್ಲ, ಇದು 2ನೇ ಸ್ಟೇಜ್ ಅಂತ ಕರಿಬಹುದು. ಅಧ್ಯಾಯ 7ರಿಂದ ಶುರು ಆಗುತ್ತೆ. ಸೊ ಇಲ್ಲಿ ನಾವು ಶುರು ಮಾಡ್ಬೇಕಾದ್ರೆ ನನ್ನ ಒಂದು ಪ್ರಶ್ನೆ ಇದೆ ಎಲ್ಲರಿಗೂ. ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ರೀತಿಯಲ್ಲಿ ದೇವರು ಅಂದ್ರೆ ಏನು, ಅಂದ್ರೆ ನಿಮ್ಮ ಪ್ರಕಾರ ದೇವರ ಪರ್ಸೆಪ್ಷನ್ ಏನು ಅನ್ನೋದನ್ನ ನೀವು ಚಾಟ್ ವಿಂಡೋ ಮೂಲಕ ತಿಳಿಸ್ಬೋದು. ಅದರ ನಂತರ ನಾವು ಮುಂದುವರಿತಾ ಹೋಗೋಣ. ಅಂದ್ರೆ ನಾನು ಯಾವ ರೀತಿಯಲ್ಲಿ ಕೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಮ ಒಂದು ಇಂಡಿವಿಜುವಲ್ ಪರ್ಸೆಪ್ಷನ್ ಅಂತ ಇರುತ್ತಲ್ಲ, ಈಗ ನೀವು ಭಗವಂತನ ಪೂಜೆ ಮಾಡ್ಬೇಕಾದ್ರಾಗ್ಲಿ ಅಥವಾ ಭಗವಂತನಲ್ಲಿ ಏನಾದ್ರು ಒಂದು ಕೋರ್ಕೊಳ್ಳೋದು ಮಾಡೋದು ಅನ್ನೋ ರೀತಿನಲ್ಲಿ ಇದ್ದಾಗ ಯಾವ ರೀತಿಯಾಗಿ ದೇವರನ್ನ ಅನ್ಕೊಂಡು ನೀವು, ಅಂದ್ರೆ ದೇವರು ಇಂಥವನು ಅನ್ನೋ ರೀತಿನಲ್ಲಿ ಅಥವಾ ಇಂಥವಳು ಅಥವಾ ನೀವು ಯಾವುದೇ ಒಂದು ಎನರ್ಜಿ ಅನ್ನೋ ರೀತಿನಲ್ಲಿ ನೀವು ಟ್ರೀಟ್ ಮಾಡೋದಾದ್ರು ಕೂಡ ದೇವರು ಅಂದ್ರೆ ಇದು ಅನ್ನೋ ರೀತಿನಲ್ಲಿ ಅನ್ಕೊಂಡು ಮುಂದುವರಿತಾ ಹೋಗ್ತೀರಿ ಅನ್ನೋದು ಇಲ್ಲಿ ಪ್ರಶ್ನೆ. ಈ ಪ್ರಶ್ನೆನ ಇಲ್ಲಿ ಯಾಕೆ ಕೇಳಿದ್ದು ಅಂದ್ರೆ, ಜಸ್ಟ್ ನಿಮಗೆ ಮಿಕ್ಕಿದ ಅಧ್ಯಾಯಗಳನ್ನ ಓದ್ತಾ ಹೋದಾಗ ಇದೊಂದು ಪ್ರಶ್ನೆ ನಿಮ್ಮ ತಲೆಯಲ್ಲಿ ಇರಲಿ ಅನ್ನೋ ಕಾರಣಕ್ಕಾಗಿ. ಯಾವ ರೀತಿಯಾಗಿ ನಾನು ದೇವರು ಅಂದ್ರೆ ಏನು ಅಂತ ಅನ್ಕೊಂಡಿದ್ದೀನಿ, ಅದು ಸರಿಯಾ ತಪ್ಪ, ಅದು ಸರಿಯಾಗಿ ಆಲ್ರೆಡಿ ಅನ್ಕೊಂಡಿರೋದಾದ್ರೆ ಗುಡ್, ವೆಲ್ ಅಂಡ್ ಗುಡ್. ಇನ್ ಕೇಸ್ ಅಲ್ಲಿ ಏನಾದ್ರು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತೊಂದರೆಗಳಿತ್ತು ಮಾಡ್ತು ಅಂದ್ರೆ ಬರುವ ಅಧ್ಯಾಯಗಳಲ್ಲಿ ಯಾವ ರೀತಿಯಾಗಿ ಎಕ್ಸ್ಪ್ಲನೇಷನ್ ಬರ್ತಾ ಹೋಗುತ್ತೆ ಅದರ ರೀತಿಯಲ್ಲಿ ಅರ್ಥ ಮಾಡ್ಕೋತಾ ಹೋಗೋಣ ಅನ್ನೋ ಕಾರಣಕ್ಕೆ ಈ ಪ್ರಶ್ನೆನ ಕೇಳಿರೋದು. ಸೊ ಇಲ್ಲಿಂದ ಮುಂದಕ್ಕೆ ಬರೋದ್ರಲ್ಲಿ ಇನಿಷಿಯಲಿ ನಿಮಗೆ ಗೊತ್ತಿರುವಂತಹ ಪದಗಳನ್ನೇ ತಗೋತಾ ಹೋಗ್ತೀವಿ. ಹೋಗ್ತಾ ಹೋಗ್ತಾ ಇನ್ನೊಂದ್ ಸ್ವಲ್ಪ ಸ್ಪೆಸಿಫಿಕ್, ಯಾಕಂದ್ರೆ ಶ್ಲೋಕಗಳಲ್ಲಿ ಆ ಪದಗಳನ್ನ ಬಳಸಿರೋದ್ರಿಂದಾಗಿ ನಾವು ತಗೋತಾ ಹೋಗೋದ್ರಿಂದ ಮುಂದಕ್ಕೆ ಹೋಗ್ತಾ ಈ ಪದಗಳದೆಲ್ಲ ಅರ್ಥವನ್ನ ಹೇಳ್ತಾ ನಾನು ಮುಂದೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮೊದಲನೇದಾಗಿ ನಾವು ತಿಳ್ಕೊಬೇಕಾಗಿರೋದು ಪಂಚಭೂತಗಳ ಬಗ್ಗೆ. ನನಗೆ ತಿಳಿದಿರೋ ಮಟ್ಟಿಗೆ ಇಲ್ಲಿ ಪ್ರತಿಯೊಬ್ಬರಿಗೂ ಇದರ ಬಗ್ಗೆ ಅರಿವಿದೆ ಅಂತ ಅನ್ಕೋತೀನಿ. ನಾವು ಪಂಚಭೂತಗಳು ಅಂತ ಏನ್ ಕರಿತೀವಲ್ಲ, ಅಗ್ನಿ, ಜಲ, ಆಕಾಶ, ವಾಯು ಮತ್ತೆ ಭೂಮಿ, ಈ 5 ತತ್ವಗಳನ್ನ ಪಂಚಭೂತಗಳು ಅಂತ ಕರಿತೀವಿ. ಇಲ್ಲಿ ನೀರು ಅಂದ್ರೆ ಜಲ ಅಂದ್ರೆ ನಾವು ರೆಗ್ಯುಲರ್ ಬಳಸುವಂತಹ ನೀರು ಅಂತ ಆಗ್ಲಿ ಅಥವಾ ಗಾಳಿ, ಈ ಒಂದು ಪದಾರ್ಥಗಳು ಆಗಿರೋದು. ಈಗ ಭೂಮಿ ಅಂದ್ರೆ ಏನು ಅಂದ್ರೆ, ಈಗ ನಾವು ಸೈಂಟಿಫಿಕ್ ಆಗಿ ಅದನ್ನ ಕೊರಿಲೇಟ್ ಮಾಡ್ಕೋತಾ ಹೋಗ್ತೀವಿ ಅನ್ನೋದಾದ್ರೆ 3 ಸ್ಟೇಟ್ಸ್ ಆಫ್ ಮ್ಯಾಟರ್ ಅನ್ನೋ ರೀತಿ ಹೇಳ್ತೀವಲ್ವ ನಾವು, ಅಂದ್ರೆ ಸಾಲಿಡ್, ಗ್ಯಾಸ್ ಅನ್ನೋದು ಯಾವುದು 3 ಪದಾರ್ಥಗಳು, 3 ರೀತಿಯಾದ ಪದಾರ್ಥಗಳು ಅಂತ ಹೇಳ್ತೀವಲ್ಲ, ಆ ರೀತಿಯಾದದನ್ನ ಅರ್ತ್ ಅಂದ್ರೆ ಸಾಲಿಡ್ ಪದಾರ್ಥಗಳು, ವಾಟರ್ ಅಂದ್ರೆ ಲಿಕ್ವಿಡ್ ಆದಂತ ಪದಾರ್ಥಗಳು, ಏರ್ ಅಂದ್ರೆ ಗ್ಯಾಸ್, ಏನೇ ರೀತಿಯಾದಂತ ವಾಯು ಪದಾರ್ಥಗಳು ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ಪಂಚಭೂತಗಳಲ್ಲಿ ಅರ್ತ್, ವಾಟರ್, ಏರ್ ಅನ್ನೋದು 3 ಏನಿದೆಯಲ್ಲ, ಇವುಗಳು ಆಕ್ಚುಲಿ ಭೂಮಿ, ನೀರು, ಜಲ ಮತ್ತು ಗಾಳಿಯನ್ನ ಅಲ್ಲದೆ ಸಾಲಿಡ್, ಲಿಕ್ವಿಡ್ ಅಂಡ್ ಗ್ಯಾಸ್ ಅಂತ ನಾವ್ ಏನ್ ಹೇಳ್ತೀವಲ್ಲ, 3 ಬೇರೆ ಬೇರೆ ರೀತಿಯಾದಂತ ಸ್ಟೇಟ್ಸ್ ಆಫ್ ಮ್ಯಾಟರ್ ಅಂತ ಏನ್ ಹೇಳ್ತೀವಲ್ಲ, ಅದನ್ನ ರೆಪ್ರೆಸೆಂಟ್ ಮಾಡುತ್ತೆ ಇಲ್ಲಿ. ಓಕೆ. ಮತ್ತು ಆಕಾಶ ಏನನ್ನ ಇದ್ ಮಾಡುತ್ತೆ ಅಂದ್ರೆ ಸ್ಪೇಸ್. ಈಗ ಯಾವುದೇ ಒಂದು ಪದಾರ್ಥ ಇರ್ಬೇಕಾದ್ರೆ, ಒಂದು ಅಸ್ತಿತ್ವದಲ್ಲಿ ಇರ್ಬೇಕಂದ್ರೆ ಅದಕ್ಕೊಂದು ಜಾಗ ಬೇಕಲ್ವಾ. ಸೊ ಆ ಜಾಗವನ್ನ ಸ್ಕೈ ಅನ್ನೋದು ಸ್ಪೇಸ್ ಅಥವಾ ಸ್ಪೇಸ್ ಅಂತ ಏನ್ ಹೇಳ್ತೀವಲ್ಲ, ಇದು ರೆಪ್ರೆಸೆಂಟ್ ಮಾಡುತ್ತೆ. ಮತ್ತೆ ಫೈರ್ ಅನ್ನೋದು ಬೇಸಿಕಲಿ ಎನರ್ಜಿ ಅಂತ ಅರ್ಥ ಅದು. ಸೊ ಈಗ ಯಾವುದೇ ಆದಂತ ಪದಾರ್ಥದಲ್ಲಾಗ್ಲಿ ಇದಲ್ಲಾಗ್ಲಿ ನಾವು ಒಂದು ಅದಕ್ಕೆ ಆದಂತ ಒಂದು ಚೈತನ್ಯ ಅಥವಾ ಎನರ್ಜಿ ಅನ್ನೋದು ಇರ್ಬೇಕಾಗುತ್ತೆ. ಸೊ ಹಾಗಾಗಿ ಈ ಫೈರ್ ಅನ್ನೋದು ಏನಿದೆಯಲ್ಲ, ಅದು ಆ ಎನರ್ಜಿನ ರೆಪ್ರೆಸೆಂಟ್ ಮಾಡುತ್ತೆ. ಹಾಗಾಗಿ ಈ ಪಂಚಭೂತಗಳು ಅಂತ ನಾವ್ ಏನ್ ಕರಿತೀವಲ್ಲ, ಇವುಗಳನ್ನ ನಾವು ಬರೀ ನೀರು, ಭೂಮಿ, ಗಾಳಿ ಅನ್ನೋ ರೀತಿನಲ್ಲಿ ಯೋಚನೆ ಮಾಡ್ತಾ ಹೋಗ್ಬಾರ್ದು. ಈಗ ಯಾವ್ದೋ ಒಂದು ಪದಾರ್ಥ ನಮ್ಗೆ ಕಾಣಿಸ್ತಾ ಇದೆ ಅಂದ್ರೆ ಇದ್ರಲ್ಲಿ ಮಣ್ಣೆಲ್ಲಿದೆ ತೋರ್ಸು, ಇದ್ರಲ್ಲಿ ನೀರೆಲ್ಲಿದೆ ತೋರ್ಸು ಅನ್ನೋ ರೀತಿಯಲ್ಲಿ ಅಲ್ಲದೆ, ಇದು ಒಂದು ಸಾಲಿಡ್, ಲಿಕ್ವಿಡ್ ಮತ್ತೆ ಗ್ಯಾಸ್ ಸ್ಟೇಟಿನಲ್ಲಿರುವಂತಹ ಪದಾರ್ಥಗಳು ಏನಿರುತ್ತಲ್ಲ ಅವುಗಳ ಮಿಶ್ರಣದಿಂದ ಆಗಿರೋದು. ಮತ್ತು ಒಂದು ಎನರ್ಜಿ ಅನ್ನೋದು ಬೇಕಾಗುತ್ತೆ ಇದಕ್ಕೆ, ಮತ್ತು ಇದು ಇರ್ಲಿಕ್ಕೆ, ಅಸ್ತಿತ್ವದಲ್ಲಿ ಇರ್ಲಿಕ್ಕೆ ಒಂದು ಜಾಗ, ಒಂದು ಸ್ಪೇಸ್ ಅನ್ನೋದು ಬೇಕಾಗುತ್ತಲ್ಲ, ಅದನ್ನ ಸ್ಕೈ ಅನ್ನೋದು ರೆಪ್ರೆಸೆಂಟ್ ಮಾಡುತ್ತೆ ಅನ್ನೋ ರೀತಿನಲ್ಲಿ ನಾವು ತಿಳ್ಕೊಬೇಕಾಗಿರೋದು. ಓಕೆ. ಈ ಡೆಫಿನಿಷನ್ಸ್ ಗಳನ್ನ ನಾನು ಯಾಕೆ ಹೇಳ್ತಾ ಹೋಗ್ತಿದ್ದೀನಿ ಅಂದ್ರೆ, ಮುಂದೆ ನಾವು ನೋಡುವಂತಹ ಶ್ಲೋಕಗಳಲ್ಲಿ ಇವುಗಳ ರೆಫರೆನ್ಸ್ ಇರುತ್ತೆ. ಹಾಗಾಗಿ ನಾನು ಇವುಗಳನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾವು ಇದಕ್ಕೆ ಮುಂಚೆ 2ನೇ ಅಧ್ಯಾಯದಲ್ಲಿ ಮಾತಾಡ್ಕೊಂಡಾಗ ನಾವು ಈ ಜಾಗೃತ್, ಸ್ವಪ್ನ, ಸುಷುಪ್ತಿ ಅಂತ, ಅಂದ್ರೆ ನಾವು ಎಚ್ಚರವಾದ ಸ್ಥಿತಿ, ನಿದ್ರಾ ಸ್ಥಿತಿ ಮತ್ತು ಡೀಪ್ ಸ್ಲೀಪ್, ಗಾಢ ನಿದ್ರೆಯ ಸ್ಥಿತಿಯಲ್ಲಿ ಬೇರೆ ಬೇರೆ ರೀತಿಯಾದಂತಹ ಅನುಭವಗಳನ್ನ ಬಗ್ಗೆ ಮಾತಾಡ್ಕೊಂಡಿದ್ವಿ. ಸೊ ಅದೇ ರೀತಿಯಲ್ಲಿ ಈಗ 3 ವಿಧವಾದ ಲೆವೆಲ್ಸ್ ಆಫ್ ಬಾಡಿ ಅಂತ ಏನ್ ಕರಿತೀವಲ್ಲ, ನಮ್ಮ ದೇಹ ಅನ್ನೋ ರೀತಿನಲ್ಲಿ ಹೇಳ್ತಾ ಹೋಗೋದಾಯ್ತು ಅಂದ್ರೆ, ಶರೀರ ಅನ್ನೋ ರೀತಿನಲ್ಲಿ ಹೇಳೋದಾದ್ರೆ 3 ರೀತಿಯಾದಂತಹ ಶರೀರಗಳು ಬರುತ್ತೆ. ಮೊದಲನೆಯದು ಸ್ಥೂಲ ಶರೀರ ಅಥವಾ ಗ್ರಾಸ್ ಬಾಡಿ. ಇದು ನಮಗೆ ಕಾಣುವಂತಹ ಕೈ, ಕಾಲು, ದೇಹ,
ಇದನ್ನ ಸ್ಥೂಲ ಶರೀರ ಅಂತ ಕರಿತೀವಿ. ಇದರ ನೆಕ್ಸ್ಟ್ ಬರುವಂತದ್ದು ಸೂಕ್ಷ್ಮ ಶರೀರ ಅಂತ ಹೇಳಿ. ಸೂಕ್ಷ್ಮ ಶರೀರ, ಈ ಸ್ಥೂಲ ಶರೀರ ಅನ್ನೋದು ನಮಗೆ ಜಾಗೃತ ಅವಸ್ಥೆಯಲ್ಲಿ ಮಾತ್ರ ಕಾಣಕ್ಕೆ ಸಿಗುತ್ತೆ. ಅಂದ್ರೆ ನಾವು ಎಚ್ಚರವಾಗಿರುವಂತಹ ಸ್ಥಿತಿಯಲ್ಲಿ ಮಾತ್ರನೇ ನಮಗೆ ಕಾಣ್ಲಿಕ್ಕೆ ಸಿಗುವಂಥದ್ದು. ಸೂಕ್ಷ್ಮ ಶರೀರವೂ ಇರುತ್ತೆ, ಆದ್ರೆ ಸ್ಥೂಲ ಶರೀರ ಬರೀ ಎಚ್ಚರವಾದಂತಹ ಪರಿಸ್ಥಿತಿಯಲ್ಲಿ ಮಾತ್ರನೇ ನಮ್ಗೆ ಕಾಣ್ಲಿಕ್ಕೆ ಸಿಗುವಂಥದ್ದು. ಸೂಕ್ಷ್ಮ ಶರೀರ ಅನ್ನೋದು ಅಥವಾ ಸಟಲ್ ಬಾಡಿ ಅಂತ ಏನ್ ಕರಿತೀವಲ್ಲ, ಇದು ನಮಗೆ ನಿದ್ರಾವಸ್ಥೆಯಲ್ಲಿ ಅಂದ್ರೆ ಸ್ವಪ್ನ ಸ್ಥಿತಿಯಲ್ಲಿ, ಅಂದ್ರೆ ನಮಗೆ ಕನಸು ಬಿದ್ದಿರತ್ತಲ್ಲ, ಅಂತಹ ಪರಿಸ್ಥಿತಿಯಲ್ಲಿ ನಮಗೆ ಏನ್ ಕಾಣುತ್ತಲ್ಲ ಅದನ್ನ ಸೂಕ್ಷ್ಮ ಶರೀರ ಅಂತ ಕರಿತೀವಿ. ಈ ಸೂಕ್ಷ್ಮ ಶರೀರದ ಪರಿಸ್ಥಿತಿಯಲ್ಲಿ ಏನೇನು ಇದಾಗ್ತಿರತ್ತೆ, ನಮ್ಮ ಮೈಂಡ್, ನಮ್ಮ ಮನಸ್ಸು ಆಲೋಚನೆ ನಡೆಸ್ತಾ ಇರುತ್ತೆ, ಮತ್ತು ಯಾವುದು ಸರಿ ಯಾವುದು ತಪ್ಪು ಅನ್ನುವಂತಹ ಥಾಟ್ ಪ್ರೊಸೆಸ್ ಏನಿರುತ್ತಲ್ಲ ಅದೆಲ್ಲ ಮೈಂಡ್ ನಲ್ಲಿ ಓಡ್ತಾ ಇರುತ್ತೆ. ಸೊ ಇವೆಲ್ಲವೂ ನಡೀತಾ ಇರೋದ್ರಿಂದ ಇದು ಸೂಕ್ಷ್ಮ ಶರೀರದಲ್ಲಿ ನಡೆಯುವಂತಹ ವಿಚಾರಗಳು. ಇದು ನಾವು ಎಚ್ಚರವಾಗಿರುವಂತಹ ಪರಿಸ್ಥಿತಿಯಲ್ಲೂ ನಡೀತಿರುತ್ತೆ, ಮತ್ತೆ ನಾವು ನಿದ್ರಾ ಅವಸ್ಥೆಯಲ್ಲಿರಬೇಕಾದ್ರೂ, ಅಂದ್ರೆ ನಿದ್ರೆಯಲ್ಲಿ ಕನಸು ಕಾಣ್ತಾ ಇರುವಂತಹ ಪರಿಸ್ಥಿತಿಯಲ್ಲೂ ಕೂಡ ಇದು ನಮ್ಗೆ ಅರಿವಾಗ್ತಾ ಇರುತ್ತೆ. ಆದರೆ ನಮ್ಮ ಸ್ಥೂಲ ಶರೀರ ಅಂದ್ರೆ ನಮ್ಮ ದೇಹ, ನಮ್ಮ ಕೈ ಕಾಲುಗಳು, ನಮ್ಮ ದೇಹ ಏನ್ ನಮಗೆ ಕಾಣ್ಲಿಕ್ಕೆ ಸಿಗ್ತಿದೆಯಲ್ಲ, ಇದು ನಮಗೆ ಜಾಗೃತ ಅವಸ್ಥೆಯಲ್ಲಿ ಅಂದ್ರೆ ಎಚ್ಚರವಾಗಿರುವಂತಹ ಪರಿಸ್ಥಿತಿಯಲ್ಲಿ ಮಾತ್ರನೇ ನಮಗೆ ಸಿಗುವಂತದ್ದು. ನಿದ್ರೆ ಅವಸ್ಥೆಯಲ್ಲಿ ಹೋದಾಗ ನಾವು ಕನಸಿನಲ್ಲಿ ಅಲ್ಲಿ ಕನಸಿನಲ್ಲಿ ಅದರದೇ ಆದಂತಹ ಒಂದು ದೇಹ, ಒಂದು ಇದು ಹುಟ್ಕೊಂಡಿರುತ್ತೆ ಹೊರತು ಈ ದೇಹದ ಬಗೆಗಿನ ಅರಿವು ನಮಗೆ ಆವಾಗ ಇರೋದಿಲ್ಲ. ಹೌದಲ್ವಾ? ಸೊ ಸ್ಥೂಲ ಶರೀರ ಅನ್ನೋದು ನಮಗೆ ಎಚ್ಚರದ ಅವಸ್ಥೆಯಲ್ಲಿ ಅಂದ್ರೆ ಎಚ್ಚರವಾಗಿರುವಂತಹ ಪರಿಸ್ಥಿತಿಯಲ್ಲಿ ಸಿಗೋದು. ಸೂಕ್ಷ್ಮ ಶರೀರ ಅನ್ನುವಂಥದ್ದು ನಮಗೆ ನಿದ್ರೆ ಅವಸ್ಥೆಯಲ್ಲಿ ಅಂದ್ರೆ ಕನಸಿನಲ್ಲಿ ಇದ್ದಾಗ ಕಾಣುವಂತಹ ಪರಿಸ್ಥಿತಿ ಇದು. ಅಲ್ಲದೆ ಮೂರನೇ ಒಂದು ಅವಸ್ಥೆ ಇದೆ, ಇದನ್ನ ಕಾರಣ ಶರೀರ ಅಂತ ಕರಿತೀವಿ. ಅಂದ್ರೆ ಕಾರಣ ಶರೀರ ಅಂದ್ರೆ ಕಾಸಲ್ ಬಾಡಿ ಅಂತ. ಅಂದ್ರೆ ಇದು ನಮಗೆ ಗಾಢ ನಿದ್ರೆಯಲ್ಲಿ ಅಂದ್ರೆ ಡೀಪ್ ಸ್ಲೀಪ್ ಅಂತ ಏನ್ ಹೇಳ್ತೀವಲ್ಲ, ಆ ಒಂದು ಸ್ಥಿತಿಯಲ್ಲಿ ಕಾಣ್ಲಿಕ್ಕೆ ಸಿಗುವಂಥದ್ದು. ಅಂದ್ರೆ ನಿಮ್ಗೆ ಅವಾಗ ಮನಸ್ಸು ಕೂಡ ಓಡ್ತಾ ಇರೋದಿಲ್ಲ, ದೇಹದ ಅರಿವು ಕೂಡ ಇರೋದಿಲ್ಲ. ಸೊ ಬರೀ ಗಾಢ ನಿದ್ರೆ, ಆ ಬ್ಲಾಂಕ್ನೆಸ್ ಅಂತ ಏನ್ ಕರಿತೀವಲ್ಲ, ಆ ಒಂದು ಪರಿಸ್ಥಿತಿಯಲ್ಲಿ ನಮ್ಗೆ ಯಾವುದೇ ರೀತಿಯಾದ ಎಕ್ಸ್ಪೀರಿಯನ್ಸ್ ಆಗ್ತಾ ಇರಲ್ಲ. ಆ ಪರಿಸ್ಥಿತಿಯಲ್ಲಿ ಇರುವಂತದ್ದನ್ನ ಕಾರಣ ಶರೀರ ಅಥವಾ ಕಾಸಲ್ ಬಾಡಿ ಅಂತ ಕರಿತೀವಿ. ಇದನ್ನ ಯಾಕೆ ಕಾರಣ ಶರೀರ ಅಂತ ಕರಿತೀವಿ ಅಂದ್ರೆ, ಅಲ್ಲಿ ಯಾವುದೇ ಕ್ರಿಯೆ ನಡೀತಾ ಇರಲ್ಲ, ಅಂದ್ರೆ ಯಾವುದೇ ಕೆಲಸ ಮಾಡ್ತಾ ಇರೋದಿಲ್ಲ. ಆದರೆ ಈ ಸೂಕ್ಷ್ಮ ಮತ್ತು ಸ್ಥೂಲ ಶರೀರಗಳು ಏನಿದೆಯಲ್ಲ, ಇವುಗಳಿಗೆ ಕಾರಣವಾಗುವಂತಹದ್ದು ಇದು. ಡೀಪ್ ಸ್ಲೀಪ್ನಿಂದ, ನಾವು ಗಾಢ ನಿದ್ರೆಯಿಂದ ಒಂದು ಕನಸಿಗೆ ಹೋದ್ರಾಗ್ಲಿ, ಕನಸಿಗೆ ಹೋದ ಕೂಡಲೇ ನಮ್ಮ ಸೂಕ್ಷ್ಮ ಶರೀರ ಎಚ್ಚೆತ್ಕೊಂಡು ನಮಗೆ ಕನಸುಗಳು ಅದು ಇದು ಬೀಳ್ತಾ ಹೋಗುತ್ತೆ. ಅಥವಾ ಗಾಢ ನಿದ್ರೆಯಿಂದ ಎಚ್ಚರವಾದ್ವಿ ಅಂದ್ರೆ ನಮ್ಮ ಹೊರಗಿನ ಪ್ರಪಂಚ ಎಲ್ಲವೂ ಇದಾಗುತ್ತೆ, ನಮ್ಮ ದೇಹ ಅದು ಇದು ಎಲ್ಲವನ್ನೂ ವರ್ಕಿಂಗ್ ಬರುತ್ತೆ. ಸೊ ಇವೆಲ್ಲದರ ವರ್ಕಿಂಗ್ ಗೆ ಕಾರಣವಾಗಿರುವಂತದ್ದಾದ್ರಿಂದ ಕಾರಣ ಶರೀರ ಅಂತ ಅದನ್ನ ಕರಿತೀವಿ. ಅಥವಾ ಕಾಸಲ್ ಬಾಡಿ ಅಂದ್ರೆ ಕಾಸ್, ಇಟ್ ಈಸ್ ದ ಕಾಸ್ ಆಫ್ ಸಮಥಿಂಗ್ ಅನ್ನೋ ರೀತಿನಲ್ಲಿ ಕಾಸಲ್ ಬಾಡಿ ಅಂತ ಕರೆಯೋದು ಅದನ್ನ. ಸೊ ಹಾಗಾಗಿ ಇದು ಕಾಸಲ್ ಬಾಡಿ ಅಂತ ಕರಿತೀವಿ. ಸೊ ಈ ಮೂರು ರೀತಿಯಾದಂತಹ ಸ್ಥಿತಿಗಳು ಇರುತ್ತೆ. ಒಂದು ಸ್ಥೂಲ ಶರೀರ, ಎರಡನೇದು ಸೂಕ್ಷ್ಮ ಶರೀರ, ಮೂರನೇದು ಕಾರಣ ಶರೀರ. ಸ್ಥೂಲ ಶರೀರ ಅನ್ನೋದು ನಮಗೆ ಎಚ್ಚರದ ಸ್ಥಿತಿಯಲ್ಲಿ ಮಾತ್ರನೇ ಅರಿವಾಗುವಂಥದ್ದು. ಸೂಕ್ಷ್ಮ ಶರೀರ ಅನ್ನೋದು ಕನಸಿನಲ್ಲಿ ಮತ್ತು ಎಚ್ಚರವಾಗಿರುವಂತಹ ಪರಿಸ್ಥಿತಿಯಲ್ಲಿ, ಈ ಎರಡೂ ಪರಿಸ್ಥಿತಿಗಳಲ್ಲಿ ನಮ್ಗೆ ಅರಿವಾಗುವಂಥದ್ದು. ಕಾರಣ ಶರೀರ ಅನ್ನೋದು ಈ ಮೂರರಲ್ಲೂ ಇರುತ್ತೆ ನಮಗೆ, ಅಂದ್ರೆ ಗಾಢ ನಿದ್ರೆಯಲ್ಲೂ ಇರುತ್ತೆ, ಎಚ್ಚರದ ಅವಸ್ಥೆಯಲ್ಲೂ ಇರುತ್ತೆ, ನಿದ್ರಾವಸ್ಥೆಯಲ್ಲೂ ಇರುತ್ತೆ. ಆದ್ರೆ ಅದರ ಬಗೆಗಿನ ಎಕ್ಸ್ಪೀರಿಯನ್ಸ್ ನಮ್ಗೆ ಆಗ್ತಾ ಇರಲ್ಲ. ಯಾಕೆಂದ್ರೆ ಇದು ಬರೀ ಕಾರಣವಾದದ್ದಷ್ಟೇ. ಇದು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ನಮಗೆ ಆಗೋದಿಲ್ಲ. ಯಾವ ರೀತಿಯಲ್ಲಿ ನಾವು 2ನೇ ಅಧ್ಯಾಯಕ್ಕೆ ಹೋದಾಗ ಡೀಪ್ ಸ್ಲೀಪ್ ನಲ್ಲಿ ಯಾವುದರ ಅರಿವು ಇಲ್ಲದೆ ಇರ್ತೀವಿ ಅನ್ನೋದು ತಿಳ್ಕೊಂಡ್ವೋ, ಅಥವಾ ಈ ಹಿಂದಿನ ಸೆಷನ್ ನಲ್ಲಿ 6ನೇ ಅಧ್ಯಾಯವನ್ನ ನೋಡ್ಬೇಕಾದ್ರೆ ಮೆಡಿಟೇಷನ್ ಅಂತ ಹೋದಾಗ ಯಾವ ರೀತಿ ನಾವು ಮನಸ್ಸಿನ ಆಲೋಚನೆಗಳನ್ನ ಗಮನಿಸ್ತಾ ಹೋಗ್ತೀವಿ ಅಂದ ಕೂಡಲೇ ಕಂಪ್ಲೀಟ್ ಬ್ಲಾಂಕ್ನೆಸ್ ಅನ್ನೋದು ಬರ್ಲಿಕ್ಕೆ ಶುರು ಆಯ್ತು. ಇವಕ್ಕೆಲ್ಲದಕ್ಕೂ ಕಾರಣವಾದದ್ದು ಕಾರಣ ಶರೀರ ಅಂತ ಹೇಳಿ. ಸೊ ಹಾಗಾಗಿ ಕಾರಣ ಶರೀರ ಅನ್ನೋದು ನಮಗೆ ಗಾಢ ನಿದ್ರೆಯಲ್ಲೂ ಆಕ್ಟಿವ್ ಆಗಿ ಇರುತ್ತೆ, ಆದ್ರೆ ನಮಗೆ ಅದರ ಅರಿವು ಆಗ್ತಾ ಇರೋದಿಲ್ಲ. ಯಾಕೆಂದ್ರೆ ಗಾಢ ನಿದ್ರೆಯಲ್ಲಿ ನಮ್ಗೆ ಯಾವ್ದರ ಅರಿವು ಇರಲ್ಲ, ಕಂಪ್ಲೀಟ್ ಬ್ಲಾಂಕ್ನೆಸ್ ನಲ್ಲಿ ಇರ್ತೀವಿ, ಒಂದ್ ರೀತಿಯ ನೆಮ್ಮದಿಯಲ್ಲಿ ನಿದ್ದೆ ಮಾಡಿರ್ತೀವಿ ಆಗ. ಸೊ ಇದು ಆದ ನಂತರ ನಾವು ನೆಕ್ಸ್ಟ್ ನೋಡ್ಲಿಕ್ಕೆ ಹೋಗುವಂತದ್ದು 5 ಲೇಯರ್ಸ್ ಆಫ್ ಜೀವ ಅಂತ ಏನು ಹೇಳ್ತಾ ಇದೀವಲ್ಲ, ಇವುಗಳನ್ನ ನೋಡ್ತಾ ಹೋಗೋಣ. ಇದು ನನಗೆ ತಿಳಿದ ಮಟ್ಟಿಗೆ ನಿಮ್ಗಳಿಗೆ ಈಸಿಯಾಗಿ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗುವಂಥದ್ದು. ಮೊದಲನೆಯದು ಅನ್ನಮಯ ಕೋಶ ಅಂತ ಕರಿತೀವಿ. ಅನ್ನಮಯ ಕೋಶ ಅಂದ್ರೆ ಇನ್ನೇನು ಅಲ್ಲ, ದೇಹವನ್ನ ಅನ್ನಮಯ ಕೋಶ ಅಂತ ಕರಿತೀವಿ. ಯಾಕೆ ಅಂದ್ರೆ
ಅನ್ನವನ್ನ ತಿಂದು, ಅನ್ನ ಅಂದ್ರೆ ಇಲ್ಲಿ ಅನ್ನ ಅಕ್ಕಿಯಿಂದ ಮಾಡಿರುವಂತಹ ಅನ್ನ ಅಂತಲ್ಲ, ಇನ್ ಜನರಲ್ ನಾವು ಯಾವುದೇ ರೀತಿಯಾದಂತಹ ಆಹಾರ ಸ್ವೀಕಾರ ಮಾಡ್ತೀವಲ್ಲ, ಆ ಆಹಾರವನ್ನ ಸೇವಿಸಿ ಇರುವಂತಹ ದೇಹಕ್ಕೆ ಅನ್ನಮಯ ಕೋಶ ಅಂತ ಕರಿತೀವಿ. ಇದು ಒಂದು ಟರ್ಮ್, ಸಂಸ್ಕೃತ ಶ್ಲೋಕಗಳಲ್ಲಾಗ್ಲಿ ಇದರಲ್ಲಾಗ್ಲಿ ಬಳಸುವಂತಹ ಪದ, ಇದು ವೇದಗಳಲ್ಲಿ ಬಳಸಿರುವಂತಹ ಪದ ಅನ್ನಮಯ ಕೋಶ ಅಂತ ಹೇಳಿ. ಇದು ಮೊದಲನೆಯದು. ಎರಡನೆಯದು ಪ್ರಾಣಮಯ ಕೋಶ ಅಂತ ಹೇಳಿ. ಪ್ರಾಣಮಯ ಕೋಶ ಅಂದ್ರೆ ನಾವು ಈಗ ಈ ಉಸಿರನ್ನ ತಗೊಳ್ಳೋದು, ಉಸಿರನ್ನ ಬಿಡುವುದು, ಯಾವುದೇ ರೀತಿಯಾದಂತಹ ಇಲ್ಲಿ ಬೇರೆ ಬೇರೆ ರೀತಿಯಾದಂತಹ ಪ್ರಾಣಗಳು ಅಂತ ಬರುತ್ತೆ. ಪ್ರಾಣ, ಪಾನ, ಉದಾನ, ಸಮಾನ ಅಂತ ಹೇಳಿ ಬೇರೆ ಬೇರೆ ರೀತಿಯಾದಂತಹ ಪ್ರಾಣವಾಯುಗಳು ಅಂತ ಬರುತ್ತೆ. ಇದು ನಿಮಗೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಇದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೋತೀವಿ ಅನ್ನೋದಾಯ್ತು ಅಂದ್ರೆ, ಯಾವ ರೀತಿಯಾಗಿ ಉಸಿರನ್ನ ತಗೊಂಡು ಬಿಟ್ಟು ಮಾಡ್ತೀವಲ್ಲ, ಯಾವ ರೀತಿಯಲ್ಲಿ ದೇಹಕ್ಕೆ ಗಾಳಿ ಬರೋದಾಗ್ಲಿ ದೇಹದಿಂದ ಗಾಳಿ ಹೊರಗೋಗೋದಾಗ್ಲಿ ಆಗತ್ತಲ್ಲ, ಈ ಒಂದು ಲೇಯರ್, ಈ ಒಂದು ಪಾರ್ಟ್ ಅನ್ನ ನಾವು ಪ್ರಾಣಮಯ ಕೋಶ ಅಂತ ಕರಿತೀವಿ. ಸೊ ಅನ್ನಮಯ ಕೋಶ ಅನ್ನೋದು ಹೊರಗಿನ ದೇಹ, ಪ್ರಾಣಮಯ ಕೋಶ ಅನ್ನೋದು ಒಂದು ಲೆವೆಲ್ ಒಳಗೆ, ಯಾವ ರೀತಿಯಾಗಿ ಗಾಳಿ ಅಥವಾ ಪ್ರಾಣವಾಯು ಅಂತ ಏನ್ ಕರಿತೀವಲ್ಲ ಅದು ಒಳಗೆ ಬಂದು ಹೊರಗೆ ಹೋಗಿ ಈ ರೀತಿಯಾಗಿ ಆಗ್ತಾ ಇರೋದನ್ನ ಪ್ರಾಣಮಯ ಕೋಶ ಅಂತ ಕರಿತೀವಿ. ಮುಂದಿನದ್ದು ಬಂದು ಮನೋಮಯ ಕೋಶ ಅಂತ ಹೇಳಿ. ಮನೋಮಯ ಕೋಶ ಅಂದ್ರೆ ಮನಸ್ಸು. ಸೊ ನಮ್ಮ ಮನಸ್ಸಿನ ಒಂದು ಆಲೋಚನೆಗಳು, ಥಾಟ್ಸ್ ಏನೇನು ಬರ್ತಾ ಹೋಗುತ್ತಲ್ಲ, ಎಮೋಷನ್ಸ್ ಇವೆಲ್ಲ ಬರ್ತಾ ಹೋಗುತ್ತಲ್ಲ, ಇವುಗಳನ್ನೆಲ್ಲವನ್ನು ಮನೋಮಯ ಕೋಶ ಅಂತ ಕರಿತೀವಿ. ಇದು ಆದ ನಂತರ ವಿಜ್ಞಾನಮಯ ಕೋಶ ಅಂತ ಕರಿತೀವಿ. ಇದು ಇಂಗ್ಲಿಷ್ ನಲ್ಲಿ ಇಂಟೆಲೆಕ್ಟ್ ಅನ್ನೋ ರೀತಿಯಲ್ಲಿ ಕರಿತೀವಿ. ಅಂದ್ರೆ ವಿವೇಕ ಅಂತ ಹೇಳಬಹುದು. ಯಾವುದು ಸರಿ ಯಾವುದು ತಪ್ಪು ಅಂತಹ ಆಲೋಚನೆ ಮಾಡುವಂತಹ ಒಂದು ಇದೇನಿದೆಯಲ್ಲ ಅದು ವಿಜ್ಞಾನಮಯ ಕೋಶಕ್ಕೆ ಬರುತ್ತೆ. ಸೊ ಇದು ಈಗ ನಾವು 3ನೇ ಸ್ಟೆಪ್ ಹೋದಾಗ್ಲೇ ಮನಸ್ಸಿನ ಆಲೋಚನೆಗಳ ಕಡೆಗೆ ಹೋಗಿದ್ವಿ. ವಿಜ್ಞಾನಮಯ ಕೋಶ ಅದರಲ್ಲೂ ಇನ್ನೂ ಸ್ಪೆಸಿಫಿಕ್ ಆಗಿ ನಮಗೆ ಯಾವುದು ಸರಿ ಯಾವುದು ತಪ್ಪು ಅನ್ನೋ ರೀತಿಯಾದಂತಹ ವಿವೇಕವಾದ ಬುದ್ಧಿ ಏನ್ ಬರುತ್ತಲ್ಲ, ಆ ಒಂದು ಪಾರ್ಟ್ ಅನ್ನ ನಾವು ವಿಜ್ಞಾನಮಯ ಕೋಶ ಅಂತ ಕರಿತೀವಿ. ಇದು ಆದ ನಂತರ ಕೊನೆಯಲ್ಲಿ ಬರೋದು ಆನಂದಮಯ ಕೋಶ ಅಂತ ಹೇಳಿ. ಆನಂದಮಯ ಕೋಶ ಯಾವುದು ಅಂದ್ರೆ ಈ ಡೀಪ್ ಸ್ಲೀಪ್ ಅಂತ ಏನು ಕರಿತೀವಲ್ಲ, ಗಾಢ ನಿದ್ರೆಯಲ್ಲಿ ನಾವು ಯಾವ ರೀತಿಯಾಗಿ ನೆಮ್ಮದಿಯಾಗಿ ಗಾಢ ನಿದ್ರೆಯಲ್ಲಿ ನಿದ್ದೆ ಮಾಡಿದ್ವಿ ಅಂತ ಹೇಳ್ತೀವಲ್ಲ, ಅದು ಆನಂದಮಯ ಕೋಶ. ಅಲ್ಲಿ ನಿಮಗೆ ಯಾವುದರ ಅರಿವು ಇರಲ್ಲ, ಯಾವ ರೀತಿಯಾದ ಎಕ್ಸ್ಪೀರಿಯನ್ಸು ಆಗಿರೋದಿಲ್ಲ. ಸುಖ, ದುಃಖ, ಬೇಜಾರು, ಕೋಪ, ಯಾವುದೇ ರೀತಿಯಾದಂತ ಏನೂ ಎಮೋಷನ್ಸು ಇರೋದಿಲ್ಲ. ಇದು ಸರಿ ಇದು ತಪ್ಪು ಅದು ಇದು ಅನ್ನೋಂತ ಮಾಡುವಂತಹ ವಿವೇಚನಾ ಪರಿಸ್ಥಿತಿಗಳು ಕೂಡ ಇರೋದಿಲ್ಲ. ವಿಜ್ಞಾನಮಯ ಕೋಶವೂ ಇರೋದಿಲ್ಲ. ಆನಂದಮಯ ಕೋಶ ಮಾತ್ರ ಇರುತ್ತೆ ಆ ಪರಿಸ್ಥಿತಿಯಲ್ಲಿ, ಗಾಢನಿದ್ರೆಯಲ್ಲಿ. ಆ ಒಂದು ಕಾರಣದಿಂದ ಅದನ್ನ ಆನಂದಮಯ ಕೋಶ ಅಂತ ಕರೆದ್ರು. ಇಲ್ಲಿ ನಾವು ನೋಡ್ತಾ ಹೋದ್ವಿ ಅಂದ್ರೆ ಈ 5 ಕೋಶಗಳು ನಮಗೆ ಜಾಗೃತ ಅವಸ್ಥೆಯಲ್ಲಿ ಆಕ್ಟಿವ್ ಆಗಿ ಇರುತ್ತೆ. ಅಂದ್ರೆ ನಾವು ಎಚ್ಚರವಾಗಿ ಇದ್ದಾಗ, ನಾವು ನಿದ್ರಾ ಸ್ಥಿತಿಯಲ್ಲಿದ್ದಾಗ ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಮತ್ತು ಆನಂದಮಯ ಕೋಶ ಈ 4 ಮಾತ್ರನೇ ಆಕ್ಟಿವ್ ಆಗಿರುತ್ತೆ. ಯಾಕಂದ್ರೆ ಅನ್ನಮಯ ಕೋಶ ನಾವು ನಿದ್ದೆ ಮಾಡ್ತಿದ್ದಾಗ ದೇಹ ಒಂದ್ ಕಡೆ ಇರುತ್ತೆ, ಅನ್ನಮಯ ಕೋಶದ ಯಾವುದೇ ರೀತಿಯಾದಂತ ಇದಿರೋದಿಲ್ಲ ಅಲ್ಲಿ. ಸೊ ಹಾಗಾಗಿ ಮಿಕ್ಕಿದ್ದು 4 ಮಾತ್ರ ಆಕ್ಟಿವ್ ಆಗಿರುತ್ತೆ. ಇನ್ನು ಗಾಢ ನಿದ್ರೆಗೆ ಹೋದಾಗ ನಾವು ಆಲ್ರೆಡಿ ಈಗ ತಾನೇ ನಾನು ಹೇಳದಂಗೆ ಆನಂದಮಯ ಕೋಶ ಒಂದೇ ಉಳ್ಕೊಳ್ಳುತ್ತೆ. ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶಗಳು ಇವು 3 ಕೂಡ ಆ ಟೈಮ್ ನಲ್ಲಿ ಶಟ್ ಡೌನ್ ಆಗಿರುತ್ತೆ. ಸೊ ಆನಂದಮಯ ಕೋಶ ಒಂದು ಮಾತ್ರ ಗಾಢ ನಿದ್ರಾ ಅವಸ್ಥೆಯಲ್ಲಿ ನಮಗೆ ಆಕ್ಟಿವ್ ಆಗಿ ಇರುವಂತದ್ದು. ಸೊ ಇದನ್ನ ನಾವು ಈ ಹಿಂದೆ ನೋಡಿದ್ವಲ್ಲ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಅಂತ, ಅವುಗಳಿಗೆ ಮ್ಯಾಪ್ ಮಾಡುವಂತದ್ದಾದ್ರೆ ಇದನ್ನ ಅದಕ್ಕೆ ಹೋಲಿಸಿ ಹೇಳೋದಾಯ್ತು ಅಂದ್ರೆ ಸ್ಥೂಲ ಶರೀರ ಅಂತ ಏನ್ ಹೇಳ್ತೀವಲ್ಲ ಅದು ಅನ್ನಮಯ ಕೋಶಕ್ಕೆ ಬರುತ್ತೆ. ಅನ್ನಮಯ ಕೋಶವನ್ನ ಸ್ಥೂಲ ಶರೀರ ಅಂತಾನು ಕರಿಬಹುದು. ಸೂಕ್ಷ್ಮ ಶರೀರ ಅಂತ ಏನ್ ಕರಿತೀವಲ್ಲ ಅದು ಪ್ರಾಣಮಯ ಕೋಶ, ಮನೋಮಯ ಕೋಶ ಮತ್ತು ವಿಜ್ಞಾನಮಯ ಕೋಶ ಇವು 3 ಸೇರಿಸಿ ಸ್ಥೂಲ ಶರೀರ ಅಂತ ಕರಿತೀವಿ. ಸೊ ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಇವು 3 ನಮಗೆ ಗಾಢನಿದ್ರೆಯಲ್ಲಿ ಆಕ್ಟಿವ್ ಆಗಿರುವಂತದ್ದು ಸೂಕ್ಷ್ಮ ಶರೀರದಾಗಿ ಇರುತ್ತೆ. ಆನಂದಮಯ ಕೋಶವನ್ನ ಕಾರಣ ಶರೀರ ಅಂತ ಕರಿಬಹುದು. ಸೊ ಹಾಗಾಗಿ ಸ್ಥೂಲ, ಸೂಕ್ಷ್ಮ, ಕಾರಣ ಶರೀರಗಳನ್ನ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಮತ್ತು ಆನಂದಮಯ ಕೋಶಗಳಿಗೆ ಯಾವ ರೀತಿಯಾಗಿ ಹೋಲಿಕೆ ಮಾಡ್ಕೋತೀವಿ ಅನ್ನೋದು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ ಎಲ್ಲಾರ್ಗು. ಸೊ ಈಗ ಇದನ್ನೆಲ್ಲ ಯಾತಕ್ ಮಾತಾಡ್ಕೊಂಡ್ವಿ ನಾವು, ಇಷ್ಟೆಲ್ಲ ಪಂಚಭೂತಗಳ ಬಗ್ಗೆ ಮಾತಾಡಿದ್ವಿ, ಸ್ಥೂಲ, ಸೂಕ್ಷ್ಮ, ಕಾರಣ ಶರೀರಗಳ ಬಗ್ಗೆ ಮಾತಾಡಿದ್ವಿ, ಮತ್ತೆ ಈ 5 ಕೋಶಗಳು ಅಂದ್ರೆ ಇವುಗಳನ್ನ ಪಂಚಕೋಶ ಅಂತ ಕರಿತೀವಿ. ಪಂಚಕೋಶ ಪ್ರಕ್ರಿಯೆ ಅಂತ ಹೇಳ್ತಾರೆ ಸಂಸ್ಕೃತ್ ನಲ್ಲಿ. ಸೊ ಈ 5 ಕೋಶಗಳ ಬಗ್ಗೆ ಏನ್ ಮಾಡ್ಕೊಂಡ್ವಲ್ಲ, ಇವುಗಳ ಬಗ್ಗೆ ಎಲ್ಲ ಯಾಕೆ ಮಾತಾಡ್ಕೊಂಡ್ವಿ ಅಂದ್ರೆ ಈ 7ನೇ ಅಧ್ಯಾಯದಲ್ಲಿ ಭಗವಂತ ಯಾವ ರೀತಿಯಾಗಿ ತಾನು ಎಲ್ಲವೂ ಆಗಿದ್ದಾನೆ ಅನ್ನೋದನ್ನ ಹೇಳ್ತಾ ಹೋಗ್ತಾನೆ.
ಅಲ್ಲಿ ಇವೆಲ್ಲ ಪದಗಳ ಬಳಕೆ ಆಗುತ್ತೆ. ಹಾಗಾಗಿ ಇವುಗಳನ್ನ ಅರ್ಥ ಮಾಡಿಸದೆ ನಾನು ಆ ಶ್ಲೋಕಗಳನ್ನ ಹೇಳ್ತಾ ಹೋದೆ ಅಂದ್ರೆ ನಿಮ್ಗೆ ಇದು ಅರ್ಥ ಆಗೋದು ಕಷ್ಟ ಆಗುತ್ತೆ. ಹಾಗಾಗಿ ಇವುಗಳನ್ನೆಲ್ಲ ಹೇಳಿದ್ದಾಯ್ತು. ಈಗ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಭಗವಂತ ಮೊದಲನೆಯದಾಗಿ ಹೇಳ್ತಾ ಹೋಗೋದು ಎರಡು ರೀತಿಯಾದಂತಹ ಎನರ್ಜಿ ಅಂತ ಕರಿಬಹುದು ನಾವು. ಒಂದು ಮೆಟೀರಿಯಲ್ ಎನರ್ಜಿ, ಇನ್ನೊಂದು ಅದಕ್ಕೆ ಮೆಟೀರಿಯಲ್ ಎನರ್ಜಿಗಿಂತಲೂ ಮೀರಿದ್ದು ಸುಪೀರಿಯರ್ ಎನರ್ಜಿ ಅಂತ ಏನಿದೆಯಲ್ಲ, ಇದು ಎರಡು ತಾನಾಗಿದ್ದೀನಿ ಅನ್ನೋ ರೀತಿಯಲ್ಲಿ ಹೇಳ್ತಾನೆ ಮೊದಲನೇದಾಗಿ ಭಗವಂತ. ಈಗ ಈ ಮೆಟೀರಿಯಲ್ ಎನರ್ಜಿನಲ್ಲಿ ಯಾವ್ದು ಬರುತ್ತೆ ಅಂದ್ರೆ, ಈ ನಾವು ಪಂಚಭೂತಗಳು ಏನ್ ಮಾತಾಡ್ಕೊಂಡ್ವಲ್ಲ, ಇವುಗಳ ಜೊತೆಗೆ ಈ ಪಂಚಕೋಶಗಳು ಏನ್ ಮಾತಾಡ್ಕೊಂಡ್ವಲ್ಲ ನಾವು, ಮನೋಮಯ ಕೋಶ, ವಿಜ್ಞಾನಮಯ ಕೋಶಗಳ ಕೆಲವು ಭಾಗಗಳು ಕೂಡ ಅಲ್ಲಿಗೆ ಬರುತ್ತೆ. ಸೊ ಈ ಮೆಟೀರಿಯಲ್ ಎನರ್ಜಿ ಅನ್ನೋದು ಯಾವ್ದಿದೆಯಲ್ಲ, ಇಲ್ಲಿಗೆ ಈ 8 ವಿಷಯಗಳು ಬರುತ್ತೆ. ಒಂದು ಪಂಚಭೂತಗಳು, ಮತ್ತು ಮನಸ್ಸು, ಮತ್ತು ವಿಜ್ಞಾನಮಯ ಕೋಶ ಏನಂತ ಕರಿತೀವಲ್ಲ ಅದು, ಮತ್ತು ಈಗೋ ಅಥವಾ ಅಹಂ ಅಂತ ಏನ್ ಕರಿತೀವಲ್ಲ, ಈ 3 ಪದಗಳು ಸೇರ್ಕೊಂಡು ಈ 8 ವಿಷಯಗಳಿಂದ ಕೂಡಿಕೊಂಡದ್ದು ಮೆಟೀರಿಯಲ್ ಎನರ್ಜಿ ಅಂತ ಆಗುತ್ತೆ. ಸೊ ಈ ಒಂದು ಶ್ಲೋಕದ ಸಾರಾಂಶ ಏನ್ ಹೇಳ್ತಾ ಇದ್ದಾನೆ ಭಗವಂತ ಅಂದ್ರೆ, ಈ ಪಂಚಭೂತಗಳು ಮತ್ತೆ ಮನಸ್ಸು, ಮೈಂಡ್ ಅಂತ ಏನ್ ಕರಿತೀವಲ್ಲ ಅದು ಮನೋಮಯ ಕೋಶ, ಮತ್ತು ಇಂಟೆಲೆಕ್ಟ್ ಅಂದ್ರೆ ವಿಜ್ಞಾನಮಯ ಕೋಶ ಅಂತ ನಾನು ಏನ್ ಹೇಳಿದ್ನಲ್ಲ ಅದು, ಮತ್ತು ಈಗೋ. ಈ ನಮ್ಮ ಉಪನಿಷತ್ತುಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಮನೋಮಯ ಕೋಶ ಮತ್ತು ವಿಜ್ಞಾನಮಯ ಕೋಶ, ಈ 2 ಕೋಶಗಳು ಏನಿದೆಯಲ್ಲ ಇವುಗಳನ್ನ 4 ಭಾಗಗಳಾಗಿ ಡಿವೈಡ್ ಮಾಡ್ತಾರೆ. ಒಂದು ಮನಸ್ಸು, ಒಂದು ಈ ವಿಜ್ಞಾನಮಯ ಕೋಶ, ಇಂಟೆಲೆಕ್ಟ್ ಅಂತ ಏನಂತ ಕರಿತೀವಲ್ಲ ಅದು, ಇನ್ನೊಂದು ಈಗೋ ಅಂದ್ರೆ ನಾನು ಅನ್ನುವಂತಹ ಒಂದು ಸ್ವಭಾವ ಅದು, ಮತ್ತು ಮೆಮೊರಿ ಮತ್ತು ನಮ್ಮ ಚಿತ್ತ ಅಂತ ಏನ್ ಕರಿತೀವಲ್ಲ, ಅಥವಾ ನಮ್ಮ ಜ್ಞಾಪಕ ಶಕ್ತಿ ಏನಂತ ಕರಿತೀವಲ್ಲ, ಈ 4 ಡಿವೈಡ್ ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿ ಭಗವಂತ ಏನ್ ಹೇಳ್ತಿದ್ದಾನೆ ಅಂದ್ರೆ, ಈ ಪಂಚಭೂತಗಳು ಮತ್ತು ಮನಸ್ಸು, ಆಲೋಚನೆ ಮತ್ತು ಈಗೋ ಅಂದ್ರೆ ನಾನು ಅನ್ನುವಂತಹ ಒಂದು ಸ್ವಭಾವ ಏನ್ ಬರುತ್ತಲ್ಲ, ಈ 8 ದೇವರ ಒಂದು ಮೆಟೀರಿಯಲ್ ಎನರ್ಜಿ ಅಂದ್ರೆ ನಮಗೆ ಕಾಣುವ ರೀತಿಯಲ್ಲಿ ಸಿಗುವಂತಹ ಎನರ್ಜಿನಲ್ಲಿ ಇದು ಬರುತ್ತೆ. ಇದು ಅಲ್ಲದೆ ಸುಪೀರಿಯರ್ ಎನರ್ಜಿ ಅಂತ ದೇವರು ಯಾವ್ದನ್ನ ಕರಿತಾ ಹೋಗ್ತಾನಲ್ಲ, ಅದರ ಬಗೆಗಿನ ಶ್ಲೋಕವನ್ನ ನೋಡೋಣ. ಈಗ ಈ ಹಿಂದಿನ ಶ್ಲೋಕದಲ್ಲಿ ಹೇಳಿದ ರೀತಿನಲ್ಲಿ 8 ಅಂಶಗಳು ಅಲ್ಲದೆ ಇದಕ್ಕೆ ಮೀರಿದ ಸುಪೀರಿಯರ್ ಎನರ್ಜಿ ಅಂತ ಏನ್ ಕರಿತೀವಲ್ಲ ಅದು ಜೀವಶಕ್ತಿ ಅಂತ ಕರಿತೀವಿ. ಇದು ಮಿಕ್ಕಿದ್ ಬೇರೆ ಇನ್ನೇನು ಅಲ್ಲ. ಯಾವ ರೀತಿಯಾಗಿ ನಾವು ಸೂಕ್ಷ್ಮ ಶರೀರಗಳು ಅನ್ನೋ ರೀತಿನಲ್ಲಿ ಹೇಳ್ತಾ ಹೋದ್ವಲ್ಲ, ಸೂಕ್ಷ್ಮ ಶರೀರಗಳು ಮತ್ತೆ ಕಾರಣ ಶರೀರಗಳು ಅಂತ ಹೇಳ್ತಾ ಹೋದ್ವಲ್ಲ, ಇವು ಎಲ್ಲವನ್ನೂ ಕೂಡಿಕೊಂಡಂತ ಪ್ರತಿಯೊಬ್ಬರ ಸೂಕ್ಷ್ಮ ಶರೀರಗಳು ಮತ್ತು ಕಾರಣ ಶರೀರಗಳನ್ನ ಕೂಡಿಕೊಂಡಂತಹ ಒಂದು ಜೀವಶಕ್ತಿ ಏನಿದೆಯಲ್ಲ, ಅದು ಭಗವಂತನ ಈ ಮೆಟೀರಿಯಲ್ ಎನರ್ಜಿನ ಮೀರಿದ ಸುಪೀರಿಯರ್ ಎನರ್ಜಿ ಅನ್ನೋದನ್ನ ಭಗವಂತ ಹೇಳ್ತಾ ಇದ್ದಾನೆ ಇಲ್ಲಿ. ಈ ಹಿಂದಿನ ಸೆಷನ್ಗಳ ಕಂಪೇರ್ ಮಾಡಿದ್ರೆ ಇದು ಒಂದ್ ಸ್ವಲ್ಪ ಥಿಯರಿ ಅಥವಾ ತುಂಬಾ ವರ್ಡ್ಗಳು ಜಾಸ್ತಿ ಆಗ್ತಾ ಹೋಯ್ತು. ಆದ್ರೆ ಇವುಗಳನ್ನ ಹೇಳ್ತಾ ಇದ್ರೇನೆ ನಾವು ಇನ್ನು ಮುಂದಿನ ಅಧ್ಯಾಯಗಳಾಗ್ಲಿ ಇದಾಗ್ಲಿ ನಮ್ಗೆ ಅರ್ಥ ಆಗ್ತಾ ಹೋಗೋದ್ರಿಂದಾಗಿ ಈ ರೀತಿಯಾದಂತ ಅಪ್ರೋಚ್ ಅನ್ನ ತಗೊಂಡಿದ್ದಾಗಿದೆ. ಪ್ರಾಬ್ಲಿ ಒಂದ್ ಸ್ವಲ್ಪ ಅರ್ಥ ಆಗ್ಲಿಕ್ಕೆ ಕಷ್ಟ ಆಗಿತ್ತು ಅಂತ ಅನ್ಕೋತೀನಿ. ನಾನು ಇನ್ನೊಂದು ರೀತಿಯಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ, ನೋಡೋಣ. ಓಕೆ, ಸೊ ಯಾವ ರೀತಿಯಲ್ಲಿ ಭಗವಂತನ ಒಂದು ಸ್ವರೂಪವನ್ನ ಕಾಣ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಈ ಅಧ್ಯಾಯಗಳಿಂದ ಮುಂದಕ್ಕೆ ಹೋಗ್ತಾ ಅನ್ನೋದನ್ನ ನಾವು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿರೋದು. ಮೊದಲ 2 ಭಾಗಗಳಾಗಿ ಮಾಡ್ತಾ ಇದ್ದಾನೆ ಭಗವಂತ. ಒಂದು ನಮಗೆ ನಮ್ಮ ಆಲೋಚನಾ ಶಕ್ತಿಗಾಗ್ಲಿ ಅಥವಾ ನಮ್ಮ ಎಕ್ಸ್ಪೀರಿಯನ್ಸಿಗೆ ಎಟಕುವಂತಹ ಯಾವ ಪದಾರ್ಥಗಳ ಬಗ್ಗೆ ಹೇಳ್ತಾ ಇದ್ದಾನೆ, ಅದು 8 ಪದಾರ್ಥಗಳ ಬಗ್ಗೆ ಮಾತಾಡ್ತಾ ಇದ್ದಾನೆ ಭಗವಂತ. ಅದನ್ನ ನೋಡಿದ್ವಿ. ಇದು ಪಂಚಭೂತಗಳು 5 ಪಂಚಭೂತಗಳು ಏನಿದಕ್ಕೆ ಮುಂಚೆ ಮಾತಾಡ್ಕೊಂಡ್ವಿ, ಇದು 5, ಮತ್ತು ಮನಸ್ಸು ಮತ್ತು ಈ ವಿವೇಚನಾ ಶಕ್ತಿ, ಇಂಟೆಲೆಕ್ಟ್ ಅಥವಾ ವಿಜ್ಞಾನಮಯ ಕೋಶ ಅಂತ ಏನ್ ಕರೆದ್ವಿ ಇದು, ಮತ್ತು ನಾನು ಅನ್ನುವಂತಹ ಒಂದು ಅಹಂ ಅಥವಾ ಈಗೋ ಅಂತ ಏನ್ ಕರಿತೀವಲ್ಲ ಇದು. ಈ 8 ನಮಗೆ ನಮ್ಮ ಅನುಭವಕ್ಕೆ ಬರುವಂತಹ ವಿಷಯಗಳು. ಈ 8 ನಮಗೆ ಅನುಭವಕ್ಕೆ ಬರುವಂತಹ ವಿಷಯಗಳು ಏನಿದೆಯಲ್ಲ, ಇದು ಭಗವಂತನ ಒಂದು ಸ್ವರೂಪ ಅಥವಾ ಭಗವಂತನ ಒಂದು ಅಂಶ, ನಮಗೆ ಕಾರಣಕ್ಕೆ ಅಥವಾ ನಮ್ಮ ಕೈಗೆ ಎಟಕುವಂತಹದ್ದು. ಇದು ಅಲ್ಲದೆ ನಮ್ಮ ಆಲೋಚನಾ ಶಕ್ತಿಗೆ ಮೀರಿದ ಭಗವಂತನ ಶಕ್ತಿ ಅಥವಾ ಸುಪೀರಿಯರ್ ಎನರ್ಜಿ ಅಂತ ಏನಿದೆಯಲ್ಲ, ಇವು ನಮ್ಮ ಸೂಕ್ಷ್ಮ ಶರೀರ ಮತ್ತು ನಮ್ಮ ಕಾರಣ ಶರೀರಗಳು, ಪ್ರತಿಯೊಬ್ಬರ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರಗಳು ಏನಿದೆಯಲ್ಲ, ಇವೆಲ್ಲವನ್ನೂ ಸೇರಿಕೊಂಡು ಆಗದಂತಹ ಒಂದು ಅಂಶ ಏನಿದೆಯಲ್ಲ, ಅದು ಭಗವಂತನ ಒಂದು ನಮ್ಮ ಕೈಗೆ ಎಟಕದಂತಹ ಅಥವಾ ನಮ್ಮ ಆಲೋಚನಾ ಶಕ್ತಿಗೆ ಮೀರಿದಂತಹ ಭಗವಂತನ ಒಂದು ಶಕ್ತಿ ಅಂತ ಹೇಳಬಹುದು. ಇದನ್ನ ಸುಪೀರಿಯರ್ ಎನರ್ಜಿ ಅಂತ ಕರೆದ್ವಿ.
ಸೊ ಮೆಟೀರಿಯಲ್ ಎನರ್ಜಿ ಅನ್ನೋದು 8 ವಿಧಗಳು ನಾವು ಹೇಳಿದ್ವಿ, 8 ಪಾರ್ಟ್ಗಳಾಗಿ ಅದನ್ನ ಈ 8 ಕೂಡಿಕೊಂಡಿರುವಂತದ್ದು ಮೆಟೀರಿಯಲ್ ಎನರ್ಜಿ ಅಂತ ಆಯ್ತು ಅಂತ. ಸುಪೀರಿಯರ್ ಎನರ್ಜಿ ಅನ್ನೋದು ನಮ್ಮ ಆಲೋಚನಾ ಶಕ್ತಿಗೆ ಮೀರಿದಂತಹ ಅಥವಾ ನಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗದೇ ಇರುವಂತಹ ಭಗವಂತನ ಶಕ್ತಿ ಏನಿದೆಯಲ್ಲ ಅವುಗಳನ್ನ ಈ ಒಂದು ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರಗಳ ಪ್ರತಿಯೊಬ್ಬರ ಸೂಕ್ಷ್ಮ ಮತ್ತು ಕಾರಣ ಶರೀರಗಳ ಬಗ್ಗೆ ಎಲ್ಲವನ್ನೂ ಸೇರಿಕೊಂಡು ಆದಂತಹ ಒಂದು ಅಂಶ ಏನಿದೆಯಲ್ಲ ಅದು ಭಗವಂತನ ಒಂದು ನಮ್ಮ ಆಲೋಚನಾ ಶಕ್ತಿಗೆ ಎಟಕದಂತಹ ಭಗವಂತನ ಶಕ್ತಿ ಅನ್ನೋದನ್ನ ಸುಪೀರಿಯರ್ ಎನರ್ಜಿ ಅಂತ ಕರೆದು ಅಥವಾ ಜೀವಶಕ್ತಿ ಅಂತ ಕರೆದ್ರು. ಹೋಪ್ ಇಟ್ ಈಸ್ ಕ್ಲಿಯರ್ ನೌ. ಓಕೆ, ಈ ಒಂದು ಸ್ಥಿತಿ ಇದೆಯಲ್ಲ, ಈ ಒಂದು ಪಾಯಿಂಟ್ಗೆ ಬಂದಾಗ ಉಪನಿಷತ್ತುಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಒಂದು ಇದನ್ನ ಹೇಳ್ತಾ ಹೋಗ್ತಾರೆ. ಈಗ ನೀವು ಕೇಳ್ತಾ ಹೋಗ್ಬೋದು ಇಲ್ಲಿ ಹಾಗಿದ್ರೆ ಭಗವಂತ ಪ್ರತಿಯೊಬ್ಬರ ಸೂಕ್ಷ್ಮ ಶರೀರಗಳು ಮತ್ತೆ ಕಾರಣ ಶರೀರಗಳು ಕೂಡ್ಕೊಂಡಿರೋದು ಭಗವಂತನ ಒಂದು ಶಕ್ತಿ ಅನ್ನೋ ರೀತಿನಲ್ಲಿ ಆಯ್ತು ಅಂದ್ರೆ, ಭಗವಂತ ಈಗ ಪ್ರತಿಯೊಬ್ಬರಲ್ಲೂ ಇದಾನೆ ಅನ್ನೋ ರೀತಿನಲ್ಲಿ ನಾವ್ ಏನ್ ಮಾತಾಡ್ಕೋತೀವಿ ಅದಾಗಲಿ, ಅಥವಾ ಭಗವಂತ ಪ್ರತಿಯೊಂದು ಕಡೆನೂ ಇದಾನೆ ಎಲ್ಲೆಲ್ಲೂ ಇದಾನೆ ಅನ್ನೋ ರೀತಿನಲ್ಲಿ ಯಾವ್ದನ್ನ ಹೇಳ್ಕೊತೀವಲ್ಲ ಅದನ್ನ ಈ ಒಂದು ಶ್ಲೋಕಗಳ ಮೂಲಕನೇ ಅವುಗಳ ತಾತ್ಪರ್ಯವನ್ನ ತಗೊಳ್ಳಿಕ್ಕೆ ಹೋಗಿರೋಂಥದ್ದು. ಈಗ ನಾವು ಉದಾಹರಣೆಗೆ ಚಾಂದೋಗ್ಯ ಉಪನಿಷತ್ತಿನಲ್ಲಿ ನೋಡಿದ್ವಿ ಅಂದ್ರೆ ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಒಂದು ಶ್ಲೋಕ ಬರುತ್ತೆ. ಅಂದ್ರೆ ಪ್ರತಿಯೊಂದು ಬ್ರಹ್ಮ ಅಂತಾನೆ, ಅಂದ್ರೆ ಬ್ರಹ್ಮ ಇನ್ ದ ಸೆನ್ಸ್ ಇಲ್ಲಿ ದೇವರು ಅನ್ನೋ ರೀತಿಯಲ್ಲಿ ಅಥವಾ ಭಗವಂತ ನಮ್ ಎಟರ್ನಲ್ ಗಾಡ್ ಅಂತ ಏನ್ ಕರಿತೀವಲ್ಲ ಅದು. ಅಂದ್ರೆ ನಮ್ಮ ಈಗ ಚತುರ್ಮುಖ ಬ್ರಹ್ಮ ಅಂತ ನಾವು ಈ ಕಥೆಗಳಲ್ಲೆಲ್ಲ ಏನ್ ಕೇಳಿರ್ತೀವಲ್ಲ, ಅಥವಾ ತ್ರಿಮೂರ್ತಿಗಳಲ್ಲಿ ಒಬ್ಬರಾದಂತಹ ಬ್ರಹ್ಮದೇವರಿದೆಯಲ್ಲ ಆ ಬ್ರಹ್ಮ ಅಲ್ಲ ಇಲ್ಲಿ, ಅದನ್ನು ಮೀರಿದ ಈ ತ್ರಿಮೂರ್ತಿಗಳ ಒಂದು ಇದಕ್ಕೂ ಕಾರಣವಾದಂತಹ ಒಂದು ಸುಪೀರಿಯರ್ ಎನರ್ಜಿ ಅಂತ ಏನಿದೆಯಲ್ಲ ಅದನ್ನ ಬ್ರಹ್ಮ ಅನ್ನೋ ರೀತಿನಲ್ಲಿ ವೇದಗಳಲ್ಲಿ ಹೇಳಿರುವಂತದ್ದು. ಸೊ ಸರ್ವಂ ಖಲ್ವಿದಂ ಬ್ರಹ್ಮ ಅನ್ನೋ ರೀತಿನಲ್ಲಿ ಏನನ್ನ ಹೇಳಿದ್ದಾರೆ ಅಂದ್ರೆ ಪ್ರತಿಯೊಂದೂನು ಬ್ರಹ್ಮ ಅನ್ನೋ ರೀತಿನಲ್ಲಿ ಹೇಳಿದ್ದಾರೆ. ಅಥವಾ ಈಶೋಪನಿಷತ್ ಅಂತ ತಗೊಂಡ್ವಿ ಅಂದ್ರೆ ಈಶಾವಾಸ್ಯಂ ಇದಂ ಸರ್ವಂ ಅನ್ನೋ ರೀತಿನಲ್ಲಿ ಹೇಳಿದ್ದಾರೆ. ಅಂದ್ರೆ ಪ್ರತಿಯೊಂದೂನು ಈಶ್ವರ ಸ್ವರೂಪ ಅಂತ. ಈಶ್ವರ ಈ ಹಿಂದಿನ ಶ್ಲೋಕದಲ್ಲಿ ಬ್ರಹ್ಮ ಅನ್ನೋ ರೀತಿನಲ್ಲಿ ಕರೆದಿದ್ರು, ಇಲ್ಲಿ ಈಶ್ವರ ಅನ್ನೋ ರೀತಿನಲ್ಲಿ ಕರೆದಿದ್ದಾರೆ. ಸೊ ಹಾಗಾಗಿ ಪ್ರತಿಯೊಂದು ದೇವರ ಸ್ವರೂಪವೇ ಅನ್ನೋ ರೀತಿನಲ್ಲೂ ಹೇಳಿದ್ದಾರೆ. ಅಥವಾ ಶ್ವೇತಾಶ್ವತರ ಉಪನಿಷತ್ ತಗೊಂಡ್ವಿ ಅಂದ್ರೆ ಪುರುಷ ಏವೇದಗಂ ಸರ್ವಂ ಅನ್ನೋ ರೀತಿನಲ್ಲಿ ಒಂದು ಶ್ಲೋಕ ಬರುತ್ತೆ. ಅಂದ್ರೆ ಪುರುಷ ಅಂತ ಯಾವ್ದನ್ನ ಕರೆದಿದ್ದಾರೆ ಇಲ್ಲಿ, ಅದು ಭಗವಂತನನ್ನ ಕರೆದಿರೋದಿಲ್ಲಿ. ಅಂದ್ರೆ ಎಟರ್ನಲ್ ಗಾಡ್, ನಾನೀಗ ಹೇಳಿದ ರೀತಿನಲ್ಲಿ ಪ್ರತಿಯೊಂದಕ್ಕೂ ಕಾರಣವಾದಂತಹ ದೇವರು ಏನಂತ ಇದೆಯಲ್ಲ ಅಂಶವನ್ನ, ಅದನ್ನ ಪುರುಷ ಅನ್ನೋ ರೀತಿನಲ್ಲಿ ಕರೆದು ಪ್ರತಿಯೊಂದು ಅದೇ ಅನ್ನೋ ತರ ಹೇಳಿದ್ದಾರೆ. ಸೊ ಈ ಒಂದು ಶ್ಲೋಕವನ್ನ ನಾವು ತಗೋತಾ ಹೋದ್ವಿ ಅಂದ್ರೆ ಅದ್ವೈತದಲ್ಲಿ, ದ್ವೈತದಲ್ಲಿ, ವಿಶಿಷ್ಟ ಅದ್ವೈತಗಳಲ್ಲಿ ಅವುಗಳದೇ ಆದಂತಹ ತಾತ್ಪರ್ಯದಲ್ಲಿ ಇವುಗಳ ಅರ್ಥವನ್ನ ಕೊಡ್ತಾ ಹೋಗಿದ್ದಾರೆ. ಆದ್ರೆ ಇಲ್ಲಿ ಭಗವಂತ ಇವೆಂಚುಲಿ ಹೇಳ್ತಾ ಇರೋದು ಏನು ಅಂದ್ರೆ 2 ಭಾಗಗಳಾಗಿ. ಒಂದು, ಪ್ರತಿಯೊಬ್ಬರ ನಮ್ಮ ಆಲೋಚನೆಗೆ ಎಟಕುವಂತಹ, ನಮ್ಮ ತಿಳುವಳಿಕೆಗೆ ಸಿಗುವಂತಹದ್ದು ಏನೇನಿದೆ ದೇವರ ಅಂಶ, ನಮ್ಮ ಕೈಗೆ ಎಟುಕದ, ನಮಗೆ ಅರ್ಥವಾಗದೇ ಇರುವಂತದ್ದು ಅಥವಾ ನಮ್ಮ ತರ್ಕಕ್ಕೆ ನಿಲುಕದೇ ಇರುವಂತಹ ಒಂದು ದೇವರ ಅಂಶಗಳು ಏನಿದೆಯಲ್ಲ ಅವುಗಳನ್ನ ಇದಕ್ಕೆ ಮೀರಿದ ಸುಪೀರಿಯರ್ ಎನರ್ಜಿ ಅನ್ನೋ ರೀತಿನಲ್ಲಿ ಹೇಳಿರೋದು. ಅಥವಾ ಜೀವಶಕ್ತಿ ಅಂತ ಏನ್ ಹೇಳಿದ್ರು ಅದನ್ನ ಆ ರೀತಿಯಾಗಿ ಹೇಳಿರೋದು. ಈ ಪಾಯಿಂಟ್ ಕ್ಲಿಯರ್ ಆಯ್ತು ಅಂತ ಅನ್ಕೊಂಡಿದೀನಿ ನಾನು. ಇದು ಕ್ಲಿಯರ್ ಇದೆ ಅಂತ ಆಯ್ತು ಅಂದ್ರೆ ಇನ್ನ ಒಂದು ಟಾಪಿಕ್ ಇದೆ ಈ ಒಂದು ಅಧ್ಯಾಯದ ಬಗ್ಗೆ, ಅದರ ಕಡೆಗೆ ಹೋಗೋಣಂತೆ. ಇಷ್ಟು ಆದ ನಂತರ ಈಗ ಸ್ವಲ್ಪ ನಮಗೆ ಇದು ಒಂಥರ ಡ್ರೈ ಟಾಪಿಕ್ ಅಂತ ಅನ್ನಿಸ್ತೇನೋ, ನಿಮ್ಗೆ ತುಂಬಾ ಥಿಯರಿ ಆಗೋಯ್ತು ಅಂತ ಅನ್ನಿಸ್ತೇನೋ. ಈಗ ಮುಂದಿನದನ್ನ ಅಟ್ಲೀಸ್ಟ್ ನಾವು ದಿನನಿತ್ಯದ ಬಳಕೆಯಲ್ಲಿ ಸ್ವಲ್ಪ ಕೊರಿಲೇಟ್ ಮಾಡ್ಕೊಳ್ಳಿಕ್ಕೆ ಆಗುವಂತಹ ಒಂದು ವಿಷಯ. ನಾವು 4 ರೀತಿಯಾದಂತಹ ಜನರನ್ನ ನಾವು ಸಾಧಾರಣವಾಗಿ ನೋಡ್ತೀವಿ. ಈಗ ಯಾರೇ ಒಬ್ಬರನ್ನ ತಗೊಂಡ್ರು ಕೂಡ ಈ 4 ಕ್ಯಾಟಗರಿಗಳಲ್ಲಿ ಒಬ್ಬರನ್ನಾಗಿ ಅವರನ್ನ ಸೇರಿಸಬಹುದು. ಇದು ಯಾವ ರೀತಿಯಾಗಿ ಅಂದ್ರೆ ಅಂದ್ರೆ ಇನ್ ದ ಕಾಂಟೆಕ್ಸ್ಟ್ ಆಫ್ ಭಗವಂತನೊಳಗಿನ ಇಂಟ್ರಾಕ್ಷನ್, ನಾವು ಯಾವ ರೀತಿಯಾಗಿ ಭಗವಂತನ ಜೊತೆ ನಾವು ಒಂದು ಇದನ್ನ ಇಟ್ಕೊಂಡಿರ್ತೀವಲ್ಲ, ಸಂಬಂಧವನ್ನ ಇಟ್ಕೊಂಡಿರ್ತೀವಲ್ಲ, ಅದನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಈ 4 ಟೈಪ್ ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋದಾಗುತ್ತೆ. ಮೊದಲನೆಯದು ಅರ್ಥಿ ಅಂತ ಹೇಳಿ. ಈ ರೀತಿಯಾದಂತಹ ಜನ ಯಾವ ರೀತಿ ಇರ್ತಾರೆ ಅಂದ್ರೆ, ಈ ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ರೀತಿಯಲ್ಲಿ ಒಂದು ಗಾದೆ ಮಾತಿದೆಯಲ್ಲ, ಆ ರೀತಿಯಲ್ಲಿ ಇರ್ತಾರೆ. ಎಲ್ಲ ಆರಾಮಾಗಿ ನಡೀತಾ ಇತ್ತು, ಮಾಡ್ತಿತ್ತು ಅಂದ್ರೆ ದೇವ್ರು ಬೇಡ, ಏನು ಬೇಡ, ಏನು ತೊಂದ್ರೆ ಇಲ್ಲ, ಎಲ್ಲ ಆರಾಮಾಗಿದೆ, ನನ್ ಪಾಡಕ್ ನಾನು ಇರ್ತೀನಿ. ಕಷ್ಟ ಬಂತು ಅಂದ ಕೂಡ್ಲೆ ಓಡೋಗು ದೇವ್ರ ಹತ್ರ, ದೇವಸ್ಥಾನಗಳು ಸುತ್ತು, ಅದು ಮಾಡು ಇದು ಮಾಡು,
ನಮ್ಗೆ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆದ ಕೂಡಲೇ ಮತ್ತೆ ಯಾವ ದೇವಸ್ಥಾನವೂ ಬೇಡ, ಯಾವ ದೇವರು ಬೇಡ, ಯಾವ ಪೂಜೆಯೂ ಬೇಡ ಅನ್ನೋ ರೀತಿಯಲ್ಲಿ ಇರೋಂಥವ್ರು. ಅವ್ರು ಬರೀ ಆ ಒಂದು ಕಷ್ಟ ಬಂದಾಗ ಮಾತ್ರನೇ ದೇವ್ರು ಬೇಕು, ಮಿಕ್ಕಿದ ಟೈಮ್ನಲ್ಲಿ ನಮಗೆ ಭಗವಂತನ ಇದಕ್ಕೆ ನಮ್ಗೆ ಏನು ತೊಂದರೆ ಇಲ್ಲಪ್ಪ ಅನ್ನೋ ರೀತಿಯಲ್ಲಿ ಇರುವಂತ ಇಂಥವ್ರನ್ನ ಅರ್ಥಿ ಅಂತ ಕರೀತಾರೆ. ನೆಕ್ಸ್ಟ್ ಬರೋದು ಅರ್ಥಾರ್ಥಿ ಅಂತ ಕರಿತೀವಿ. ಇವರಲ್ಲಿ ಯಾವ ರೀತಿ ಇರುತ್ತೆ ಅಂದ್ರೆ, ನನಗೇನೋ ತೊಂದರೆಗಳಿಲ್ಲ, ಆದ್ರೆ ಏನೋ ಒಂದು ಬೇಕಿದೆ ನನಗೆ, ಅದಕ್ಕೋಸ್ಕರ ದೇವ್ರ ಹತ್ರ ಹೋಗ್ತೀನಿ. ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ, ನನ್ನ ಹತ್ರ ಬೈಕ್ ಇದೆ, ನನಗೆ ಕಾರ್ ಬೇಕು, ಕಾರ್ ಕೊಡಿಸು ಅಂತ ದೇವ್ರ ಹತ್ರ ಹೋಗೋದು. ಇಲ್ಲ ನನಗ್ ಒಂದ್ ಮನೆ ಇದೆ, 2 ಮನೆ ಬೇಕು ಅನ್ನೋ ರೀತಿಯಲ್ಲಿ ಹೋಗೋದು. ಅಥವಾ ಏನೋ ಒಂದಿದೆ, ಇನ್ನೊಂದಷ್ಟು ಬೇಕು. ಒಟ್ನಲ್ಲಿ ಇರೋದ್ರಲ್ಲಿ ಇದೆ ಆಲ್ರೆಡಿ, ಕಷ್ಟದಲ್ಲಂತೂ ಇಲ್ಲ. ಈಗ ಅರ್ಥಿ ಅನ್ನೋಂಥವ್ರು ಯಾವ ರೀತಿ ಆಯ್ತು, ಕಷ್ಟ ಬಂದಾಗ ದೇವ್ರ ಹತ್ರ ಓಡೋಗೋದು, ಮಿಕ್ಕಿ ಟೈಮ್ನಲ್ಲಿ ಇಲ್ಲ ಅನ್ನೋ ಹತ್ರ ಆಯ್ತು. ಅರ್ಥಾರ್ಥಿ ಅನ್ನೋರು ಒಂದು ಸ್ಟೆಪ್ ನೆಕ್ಸ್ಟ್. ಆತರ ಅಲ್ಲ, ಅವ್ರು ಕಷ್ಟ ಬಂದಾಗ ಮಾತ್ರ ದೇವ್ರ ಹತ್ರ ಹೋಗಲ್ಲ, ನೆಮ್ಮದಿಯಾಗಿದ್ದಾಗ್ಲೂ ಹೋಗ್ತಾರೆ. ಆದ್ರೆ ಯಾವ ಕಾರಣಕ್ಕೆ ಹೋಗ್ತಾರೆ ಅಂದ್ರೆ, ಇನ್ನೂ ಬೇಕು ಅನ್ನೋ ಕಾರಣಕ್ಕೋಸ್ಕರ ಹೋಗ್ತಾರೆ ಹೊರತು ದೇವರಿಗಾಗಿ ದೇವಸ್ಥಾನಕ್ಕಾಗ್ಲಿ, ದೇವರಿಗಾಗಿ ದೇವ್ರ ಹತ್ರ ಪೂಜೆಗೆ ಅಂತ ಹೇಳಿ ಮಾಡುವಂತದ್ದಲ್ಲ. ಸೊ ಆ ರೀತಿಯಾಗಿ ಇರೋಂಥವ್ರನ್ನ ಅರ್ಥಾರ್ಥಿ ಅಂತ ಕರೀತಾರೆ. ಅವರ ಒಂದು ಯಾವ್ದೋ ಒಂದು ಡಿಸೈರ್ ಅಥವಾ ಯಾವ್ದೋ ಒಂದು ಆಸೆ ಏನಿರುತ್ತಲ್ಲ, ಅದನ್ನ ಈಡೇರಿಸಿಕೊಳ್ಳಲಿಕ್ಕಾಗಿ ಭಗವಂತನ ಹತ್ರಕ್ಕೆ ಹೋಗುವಂತ. ನೆಕ್ಸ್ಟ್ ಏನ್ ಬರುತ್ತಲ್ಲ, ಇವ್ರನ್ನ ಜಿಜ್ಞಾಸು ಅಂತ ಕರಿತೀವಿ. ಜಿಜ್ಞಾಸು ಅಂದ್ರೆ ಏನಂದ್ರೆ, ಸರಿನಪ್ಪ ನನಗೆ ಕಷ್ಟ ಬಂದಾಗ ಮಾತ್ರ ದೇವ್ರ ಹತ್ರ ಹೋಗೋದಾಗ್ಲಿ, ಅಥವಾ ಅದ್ ಬೇಕು ಇದು ಬೇಕು ಅಂತ ದೇವ್ರ ಹತ್ರ ಹೋಗುವಂತದ್ದಲ್ಲ. ಏನೋ ಒಂದಿದೆ, ಭಗವಂತ ಅನ್ನೋದೊಂದು ಶಕ್ತಿ ಇದೆ, ಇದೆಲ್ಲ ಹೇಳ್ತಾರೆ ಮಾಡ್ತಾರೆ, ಏನಿದು, ಇದ್ರ ಬಗ್ಗೆ ತಿಳ್ಕೋಬೇಕು ಅಂತ. ಜಿಜ್ಞಾಸು ಅಂದ್ರೆ ರೂಢಾಗಿ ನಾನು ಟ್ರಾನ್ಸ್ಲೇಟ್ ಮಾಡ್ತೀನಿ ಅಂದ್ರೆ, ಡೌಟ್ ಇಟ್ಕೊಂಡು ಹೋಗುವಂಥದ್ದು ಅನ್ನೋಂಥದ್ದು. ಏನಿದೆ, ಏನೋ ಇರ್ಬೇಕಲ್ಲ, ಏನೋ ಒಂದು ಹೇಳ್ತಿದಾರಲ್ಲ, ಏನಿದು ಅನ್ನೋ ರೀತಿಯಾದಂತ, ಏನಕ್ಕೆ ಇದನ್ನೆಲ್ಲ ಮಾಡ್ಬೇಕು ಅಂತ ಹೇಳ್ತಾರೆ, ಅದು ಇದು ಇದನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಇದನ್ನೆಲ್ಲ ತಿಳ್ಕೋಬೇಕು ಅಂತ ಒಂದು ರೀತಿಯಾದ ಒಂದು ಕ್ಯೂರಿಯಾಸಿಟಿ, ಆತರ ಏನ್ ಹೇಳ್ತಾರಲ್ಲ, ಅದನ್ನ ಇಟ್ಕೊಂಡು ಭಗವಂತನ ಹತ್ರ ಹೋಗುವಂತವ್ರು ಏನಿರ್ತಾರಲ್ಲ, ಅವ್ರುಗಳನ್ನ ಜಿಜ್ಞಾಸು ಅಂತ ಕರೀತಾರೆ. ಸೊ ಅರ್ಥಿಗಿಂತಲೂ ಅರ್ಥಾರ್ಥಿ ಅನ್ನೋರು ಸ್ವಲ್ಪ ಬೆಟರ್ ಇರ್ತಾರೆ. ಅರ್ಥಾರ್ಥಿಗಿಂತಲೂ ಜಿಜ್ಞಾಸು ಅನ್ನೋರು ಇನ್ನೊಂದು ಸ್ಟೆಪ್. ಸೊ ಹಾಗಾಗಿ ನಾವು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗಿದೀವಿ. ಕೊನೆಯಲ್ಲಿ ಬರುವಂತದ್ದು ಜ್ಞಾನಿ ಅಂತ ಹೇಳಿ ಕರೆಯೋದು. ಜ್ಞಾನಿ ಅನ್ನೋಂಥವ್ರು ಯಾವ ರೀತಿ ಹೇಳ್ಬೋದು ಅಂದ್ರೆ, ಈ ಜಿಜ್ಞಾಸು ಅನ್ನೋಂಥವ್ರು ಒಂದು ಡೌಟ್ ಇದನ್ನ ಇಟ್ಕೊಂಡು ದೇವ್ರ ಹತ್ರ ಹೋಗಿರ್ತಾರೆ. ಜ್ಞಾನಿ ಅನ್ನೋಂಥವ್ರಿಗೆ ಇದರ ಅರಿವಾಗಿರುತ್ತೆ. ಯಾವ ಕಾರಣಕ್ಕಾಗಿ ನಾನು ಭಗವಂತನ ಹತ್ರ ಹೋಗ್ತಾ ಇದ್ದೀನಿ, ಭಗವಂತ ಅಂದ್ರೆ ಏನು, ಯಾವ ಕಾರಣಕ್ಕೆ ನಾನು ಇದನ್ನೆಲ್ಲ ಮಾಡ್ತಾ ಇದ್ದೀನಿ ಅನ್ನುವಂಥದ್ದನ್ನ ತಿಳ್ಕೊಂಡು, ಅವರ ದೈನಂದಿನ ಜೀವನದಲ್ಲಿ ಅದನ್ನ ಅಳವಡಿಕೆ ಮಾಡಿಕೊಂಡು ದೇವರಿಗಾಗಿ ದೇವರ ಹತ್ರ ಹೋಗುವಂಥದ್ದು ಏನಿದೆಯಲ್ಲ, ಅವರನ್ನ ಜ್ಞಾನಿ ಅಂತ ಕರೀತಾರೆ. ಅಂದ್ರೆ ದೇವರ ಸನ್ನಿಧಾನಕ್ಕೆ ಹೋಗಬೇಕು ಅನ್ನೋ ಕಾರಣಕ್ಕಾಗಿನೇ ಹೋಗುವಂತದ್ದು ಇದೆಯಲ್ಲ, ಆ ರೀತಿ. ಈಗ ಅರ್ಥಿ ಅನ್ನೋಂಥವ್ರು ಎಕ್ಸ್ಟ್ರೀಮ್ ನಲ್ಲಿ ನಾವು ನೋಡಿದ್ವಿ ಅಂದ್ರೆ, ಅರ್ಥಿ ಅನ್ನೋರು ಅವರ ಸ್ವಾರ್ಥಕ್ಕಾಗಿ ದೇವರ ಹತ್ರ ಹೋಗುವಂತವ್ರು, ಆ ರೀತಿಯಾಗಿ ಇರ್ತಾರೆ. ಜ್ಞಾನಿ ಅನ್ನುವಂಥವ್ರು ಎಕ್ಸಾಕ್ಟ್ ಆಪೋಸಿಟ್. ದೇವರ ಒಂದು ಸಾನ್ನಿಧ್ಯ ಬೇಕು ಅನ್ನುವಂತಹ ಒಂದು ಹಂಬಲದಿಂದ ದೇವರಿಗಾಗಿ ದೇವಸ್ಥಾನಕ್ಕೆ ಹೋಗೋದಾಗ್ಲಿ, ಅಥವಾ ದೇವರ ಬಳಿಗೆ ಹೋಗೋದಾಗ್ಲಿ, ಮನೆಯಲ್ಲಿ ಪೂಜೆ ಮಾಡೋದಾಗ್ಲಿ, ಪ್ರತಿಯೊಂದು ಏನೇ ನಾವು ಮಾಡಿದ್ರು ಕೂಡ ದೇವರ ಒಂದು ಮೂಲವನ್ನ ಅರ್ಥ ಮಾಡಿಕೊಂಡು ಅದಕ್ಕಾಗಿ ಅಂತಾನೆ ಮಾಡುವಂಥದ್ದು. ಇನ್ಯಾವುದೋ ನನಗೆ ಅದ್ ಬೇಕು ಇದು ಬೇಕು ಅನ್ನೋಂತಹ ಒಂದು ಆಸೆಗಳನ್ನ ಇಟ್ಕೊಂಡು ಮಾಡೋದು ಅನ್ನೋದಲ್ಲದೆ, ಭಗವಂತನಿಗಾಗಿ ಭಗವಂತನ ಬಳಿ ಹೋಗೋದು ಅಂತ ಏನ್ ಕರಿತೀವಲ್ಲ, ಅಂತವರನ್ನ ಜ್ಞಾನಿ ಅಂತ ಕರೀತಾರೆ. ಸೊ ಇದು ನಿಮಗೆ ಪ್ರಾಕ್ಟಿಕಲಿ ಈಗಿನಿಂದ ಈ 4 ಭಾಗಗಳನ್ನ ನಾವು ಮಾಡಿದ್ರಿಂದಾಗಿ, ಇನ್ನು ಮುಂದೆ ನೀವು ಯಾರನ್ನೇ ನೋಡಿದ್ರು ಅಥವಾ ಒಂದು ಪೂಜೆಗೆ ಅಂತ ಕೂತ್ಕೊಳ್ಳೋರಾಗ್ಲಿ, ಅಥವಾ ನಮ್ಮನ್ನ ನಾವೇ ಎವ್ಯಾಲ್ಯೂಯೇಟ್ ಮಾಡ್ಕೋತೀವಿ ಅಂದ್ರೂ, ನಾವು ಈ 4 ಸ್ಥಾನಗಳಲ್ಲಿ ನಾವು ಎಲ್ಲಿದೀವಿ ಅನ್ನೋದನ್ನ ನಾವು ತಿಳ್ಕೊಳಕ್ ಹೋದ್ರು ಕೂಡ ಈ ಒಂದು ಡೆಫಿನಿಷನ್ಗಳ ಕಾರಣದಿಂದಾಗಿ ನಾವು ಅರ್ಥ ಮಾಡ್ಕೊಳ್ಳಿಕ್ ಸಿಗತ್ತಲ್ವಾ ಎಲ್ಲಿದೀವಿ ನಾವು ಅಂತ. ಸೊ ನಮ್ಮ ಕರ್ತವ್ಯ ಯಾವ ರೀತಿಯಲ್ಲಿ ಇರ್ಬೇಕು ಅಂದ್ರೆ, ನಾವು ಅರ್ಥಿ ಕಡೆಗೆ ಹೋಗಬಾರದು ಯಾವತ್ತೇ ಆಗ್ಲಿ. ನಾವು ಅರ್ಥಾರ್ಥಿಗಳಾಗಿರ್ಬೋದು, ಜಿಜ್ಞಾಸುಗಳಾಗಿರ್ಬೋದು, ಯಾವುದೇ ಇದ್ರಲ್ಲಿದ್ರು ಉನ್ನತ ಸ್ಥಾಯಿಗೆ ಹೋಗುವಂತಹ ಪ್ರಯತ್ನಗಳನ್ನ ಮಾಡೋಣ. ಅಂದ್ರೆ ಈಗ ಅರ್ಥಾರ್ಥಿಯಾಗಿದ್ದಂಥವ್ರು ಜಿಜ್ಞಾಸುವಿನಿಂದ ಜ್ಞಾನಿ ಆಗ್ಲಿಕ್ಕೆ ಪ್ರಯತ್ನ ಮಾಡ್ಬೇಕೆ ಹೊರತು, ಅರ್ಥಾರ್ಥಿಯಾಗಿದ್ದಂಥವನು ಅರ್ಥಿಯಾಗಿ ಆಗ್ಲಿಕ್ಕೆ ಹೋದ್ವಿ ಅಂದ್ರೆ ಮತ್ತೆ ಎಡವಟ್ ಮಾಡ್ಕೋತಾ ಇದೀವಿ ಅಂತ ಅರ್ಥ. ಅಂದ್ರೆ ಇದಕ್ ಮುಂಚೆ ನಾವು ಹೇಳಿದ ಇದ್ರ ಪ್ರಕಾರ ನೋಡಿದ್ವಿ ಅಂದ್ರೆ, ನಮ್ದು ಆ ವಿಷಿಯಸ್ ಸೈಕಲ್ ಲೂಪಿನ ಬಗ್ಗೆ ಏನ್ ಮಾತಾಡ್ಕೊತಾ ಇದ್ವಲ್ಲ, ಅದರಲ್ಲಿ ಸಿಕ್ಕಾಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಅನ್ನೋ ರೀತಿನಲ್ಲಿ ಆಗುತ್ತೆ. ಅರ್ಥಿ ಅಥವಾ ಆ ಒಂದು ಕಡೆಗೆ ಹೋಗ್ತಾ ಹೋದ್ವಿ ಅಂದ್ರೆ, ನಮ್ಮ ಪ್ರಯತ್ನ ಯಾವತ್ತೇ ಆಗ್ಲಿ ಜಿಜ್ಞಾಸು ಜ್ಞಾನಿ ಈ ರೀತಿಯಲ್ಲಿ ಆಗ್ತಾ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಂಗುನು, ನಮ್ಮ
ಒಂದು ಅರಿವು ಏನಿದೆಯಲ್ಲ ಅದು ಉನ್ನತ ಸ್ಥಾಯಿಗೆ ಬೆಳೀತಾ ಹೋಗಿ ಈ ಭಗವಂತನ ಒಂದು ಅಂಶದ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕಾಗ್ಲಿ ಈ ರೀತಿಯಾಗಿ ಆಗಿ ನಮಗೆ ಈ ನೆಮ್ಮದಿ ಅಥವಾ ಮೋಕ್ಷ ಅನ್ನೋದ್ರ ಬಗ್ಗೆ ಏನ್ ಮಾತಾಡ್ಕೊಂಡ್ವಲ್ಲ ಇದ್ರ ಹಿಂದಿನ ಸೆಷನ್ ನಲ್ಲಿ ಅದರ ಕಡೆಗೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಇಲ್ಲಿ ಅದರ ತಾತ್ಪರ್ಯ. ಏನಕ್ಕೆ ಈ 4 ರೀತಿಯಾದ ಜನರ ಬಗ್ಗೆ ಹೇಳಿದರೆ ಇಲ್ಲಿ ಅಂದ್ರೆ, ಯಾವ ರೀತಿ ಅರ್ಥಿ ಅಥವಾ ಅರ್ಥಾರ್ಥಿಯ ಪರಿಸ್ಥಿತಿಯಲ್ಲಿ ಇದ್ದಂತಹವರು ಆ ವಿಷಯ ಸೈಕಲ್ನಿಂದ ಹೊರಗೆ ಬರ್ಲಿಕ್ಕೆ ಪ್ರಯತ್ನನೂ ಮಾಡ್ತಾ ಇರಲ್ಲ. ಅವರು ಕಷ್ಟ ಬಂದಾಗ ಮಾತ್ರ ಇದ್ರ ಹತ್ರ ಹೋಗೋದಾಗ್ಲಿ ಅಥವಾ ನನಗೆ ಇನ್ನೂ ಅದ್ ಬೇಕು ಇದು ಬೇಕು ಅಂತ ಆಸೆಗಳು ಇಟ್ಕೊಂಡೆ ದೇವ್ರ ಹತ್ರ ಹೋಗ್ತಾ ಇದ್ದವರು ಈ ಒಂದು ಜೀವನ್ಮರಣಗಳ ಸೈಕಲ್ನಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಆ ಒಂದು ಇದರಿಂದ ಜಿಜ್ಞಾಸು ಅಥವಾ ಜ್ಞಾನಿಯಾಗುವ ಕಡೆಗೆ ಪ್ರಯತ್ನ ಮಾಡಬೇಕು ಅನ್ನುವಂತಹ ಕಾರಣದಿಂದಲೇ ಭಗವಂತ ಇಲ್ಲಿ ಈ ಶ್ಲೋಕಗಳ ಮೂಲಕ ಅವುಗಳನ್ನು ಕೂಡ ತಿಳಿಸ್ಲಿಕ್ಕೆ ಹೋಗಿರುವಂತದ್ದು. ಇದಕ್ಕೆ ರಿಲೇಟೆಡ್ ಆಗಿರುವಂತಹ ಒಂದು ಶ್ಲೋಕವನ್ನ ಇಲ್ಲಿ ನಾವು ನೋಡೋಣ. 4 ರೀತಿಯಾದಂತಹ ಜನ ಭಗವಂತನ ಕಡೆಗೆ ಅಂದ್ರೆ ಡಿವೋಟಿಗಳಾಗಿ ಅಂದ್ರೆ ಭಕ್ತರಾಗಿ ಇರುವಂತಹದ್ರ ಬಗ್ಗೆ ಹೇಳಿರೋದಿಲ್ಲಿ. ಅರ್ಥೋ ಜಿಜ್ಞಾಸುರ್ ಅರ್ಥಾರ್ಥಿ ಜ್ಞಾನಿ ಅನ್ನೋ ರೀತಿಯಲ್ಲಿ 4 ಜನರ ಬಗ್ಗೆ ಇಲ್ಲಿ ಮಾತನಾಡಿದ್ದಾಗಿದೆ. ಅಂದ್ರೆ ಕಷ್ಟ ಬಂದಾಗ ಮಾತ್ರ ಹೋಗೋದಾಗ್ಲಿ ಅಥವಾ ಯಾವುದೋ ಒಂದು ಆಸೆಗಳಿಗಾಗಿ ಹೋಗಿರುವಂತಹವ್ರು ಮತ್ತು ಜ್ಞಾನವನ್ನ ಸಂಪಾದನೆ ಮಾಡಬೇಕು ಅಂತ ಹೋಗಿರೋಂಥವ್ರು. ಇನ್ನು ಕೊನೆಯದಾಗಿ ಉನ್ನತ ಸ್ಥಾನದಲ್ಲಿರೋ ಆಲ್ರೆಡಿ ಜ್ಞಾನದ ಸಂಪಾದನೆ ಆಗಿರುತ್ತೆ, ಭಗವಂತನ ನಿಜ ಸ್ವರೂಪವನ್ನ ತಿಳ್ಕೊಂಡು ಭಗವಂತನಿಗಾಗಿ ಭಗವಂತನ ಹತ್ರ ಹೋಗಿ ಅವರು ಪೂಜೆ ಮಾಡೋದಾಗ್ಲಿ ಅಥವಾ ಇದಾಗ್ಲಿ ಅಥವಾ ಮೆಡಿಟೇಷನ್ ಮಾಡೋದು ಏನೇ ಒಂದು ಮಾಡಿದ್ರು ಕೂಡ ಭಗವಂತನಿಗಾಗಿ ಮಾಡ್ತಾರೆ. ಅದನ್ನ ತನಗಾಗಿ ಆಸೆಗಳನ್ನ ಇಟ್ಕೊಂಡು ಮಾಡುವಂತವ್ರಲ್ಲ, ಅಂತವ್ರನ್ನ ಜ್ಞಾನಿ ಅಂತ ಕರೀತಾರೆ. ಈ 4 ಭಾಗಗಳನ್ನಾಗಿ ಮಾಡಿರೋದು ಒಂದು. ಎರಡನೇದು, ಈ ಭಾಗಗಳನ್ನಾಗಿ ಮಾಡಿರೋದ್ರಿಂದ ನಾವು ಯಾವ ರೀತಿಯಾಗಿ ಇರಬೇಕು, ಯಾವ ರೀತಿಯಾಗಿ ಆಗ್ಲಿಕ್ಕೆ ಪ್ರಯತ್ನ ಪಡಬೇಕು ಅನ್ನೋದನ್ನು ಭಗವಂತ ಇಲ್ಲಿ ತಿಳಿಸ್ಕೊಡ್ಲಿಕ್ಕೆ ಹೊರಟಿದೆ. ಸೊ ನೀವು ಇದು ಯಾವ ರೀತಿಯಾಗಿ ಹಿಂದಿನ ಅಧ್ಯಾಯಗಳಿಗೆಲ್ಲಾನು ಕೊರಿಲೇಟ್ ಆಗುತ್ತೆ ಅನ್ನೋದಾಯ್ತು ಅಂದ್ರೆ, ಈಗ ನಾವು ಸ್ವಧರ್ಮವನ್ನ ಮಾಡ್ತಾ ಹೋಗೋದಾಗ್ಲಿ ಅಥವಾ ನಾವು ನಿಷ್ಕಾಮ ಕರ್ಮದ ಬಗ್ಗೆ ಯಾವ ರೀತಿ ಮಾತಾಡ್ಕೊಂಡ್ವಲ್ಲ ಅವುಗಳನ್ನ ಮಾಡೋದ್ರ ಮೂಲಕ ನಾವು ಅರ್ಥಿಗಳಾಗಿದ್ದಂಥವ್ರು ಅರ್ಥಾರ್ಥಿಗಳಾಗಿ ಬದಲಾವಣೆ ಆಗೋದಾಗ್ಲಿ ಅಥವಾ ಅರ್ಥಾರ್ಥಿಯಾಗಿರೋನು ಜಿಜ್ಞಾಸು ಅಥವಾ ಜ್ಞಾನಿ ಆಗೋದ್ರ ಕಡೆಗೆ ಹೋಗ್ಲಿಕ್ಕೆ ಅವುಗಳೆಲ್ಲರೂ ನಮಗೆ ಸಹಾಯ ಮಾಡುವಂಥದ್ದು. ನಮ್ಗೀಗ ನಿಷ್ಕಾಮ ಕರ್ಮವನ್ನ ಮಾಡ್ತಾ ಹೋದ್ವಿ ಅಂದ್ರೆ ನಾವು ಯಾವ್ದೋ ಒಂದು ಕೆಲಸವನ್ನ ಮಾಡಿ ಅದರಿಂದ ಏನು ಪ್ರತಿಫಲವನ್ನ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳಿಲ್ಲ ಅಂದ್ರೆ ನಾನು ಅರ್ಥಾರ್ಥಿ ಆಗ್ಲಿಕ್ಕೆ ಆಗೋದೇ ಇಲ್ಲ ಅಲ್ವಾಗ. ನ್ಯಾಚುರಲ್ ಆಗಿ ಅದರಿಂದ ಉನ್ನತ ಸ್ಥಾಯಿಗೆ ಬರ್ಲಿಕ್ಕೆ ನಮ್ಗೆ ಸಹಾಯ ಆದಂಗಾಯ್ತು. ಸೊ ಈ ರೀತಿಯಾಗಿ ಇದಕ್ಕೆ ಮುಂಚೆ ಹೇಳಿರುವಂತಹ ಏನೊಂದು ಪ್ರಾಕ್ಟಿಕಲ್ ಇವುಗಳಿತ್ತಲ್ಲ ಅವುಗಳ ಮೂಲಕ ಈ ಒಂದು ಸ್ಟೇಜ್ಗಳಲ್ಲಿ ನೆಕ್ಸ್ಟ್ ಸ್ಟೇಜ್ಗಳಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ ಅನ್ನೋದು ಇಲ್ಲಿ ತಿಳ್ಕೊಬೇಕಾದಂತ ವಿಷಯ. ಇದು ಆದ ನಂತರ ಇನ್ನೊಂದು ಬಹಳ ಮುಖ್ಯವಾದ ಟಾಪಿಕ್ ಒಂದು ಇದೆ. ನಮ್ಮಲ್ಲಿ ಸಾಧಾರಣ ಏನ್ ಅನ್ಕೋತೀವಿ ಅಂದ್ರೆ, ನಾನು ಈಗ ಪುನರ್ಜನ್ಮಗಳಲ್ಲಿ ಇದಾಯ್ತು ಅಂದ್ರೆ ನಾನೀಗ ಈ ಜನ್ಮದಲ್ಲಿ ಬಹಳ ಕಷ್ಟಪಟ್ನಪ್ಪ, ನಾನು ದೇವರ ಭಕ್ತಿ ಸಂಪಾದನೆ ಮಾಡಿ ನಾನು ಮೋಕ್ಷದ ಕಡೆ ಆಗ್ಲಿ ಅಥವಾ ನನ್ನ ನೆಮ್ಮದಿ ಅಂತ ಏನ್ ಕರೆದ್ವಿ ಅದ್ರ ಕಡೆಗೆ ಹೋಗ್ಲಿಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟೆ, ಆದ್ರೆ ದುರಾದೃಷ್ಟವಶಾತ್ ಆಗಲಿಲ್ಲ. ನಾನು ಈಗ ನನ್ನ ಮುಂದಿನ ಜನ್ಮ ಮತ್ತೆ ಯಾವ ರೀತಿ ಇರುತ್ತೆ, ಏನಾಗುತ್ತೋ ಪರಿಸ್ಥಿತಿ ನನಗೆ ಗೊತ್ತಿಲ್ಲವಲ್ಲ. ಹಾಗಾಗಿ ನಾನು ಯಾಕೆ ಇವೆಲ್ಲವನ್ನೂ ಮಾಡ್ತಾ ಹೋಗ್ಬೇಕು, ಈ ಪ್ರಯತ್ನಗಳೆಲ್ಲ ಯಾಕೆ ನಾನು ಮಾಡ್ತಾ ಹೋಗ್ಬೇಕು? ಸಪೋಸ್ ನಾನು ವಿಫಲನಾಗೋದೆ ಅನ್ಕೊಳ್ಳಿ, ನನ್ನ ಸಾವು ಅನ್ನೋದು ಬಂದಾಗ ಈ ಒಂದು ನನ್ನ ನೆಮ್ಮದಿ ಅಥವಾ ನನ್ನ ಮೋಕ್ಷ ಅನ್ನೋದು ಏನಿತ್ತಲ್ಲ ಅದನ್ನ ಸಂಪಾದನೆ ಮಾಡ್ಲಿಕ್ಕೆ ಅಥವಾ ಎನ್ಲೈಟನ್ಮೆಂಟ್ ಅಥವಾ ಬ್ರಹ್ಮಜ್ಞಾನ ಅಂತ ಏನ್ ಕರಿತೀವಲ್ಲ ಇದನ್ನ ನಾನು ಸಾಧಿಸ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಮಾಡಿದ ಪ್ರಯತ್ನವೆಲ್ಲ ವ್ಯರ್ಥವಾಗೋಯ್ತಲ್ಲ ಅನ್ನೋ ರೀತಿಯಾದಂತ ಡೌಟ್ ಎಷ್ಟು ಜನಕ್ಕಿದೆ. ಸೊ ಹಾಗಾಗಿ ಏನಾಗತ್ತೆ ಅಂದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ವ್ಯರ್ಥವಾಗೋಯ್ತಾ, ಏನಾಯ್ತು? ಅದ್ಯಾವುದೋ ಒಂದು ಕಾಮಿಡಿ ಒಂದು ಇದನ್ನ ಕೇಳ್ತಾ ಇದ್ದೆ ನಾನು ಇದೇ ರೀತಿನಲ್ಲಿ. ಯಾರೋ SSLC ನಲ್ಲೋ PUC ನಲ್ಲೋ ಫೇಲ್ ಆಗ್ಬಿಟ್ವಿ ಅನ್ಬಿಟ್ಟು ಅಂತ ಆತ್ಮಹತ್ಯೆ ಮಾಡ್ಕೊಳ್ಲಿಕ್ಕೆ ಹೋಗ್ತಾನಂತೆ. ಪಕ್ಕದವನ್ ಬಂದು ಹೇಳ್ತಾನಂತೆ, ಬೇಡ ಆತ್ಮಹತ್ಯೆ ಮಾಡ್ಕೋಬೇಡ ಅಂತ. ಯಾಕೆ ಅಂದ್ರೆ ಸತ್ತೋದ್ವಿ ಅಂದ್ರೆ ಮುಂದಿನ ಜನ್ಮದಲ್ಲಿ ಮತ್ತೆ ನಾವು ನರ್ಸರಿಯಿಂದ ಶುರು ಮಾಡ್ಬೇಕು, ಹಾಗಾಗಿ ಬೇಡ, ಇಲ್ಲಿಂದಾನೇ ಪಾಸ್ ಮಾಡ್ಕೊಂಡು ಮುಂದೆ ಹೋಗೋಣ ಅನ್ನೋ ರೀತಿನಲ್ಲಿ ಹೇಳಿದ್ರಂತೆ. ಸೊ ಆ ರೀತಿಯಾದಂತಹ ಅನುಮಾನಗಳು, ಆ ರೀತಿಯಾದಂತಹ ಡೌಟ್ಗಳು ನಮಗ್ ಬರುತ್ತೆ. ಮತ್ತೆ ಮುಂಚಿನಿಂದ ಶುರು ಮಾಡ್ಬೇಕೇನಪ್ಪ ನಾನು ಮತ್ತೆ ಮುಂದಿನ ಜನ್ಮದಲ್ಲಿ ಅನ್ನೋಂತಹ ಆಲೋಚನೆಗಳು ಬಹಳಷ್ಟು ಜನಕ್ಕೆ ನಮ್ಮಲ್ಲಿ ಇರುತ್ತೆ. ಸೊ ಅದನ್ನ ಬಗೆಹರಿಸ್ಲಿಕ್ಕೆ, ಆ ಒಂದು ವಿಷಯದ ಬಗ್ಗೆ ಕ್ಲಾರಿಟಿ ಕೊಡ್ಲಿಕ್ಕಾಗಿನೇ ಭಗವಂತ ಕೆಲವೊಂದು ವಿಷಯಗಳನ್ನ ಇಲ್ಲಿ ಹೇಳಿದ್ದಾರೆ. ಇದರ ಬಗ್ಗೆ ತಿಳ್ಕೊಳ್ಳಿಕ್ ಮುಂಚೆ ಮತ್ತೆ ಕೆಲವೊಂದು ಟೆಕ್ನಿಕಲ್ ಟರ್ಮ್ಸ್ ನಾನು ಹೇಳ್ಬೇಕಾಗುತ್ತೆ. ಅದನ್ನ ಆದಷ್ಟು ಸುಲಭವಾಗಿ ಇಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಮೊದಲನೆಯದು ಅಧಿಭೂತ ಅಂತ ಕರಿತೀವಿ. ಅಂದ್ರೆ
ನಮ್ಮ ಸುತ್ತಮುತ್ತಲಿನ ಪ್ರಪಂಚಕ್ಕಾಗ್ಲಿ ಇದ್ರದ್ದು ರಿಲೇಟೆಡ್ ಯಾವುದೇ ಒಂದು ವಸ್ತುವಿನ ಬಗ್ಗೆ ಇದರ ಬಗ್ಗೆ ನಾವ್ ಏನ್ ಮಾತಾಡ್ತೀವಲ್ಲ ಅದನ್ನ ಅಧಿಭೌತಿಕ ಅಥವಾ ಅಧಿಭೂತ ಅಂತ ಕರಿತೀವಿ. ಅಂದ್ರೆ ನಾನೀಗ ವಿಷಯಗಳ ಬಗ್ಗೆ, ನಮ್ಮ ದೈನಂದಿನ ಚಟುವಟಿಕೆಗಳ ಬಗ್ಗೆ, ವರ್ಲ್ಡ್ಲಿ ವಿಷಯಗಳು ಏನಿರುತ್ತಲ್ಲ, ನಾವು ಕೆಲ್ಸಕ್ಕೆ ಹೋಗೋದು, ಮನೆಯವರ ಜೊತೆಗಿನ ಇಂಟ್ರಾಕ್ಷನ್ ಇರ್ಬೋದು, ತಿನ್ನೋದು, ಸ್ನಾನ ಮಾಡೋದು, ಮಲಗೋದು, ಇವೆಲ್ಲವನ್ನೂ ಅಧಿಭೌತಿಕವಾದಂತಹ ಒಂದು ವಿಷಯಗಳಾಗಿ ಬರುತ್ತೆ, ಅಧಿಭೂತ ಅಂತ ಕರಿತೀವಿ. ಎರಡನೇ ಇದನ್ನ ಅಧಿದೈವ ಅಂತ ಕರಿತೀವಿ. ಅಂದ್ರೆ ದೇವರೊಳಗಿನ ಒಂದು ಇಂಟರಾಕ್ಷನ್ ಅಥವಾ ಒಂದು ವಿಷಯವಾಗಿ, ಅಂದ್ರೆ ನಮ್ಮ ಪೂಜೆ ಪುನಸ್ಕಾರಗಳಾಗಿ ಇರ್ಬೋದು, ಅಥವಾ ದೇವಸ್ಥಾನಕ್ಕೆ ಹೋಗಿ ಬರೋದಾಗ್ಲಿ, ಅಥವಾ ದೇವರ ಬಗೆಗಿನ ನಮ್ಮ ಆಲೋಚನೆಗಳು, ನಾವು ಯಾವ ರೀತಿಯಾಗಿ ದೈವಿಕವಾದಂತಹ ವಿಷಯಗಳ ಬಗ್ಗೆ ಆಲೋಚನೆಗಳು ಮಾಡ್ತಾ ಇರ್ತೀವಿ, ಇವೆಲ್ಲವನ್ನೂ ಅಧಿದೈವ ಅಥವಾ ಅಧಿದೈವಿಕ ಅನ್ನುವಂತಹ ಇದಕ್ಕೆ ಬರುತ್ತೆ. ನೆಕ್ಸ್ಟ್ ಬರುವಂತದ್ದು ಅಧಿಯಜ್ಞ ಅಂತ ಹೇಳಿ. ಅಂದ್ರೆ ನಾವು ಈ ರಿಚುಯಲ್ಸ್ ಅಥವಾ ಏನು ಈಗ ಹೋಮ ಹವನಗಳನ್ನ ಮಾಡಿ, ದಾನ ಧರ್ಮಗಳನ್ನ ಮಾಡಿ, ತಪಸ್ಸುಗಳನ್ನ ಮಾಡಿ, ತಪಸ್ಸು ಇನ್ ದ ಸೆನ್ಸ್ ಈಗಿನ ಪರಿಸ್ಥಿತಿಯಲ್ಲಿ ತಪಸ್ಸು ಅನ್ನೋದರ ಅರ್ಥ ಸ್ವಲ್ಪ ಬದಲಾಗಿದೆ. ಹಳೆ ಕಾಲದ ತಪಸ್ಸುಗಳು ಅನ್ನೋ ರೀತಿನಲ್ಲೆಲ್ಲ ತಗೋತೀವಿ. ಅಂದ್ರೆ ಇವೆಲ್ಲವನ್ನು ನಾವು ಮಾಡಬೇಕಾದಂತಹ ರಿಚುಯಲ್ಸ್, ಯಜ್ಞ ದಾನ ತಪಸ್ಸು ಅಂತ ಏನು ಕರಿತಾ ಹೋಗ್ತಿದ್ರು, ಇದಕ್ಕೆ ಮುಂಚೆ ಆ ರೀತಿಯಾದ ಹೋಮ ಹವನಗಳಾಗಿರ್ಬೋದು, ದಾನ ಧರ್ಮಗಳಾಗಿರ್ಬೋದು, ಅಥವಾ ಯಾವುದೇ ರೀತಿಯಾದಂತ ಈಗಿನ ಕಾಲಕ್ಕೆ ನಾವು ನೋಡ್ಕೊತಾ ಹೋಗ್ತೀವಿ ಅಂದ್ರೆ ಮೆಡಿಟೇಷನ್ ರಿಲೇಟೆಡ್ ಇಂಥವುಗಳನ್ನೆಲ್ಲರೂ ರಿಚುಯಲಿಸ್ಟಿಕ್ ಏನೇನಿರುತ್ತಲ್ಲ ಅದನ್ನೆಲ್ಲ ಅಧಿಯಜ್ಞ ಅಂತ ಕರೆದ್ವಿ. ಇನ್ನೊಂದಿದೆ ಆಧ್ಯಾತ್ಮ ಅನ್ಬಿಟ್ಟು ಅಂತ. ಇದು ನಮ್ಗೆಲ್ಲರಿಗೂ ತುಂಬಾ ಕಾಮನ್ ಆಗಿ ಅರ್ಥವಾಗಿರುವಂತಹ ಟಾಪಿಕ್ಗಳು. ಸ್ಪಿರಿಚುಯಾಲಿಟಿ ಅನ್ನೋದು ಏನ್ ನಾವು ಕರಿತೀವಲ್ಲ, ಆಧ್ಯಾತ್ಮಿಕವಾದ ವಿಷಯ ಅನ್ಬಿಟ್ಟು ಅಂತ, ಅದನ್ನ ಆಧ್ಯಾತ್ಮ ಅಂತ. ಈ ಅಂದ್ರೆ ಆತ್ಮ ವಿಷಯಗಳ ಬಗ್ಗೆ ಅಥವಾ ಜೀವದ ನಿಜ ಸ್ವರೂಪ ಅಥವಾ ದೈವದ ನಿಜ ಸ್ವರೂಪದ ಬಗ್ಗೆ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನಗಳ ಕಡೆಗೆ ಏನ್ ಹೋಗ್ತೀವಲ್ಲ, ಇದನ್ನ ಆಧ್ಯಾತ್ಮ ಅಂತ ಕರಿತೀವಿ. ಈ 4 ವಿಧಗಳಲ್ಲಿ ಸಾಧಾರಣವಾಗಿ ನಾವು ಹೇಳದ್ವಿ ಅಂದ್ರೆ ಅಧಿಭೂತ, ಅಧಿದೈವ, ಆಧ್ಯಾತ್ಮ, ಈ 3ನ್ನ ಬಹಳ ಫ್ರೀಕ್ವೆಂಟ್ ಆಗಿ ಬಳಸುವಂತದ್ದನ್ನ ನಾವು ಕಂಡಿರ್ತೀವಿ, ಕೇಳಿರ್ತೀವಿ. ಅಧಿಯಜ್ಞ ಅನ್ನುವಂತಹ ಒಂದು ವಿಷಯವನ್ನ ಕೂಡ ಇಲ್ಲಿ ಭಗವಂತ ಹೇಳಿದ್ದಾನೆ. ಒಂದ್ ರೀತಿಯಲ್ಲಿ ನೋಡಿದ್ವಿ ಅಂದ್ರೆ ನೀವು ಈ ಅಧಿಯಜ್ಞವನ್ನ ಒಂದು ಪೋರ್ಷನ್ ಅನ್ನ ಅಧಿಭೂತಕ್ಕೆ, ಒಂದು ಪೋರ್ಷನ್ ಅನ್ನ ಅಧಿದೈವಕ್ಕೆ ಸೇರಿಸಬಹುದು. ಹಾಗಾಗಿ ಸಾಧಾರಣ 3 ವಿಧಗಳನ್ನ ಮಾತ್ರ ತಗೋತಾರೆ, ಅಧಿಭೂತ, ಅಧಿದೈವ, ಅಧ್ಯಾತ್ಮದ ಬಗ್ಗೆ ಮಾತ್ರ ತಿಳ್ಕೊತಾರೆ. ಆದ್ರೆ ಈ ಶ್ಲೋಕಗಳಲ್ಲಿ ಅಧಿಯಜ್ಞವನ್ನ ಒಂದು ಸಪರೇಟ್ ಅಂಶವನ್ನಾಗಿ ಭಗವಂತ ಹೇಳಿರೋದ್ರಿಂದ ಆ ಪಾಯಿಂಟ್ ಅನ್ನು ಕೂಡ ನಾನು ಇಲ್ಲಿ ಕ್ಲಿಯರ್ ಮಾಡ್ಬೇಕು ಅಂತ ಹೇಳಿ ಈ ಒಂದು ಟರ್ಮ್ ಕೂಡ ಹೇಳಿದೀನಿ ಇಲ್ಲಿ. ಕ್ಲಿಯರ್ ಇದೆ. ಓಕೆ, ಒಂದು ಉದಾಹರಣೆಯಾಗಿ ತಗೋತೀವಿ ಅಂದ್ರೆ, ಯಾವುದೇ ಒಂದು ಪದಾರ್ಥವನ್ನ, ಒಂದು ವಿಷಯವನ್ನ ತಗೊಂಡು ಅದನ್ನ ಯಾವ ರೀತಿ ಈ ಬೇರೆ ಬೇರೆ ಟಾಪಿಕ್ಗಳಾಗಿ ಅದನ್ನ ನೋಡ್ಬೋದು ಅನ್ನೋ ತರ ಹೋದ್ವಿ ಅಂದ್ರೆ, ಉದಾಹರಣೆಗೆ ಅನ್ನವಾಗಿರ್ಬೋದು. ಅನ್ನ ಅಂದ್ರೆ ಅನ್ನದ ಕಾಳು ಅಂತಾನೆ ಎಲ್ಲ ಸಾಧಾರಣವಾಗಿ ತಗೊಳ್ಳುವಂತಹ ಆಹಾರ. ಅಧಿಭೂತದ ಪರಿಸ್ಥಿತಿಯಲ್ಲಿ ತಗೊಂಡ್ವಿ ಅಂದ್ರೆ, ಈಗ ನಾವು ಅಧಿಭೌತಿಕವಾಗಿ ಅದನ್ನ ಅನ್ನ ಅಂತ ಕರೆದ್ವಿ. ಅಧಿದೈವಿಕವಾಗಿ ಅದನ್ನ ಕರೆದ್ವಿ ಅಂದ್ರೆ, ಆ ತಿನ್ನುವಂತಹ ಅನ್ನವನ್ನ ಅನ್ನಪೂರ್ಣೇಶ್ವರಿ ಅನ್ನೋ ರೀತಿನಲ್ಲಿ ನಾವು ಕಾಣ್ತೀವಿ. ಅಂದ್ರೆ ದೇವರಿಗೆ ಹೋಲಿಕೆ ಮಾಡಿ, ಇವಾಗ ತಿನ್ನುವಂತಹ ಒಂದು ಅನ್ನವನ್ನ ನಾವು ಒಂದು ಭಗವಂತನ ಒಂದು ಸ್ವರೂಪಕ್ಕೆ ಹೋಲಿಸಿ ಹೇಳುವಂಥದ್ದು. ಸೊ ಅನ್ನದ ಅಧಿಭೌತಿಕವಾದಂತಹ ಒಂದು ಅಂಶ ಯಾವುದು? ಅನ್ನ, ನಮ್ಮ ಕಣ್ಣು ಮುಂದೆ ಕಾಣುವಂತಹ ಅನ್ನ, ರೈಸ್. ಅಧಿದೈವಿಕವಾದಂತಹ ವಿಷಯ ಯಾವುದು? ಅನ್ನಪೂರ್ಣೇಶ್ವರಿ. ಅದೇ ರೀತಿಯಲ್ಲಿ ಆಧ್ಯಾತ್ಮಿಕವಾಗಿ ಅದನ್ನ ನೋಡ್ತೀವಿ ಅಂದ್ರೆ, ಆ ಅನ್ನದಲ್ಲಿರುವಂತಹ ನಮ್ಮ ದೇಹವನ್ನ ವೃದ್ಧಿ ಮಾಡುವಂತಹ ಒಂದು ಶಕ್ತಿ, ಅದರಿಂದ ತಿಂದು ನಮ್ಮ ಅನ್ನಮಯ ಕೋಶವನ್ನ ಇದು ಮಾಡ್ಕೊಳ್ಳುವಂತಹ ಇದೇನಿದೆಯಲ್ಲ, ಅದನ್ನ ಆಧ್ಯಾತ್ಮಿಕವಾಗಿ ಅದನ್ನ ನೋಡ್ತಾ ಹೋದ್ವಿ ಅಂದ್ರೆ, ಆ ರೀತಿಯಾದಂತಹ ಒಂದು ಅನ್ನಮಯ ಕೋಶಕ್ಕೆ ರಿಲೇಟ್ ಮಾಡಿ ಹೇಳೋದಾಗುತ್ತೆ. ಸೊ ಆ ರೀತಿ ಯಾವುದೇ ಒಂದು ವಿಷಯವನ್ನ ನಾವು ತಗೊಂಡ್ವಿ ಅಂದ್ರೆ, ಅದರ ಒಂದು ಅಧಿಭೌತಿಕವಾದಂತಹ ಒಂದು ಟ್ರ್ಯಾಕ್ ಒಂದಿರುತ್ತೆ, ಅಧಿದೈವಿಕವಾದಂತಹ ಟ್ರ್ಯಾಕ್ ಒಂದಿರುತ್ತೆ, ಆಧ್ಯಾತ್ಮಿಕವಾದಂತದ್ದು ಒಂದಿರುತ್ತೆ. ಅಧಿಯಜ್ಞ ನಾನು ಆಗ್ಲೇ ಹೇಳ್ದಂಗೆ ಅಧಿಭೌತಿಕ ಮತ್ತು ಅಧಿದೈವಿಕವಾದ ಇದಾಗಿ ಹೇಳ್ಬೋದು. ಉದಾಹರಣೆಗೆ ನೀವೀಗ ಹೋಮಗಳಲ್ಲಿ ಅನ್ನವನ್ನ ಹೋಮಕ್ಕೆ ಅಂತ ಬಳಸ್ತಾರೆ. ಅಧಿಭೌತಿಕವಾಗಿ ನೋಡಿದ್ರಿ ಅಂದ್ರೆ ಅನ್ನವನ್ನ ಮಾಡಿ ಹೋಮಕ್ಕೆ ಹಾಕೋದಾಗುತ್ತೆ. ಅಧಿದೈವಿಕವಾಗಿ ನೋಡಿದ್ರಿ ಅಂದ್ರೆ ಅಗ್ನಿ ದೇವರು, ಅಗ್ನಿಗೆ ಏನಿರುತ್ತಲ್ಲ ಅವರಿಗೆ ಆಹಾರವಾಗಿ, ಸ್ವಾಹಾಕಾರವಾಗಿ ಅದನ್ನ ಹಾಕೋದಾಗುತ್ತೆ. ಸೊ ಅಧಿಯಜ್ಞದಲ್ಲೂ ಕೂಡ ಅದು ಇದೆರಡಕ್ಕೂ ಸೇರ್ಕೊಂಡಂಗ ಆಯ್ತು. ಸೊ ಈ ರೀತಿಯಾಗಿ ನಾವು ಯಾವುದೇ ಒಂದು ಟಾಪಿಕ್ ಅನ್ನ, ಯಾವುದೋ ಒಂದು ವಿಷಯವನ್ನ ತಗೊಂಡ್ವಿ ಅಂದ್ರೆ, ಅವುಗಳನ್ನ ಸಾಧಾರಣವಾಗಿ ಈ ರೀತಿ ಬೇರೆ ಬೇರೆ ವಿಷಯಗಳಿಗೆ ಹೋಲಿಸಿ ಅವುಗಳನ್ನ ಅದರ ಈಕ್ವಿವಲೆಂಟ್ ಅಂತ ಏನ್ ಕರಿತೀವಲ್ಲ, ಅದನ್ನ ಆ ರೀತಿಯಾಗಿ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಓಕೆ,
ಇದಾದ ನಂತರ ನಮ್ಮ ಬಹಳ ಮುಖ್ಯವಾದಂತಹ ಪಾಯಿಂಟ್ಗೆ ಹೋಗೋಣ. ಇಲ್ಲಿ ಭಗವಂತ ಯಾವ ಈ ಶ್ಲೋಕದ ಮೂಲಕ, ಇದು 7ನೇ ಅಧ್ಯಾಯದ ಕೊನೆಯ ಶ್ಲೋಕ ಆಯ್ತಾ, ಇಲ್ಲಿ ಏನ್ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಅಂದ್ರೆ, ಈ ಅಧಿಭೌತಿಕವಾದಂತ ವಿಷಯಗಳು ಮತ್ತೆ ಅಧಿದೈವಿಕವಾದಂತ ಮತ್ತು ಆಧ್ಯಾತ್ಮಿಕವಾದಂತ ಅಧಿಯಜ್ಞಿಕವಾದಂತಹ ವಿಷಯಗಳೇನಿದೆಯಲ್ಲ, ಈ ಎಲ್ಲ ವಿಷಯಗಳನ್ನು ಪಾಲಿಸುವಂತದ್ದು ಅಥವಾ ಇದೆಲ್ಲವನ್ನ ಕಂಟ್ರೋಲ್ ಮಾಡುವಂತಹ ಒಂದು ಯಾವ ಎನರ್ಜಿ ಅಥವಾ ಯಾವುದು ಒಂದು ಅಂಶ ಇದೆಯಲ್ಲ, ಅದು ಭಗವಂತ ಅನ್ನೋದನ್ನ ಯಾರು ತಿಳ್ಕೊಂಡಿರ್ತಾರೋ ಅವರು ಪ್ರತಿಯೊಂದು ಕೆಲಸವನ್ನು ಮಾಡಬೇಕಾದ್ರು ಭಗವಂತನ ಒಂದು ಆಲೋಚನೆಯಲ್ಲೇ, ಅಂದ್ರೆ ಈ ನಾಮಸ್ಮರಣೆ ಮಾಡ್ತಾ ಇರ್ಬೇಕು ಅಂತಾನೆ ರೀತಿನಲ್ಲೇ ಅಲ್ಲ, ಭಗವಂತನ ಬಗ್ಗೆ ಆಲೋಚನೆ ಮಾಡ್ತಾ ಇರುವಂತಹ ಒಂದು ಪರಿಸ್ಥಿತಿಯಲ್ಲಿ ಇರ್ತಾರೆ. ಆ ರೀತಿಯಾಗಿ ಇದ್ದಂಥವರು ಮುಂದಿನ ಜನ್ಮದಲ್ಲಿ ಈಗ ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೋ ಮುಂದಿನ ಜನ್ಮ ಅವ್ರದ್ದು ಶುರು ಆಗೋದು ಈಗ ಏನೆಲ್ಲ ಅವರು ಸಾಧನೆಗಳನ್ನ ಮಾಡ್ಕೊಂಡು ಬಂದು ಓಕೆ, ಅವರ ಒಂದು ಜೀವನ್ಮುಕ್ತಿಯನ್ನಾಗಲಿ ಅಥವಾ ಮೋಕ್ಷವನ್ನಾಗಲಿ ಅಥವಾ ನಾವು ನೆಮ್ಮದಿ ಅಂತ ಏನ್ ಕರ್ಕೊಂಡ್ವಿ ಅದನ್ನ ಸಾಧಿಸ್ಲಿಕ್ಕೆ ಆಗಿಲ್ಲ ಅಂದ್ರೆ ಈಗಿನ ತನಕ ಮಾಡಿರೋ ಪ್ರಯತ್ನ ಏನಿದೆಯಲ್ಲ ಅದು ವಿಫಲವಾಗಿ ಹೋಗೋದಿಲ್ಲ. ಈಗ ಎಲ್ಲಿ ತನಕ ಬಂದಿದ್ದಾರೋ ಮುಂದಿನ ಜನ್ಮದಲ್ಲಿ ಅಲ್ಲಿಂದ ಶುರುವಾಗುತ್ತೆ ಅನ್ನೋ ರೀತಿಯಲ್ಲಿ ಭಗವಂತ ಹೇಳಲಿಕ್ಕೆ ಪ್ರಯತ್ನ ಮಾಡಿರೋದು ಒಂದು. ಎರಡನೆಯದು, ಇಲ್ಲಿ ಪ್ರಯಾಣ ಕಾಲೇಪಿ ಚ ಅನ್ನೋ ರೀತಿನಲ್ಲಿ ಹೇಳಿರೋದ್ರಿಂದ, ಪ್ರಯಾಣ ಕಾಲೇಪಿ ಅಂದ್ರೆ ಪ್ರಯಾಣದ ಕಾಲದಲ್ಲಿ, ಅಂದ್ರೆ ಪ್ರಯಾಣ ಇನ್ ದ ಸೆನ್ಸ್ ಇಲ್ಲಿ ಸಾವು ಅನ್ನೋ ರೀತಿಯಲ್ಲಿ ಭಗವಂತ ಹೇಳಿರುವಂಥದ್ದು. ಸಾವಿನ ಕಾಲದಲ್ಲಿಯೂ ಅಂತ ಹೇಳಿದ್ದಾನೆ, ಸಾವಿನ ಕಾಲದಲ್ಲಿ ಅಂತ ಹೇಳಿಲ್ಲ, ಸಾವಿನ ಕಾಲದಲ್ಲಿಯೂ ಅಂತ ಹೇಳಿರೋದ್ರಿಂದ ಸದಾ ಈ ಎಲ್ಲವನ್ನೂ ಪರಿಪಾಲಿಸ್ತಾ ಇರೋಂಥದ್ದು ಭಗವಂತನೇ ಅನ್ನೋದನ್ನ ನಾವು ಯಾವಾಗ್ಲೂ ನಮ್ಮ ಗಮನದಲ್ಲಿ ಇಟ್ಕೊಂಡಿದ್ವಿ ಅಂದ್ರೆ ನಮ್ಮ ಒಂದು ಅಂತ್ಯಕಾಲದಲ್ಲಿಯೂ ಕೂಡ ಅದೇ ರೀತಿಯಾದಂತ ಆಲೋಚನೆಯಲ್ಲಿ ಇರ್ತೀವಿ. ಸೊ ಆ ರೀತಿಯಾದಂತ ಆಲೋಚನೆಯಲ್ಲಿ ಇದ್ವಿ ಅಂದ್ರೆ ಈ ಮುಂದಿನ ಜನ್ಮಗಳಲ್ಲಿ ಏನಿದೆಯಲ್ಲ ಈಗ ಏನೇನು ಸಾಧನೆಗಳನ್ನ ಮಾಡ್ಕೊಂಡು ಬಂದಿರ್ತೀವೋ ಅಲ್ಲಿಂದ ಮುಂದುವರಿತಾ ಹೋಗುತ್ತೆ ಅನ್ನೋ ಅಂತದ್ದು ಒಂದು ಭಗವಂತನ ಆಶ್ವಾಸನೆ. ಒಂದು ಇನ್ನೊಂದು ನಾವ್ ಇಲ್ಲಿ ಗಮನಿಸ್ಬೇಕಾದಂತ ವಿಷಯ ಏನು ಅಂದ್ರೆ, ಆ ಪ್ರಯಾಣ ಕಾಲೇ ಪಿಚ ಅಂತ ಹೇಳಿರೋದು ಯಾಕೆ ಅಂದ್ರೆ, ಈಗ ಸಾವಿನ ಕಾಲದಲ್ಲಿಯೂ ಅಂತ ಯಾಕೆ ಹೇಳಿದಾರೆ, ಸಾವಿನ ಕಾಲದಲ್ಲಿ ಅಂತ ಯಾಕೆ ಹೇಳಿಲ್ಲ ಅನ್ನೋ ರೀತಿಯಲ್ಲಿ ಇನ್ನೊಂದು ರೀತಿಯಲ್ಲಿ ನಾವು ಅರ್ಥೈಸ್ಕೋತೀವಿ ಅಂತ ಹೋದ್ರೆ, ಸಾವಿನ ಕಾಲದಲ್ಲಿ ಭಗವಂತನ ಸ್ಮರಣೆ ಮಾಡಿ ಅಂತ ಹೇಳ್ಬಿಟ್ಟು ಬಹಳ ಸುಲಭವಾಗಿ ಬಿಟ್ಬಿಡ್ಬೋದು. ಸಾವು ಯಾವಾಗ ಯಾವ ಟೈಮ್ನಲ್ಲಿ ಯಾರಿಗೆ ಹೇಗೆ ಬರುತ್ತೆ ಅನ್ನೋದು ಯಾರಿಗ್ ಗೊತ್ತಿರುತ್ತೆ. ಸೊ ಹಾಗಾಗಿ ಯಾವಾಗ ಬರುತ್ತೆ, ಯಾವ ರೀತಿ ಬರುತ್ತೆ, ಎಲ್ಲಿ ಬರುತ್ತೆ, ಹೇಗೆ ಬರುತ್ತೆ ಅಂತ ಗೊತ್ತಾಗದೇ ಇರುವಂತಹ ಒಂದು ವಿಷಯವನ್ನ ಅದು ಬಂದಾಗ ನಾನು ದೇವರನ್ನ ನೆನೆಸ್ಕೋತೀನಿ, ಅವಾಗಿನ ತನಕ ನಾನು ಮೋಜುಡಾಯಿಸ್ಕೊಂಡಿರ್ತೀನಿ ಅನ್ನೋ ರೀತಿನಲ್ಲಿ ಆಗೋಯ್ತು ಅಂದ್ರೆ ಅದಕ್ಕೆ ಅರ್ಥವೇ ಇಲ್ಲ. ಸೊ ಹಾಗಾಗಿ ನಾವು ನಮ್ಮ ಸಾವಿನ ಕಾಲದಲ್ಲಿಯೂ ಭಗವಂತನ ಸ್ಮರಣೆ ಮಾಡ್ತಾ ಇರ್ಬೇಕು ಅಂದ್ರೆ ಇದಕ್ಕೆ ಮುಂಚಿನಿಂದ ನಮಗೆ ಅಭ್ಯಾಸವಾಗಿ ಬಂದಿರ್ಬೇಕು. ಅದು ನ್ಯಾಚುರಲ್ ಆಗಿ ಸಾಧಾರಣವಾಗಿ ಭಗವಂತನ ಬಗ್ಗೆ ಸ್ಮರಣೆ ಮಾಡೋದು, ಆಲೋಚನೆ ಮಾಡ್ತಾ ಇರುವಂತದ್ದು ನಮಗೆ ಬರ್ತಿದ್ರೆ ಮಾತ್ರನೇ ಸಾವು ಅನ್ನೋದು ಬಂದಾಗಲೂ ಭಗವಂತನ ಬಗ್ಗೆನೆ ಸ್ಮರಣೆ ಮಾಡ್ತಾ ಇರಲಿಕ್ಕೆ ಸಾಧ್ಯ ಇರುತ್ತೆ. ಇಲ್ಲ ಅಂದ್ರೆ ಅದಾಗ್ಲಿಕ್ಕೆ ಆಗಲ್ಲ. ಇದ್ದಕ್ಕಿದ್ದಂಗೆ ನನಗೆ ಸಾವು ಬಂದಾಗ ಓಕೆ ಭಗವಂತನ ನೆನೆಸ್ಕೋಬೇಕು ಅನ್ನೋಂಥದ್ದು ಯಾರಿಗೆ ಬರುತ್ತೆ ಅನ್ನೋಂಥದ್ದು ಅಲ್ಲ ಅದು. ಸೊ ಹಾಗಾಗಿ ಆ ಪ್ರಯಾಣ ಕಾಲೇ ಪಿಚ ಅಂತ ಹೇಳಿರೋದ್ರಿಂದ ಸಾವಿನ ಕಾಲದಲ್ಲಿಯೂ ಅಂತ ಹೇಳಿ ಇದಕ್ ಮುಂಚೆನೂ ಮಾಡ್ತಾ ಇರ್ಬೇಕು ಅನ್ನೋದು ಒಂದರ್ಥ. ಮತ್ತು ನಮಗೆ ಯಾವಾಗ ಯಾವ ರೀತಿ ಬರುತ್ತೆ ಅಂತ ಗೊತ್ತಾಗದೇ ಇರೋದ್ರಿಂದ ಸದಾ ಕಾಲ ಮಾಡ್ತಾ ಇದ್ವಿ ಅಂದ್ರೆ ಅವಾಗಲೂ ಕೂಡ ನಾವು ಭಗವಂತನ ಸ್ಮರಣೆ ಮಾಡ್ತಾ ಇದ್ದು ನಮ್ಮ ಈ ಒಂದು ಜರ್ನಿ ಏನಿದೆಲ್ಲ ಇದನ್ನ ಅಲ್ಲಿಂದಲೇ ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆ ಅಂತ ಇಲ್ಲಿ ಭಗವಂತನ ಹೇಳಲಿಕ್ಕೆ ಆ ಶ್ಲೋಕದ ಮೂಲಕ ಭಗವಂತ ತಿಳಿಸ್ತಾ ಇರೋದು ಇದನ್ನೇ. ಓಕೆ, ಸೊ ಇವತ್ತು ನಾವು ಮಾತನಾಡ್ಕೊಂಡಂತಹ ಟಾಪಿಕ್ಗಳು ಏನಿದ್ವಲ್ಲ ಇವುಗಳ ಬಗ್ಗೆ ಒಂದು ಕ್ವಿಕ್ ಗ್ಲಾನ್ಸ್ ಮಾಡೋಣ. ಮೊದಲನೇದಾಗಿ ಪಂಚಭೂತಗಳ ಬಗ್ಗೆ ಮಾತಾಡ್ಕೊಂಡ್ವಿ. ಈ ಪಂಚಭೂತಗಳು ಮತ್ತು ನಮ್ಮ ಮನಸ್ಸು ಮತ್ತೆ ಆಲೋಚನೆ, ವಿಜ್ಞಾನಮಯ ಕೋಶ ಅಂತ ಏನ್ ಹೇಳಿದ್ವಿ ಅದು, ಮತ್ತೆ ನಮ್ಮ ಈಗೋ, ನಮ್ಮ ಅಹಂ ಅಂತ ಏನ್ ಕರಿತೀವಲ್ಲ, ಇವು 8 ಭಗವಂತನ ಒಂದು ಸ್ವರೂಪವೇ, ಶಕ್ತಿಯೇ ಆಗಿದ್ದು ಇದು ನಮ್ಮ ಕೈಗೆಟಕುವಂತಹ ಒಂದು ವಿಷಯಗಳು. ಮತ್ತು ನಮಗೆ ಕೈಗೆ ಎಟಕದೇ ಇದ್ದಂತ ವಿಷಯಗಳು ಏನಿತ್ತಲ್ಲ, ಈ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರಗಳ ಪ್ರತಿಯೊಂದು ಸೂಕ್ಷ್ಮ ಮತ್ತು ಕಾರಣ ಶರೀರಗಳ ಒಂದು ಕೂಡಿಕೊಂಡಂತಹ ಶಕ್ತಿ ಒಂದು ಏನಿದೆಯಲ್ಲ ಭಗವಂತನದ್ದು, ಅದು ನಮಗೆ ಗೋಚರವಾಗದೇ ಇರುವಂತಹ ಅಥವಾ ನಮ್ಮ ಕೈಗೆ ಎಟಕದೇ ಇರುವಂತಹ ಒಂದು ದೇವರ ಶಕ್ತಿ ಅನ್ನೋದನ್ನು ಕೂಡ ತಿಳ್ಕೊಂಡ್ವಿ. ಸೊ ಭಗವಂತನ ಒಂದು ಮೆಟೀರಿಯಲ್ ಎನರ್ಜಿ ಮತ್ತು ಸುಪೀರಿಯರ್ ಎನರ್ಜಿ ಅಂತ ಏನಿತ್ತಲ್ಲ ಇವುಗಳ ಬಗ್ಗೆ ತಿಳ್ಕೊಂಡ್ವಿ. ಮತ್ತು
ಪಂಚಕೋಶಗಳ ಬಗ್ಗೆ ತಿಳ್ಕೊಂಡ್ವಿ ಮತ್ತು 3 ಆ ಆ, ದೇಹದ ಅಥವಾ ಶರೀರಗಳ ಬಗ್ಗೆ ತಿಳ್ಕೊಂಡಿದ್ದಾಯ್ತು. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರಗಳ ಬಗ್ಗೆ ತಿಳ್ಕೊಂಡ್ವಿ. ಮತ್ತೆ ಪಂಚಕೋಶ ಪ್ರಕ್ರಿಯೆಗಳ ಬಗ್ಗೆ ತಿಳ್ಕೊಂಡ್ವಿ. ಇದಾದ ನಂತರ 4 ವಿಧವಾದ ಜನರ ಬಗ್ಗೆ ಅಥವಾ ಭಕ್ತರ ಬಗ್ಗೆ ತಿಳ್ಕೊಂಡಿದ್ದಾಯ್ತು. ಅರ್ಥಿ, ಅರ್ಥಾರ್ಥಿ, ಜಿಜ್ಞಾಸು, ಜ್ಞಾನಿ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದಾಯ್ತು. ಈ 4 ಜನರು ಯಾವ ರೀತಿಯಾಗಿ ಭಗವಂತನ ಕಡೆಗೆ ಬರ್ತಾರೆ, ನಾವು ಯಾವ ಕಡೆಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡ್ವಿ. ಅದಾದ ನಂತರ ಅಧಿಭೂತ, ಅಧಿದೈವ, ಅಧಿಯಜ್ಞ, ಅಧ್ಯಾತ್ಮ ಅನ್ನುವಂತಹ ಟರ್ಮ್ಗಳೇನಿತ್ತಲ್ಲ, ಇವುಗಳ ಬಗ್ಗೆ ತಿಳ್ಕೊಂಡು ಯಾವ ರೀತಿಯಾಗಿ ನಾವು ಭಗವಂತನ ಬಗ್ಗೆ ಆಲೋಚನೆಗಳನ್ನ ಸದಾ ಮಾಡ್ತಾ ಇರೋದ್ರಿಂದ ನಮ್ಮ ಸಾವಿನ ಕಾಲದಲ್ಲಿಯೂ ಭಗವಂತನ ಬಗ್ಗೆನೇ ಆಲೋಚನೆ ಮಾಡ್ತಾ ಇದ್ದರೆ ಯಾವ ರೀತಿಯಾಗಿ ಮುಂದಿನ ಜನ್ಮದಲ್ಲಿ ಈ ಒಂದು ಜರ್ನಿ ಎಲ್ಲಿ ನಿಂತಿತ್ತೋ ಅಲ್ಲಿಂದನೇ ಕಂಟಿನ್ಯೂ ಆಗುತ್ತೆ ಅನ್ನೋದ್ರ ಬಗ್ಗೆ ಭಗವಂತ ಏನು ನಮ್ಗೆ ಆಶ್ವಾಸನೆಯನ್ನ ಕೊಟ್ಟಿದ್ದಾನೆ, ಅದ್ರ ಬಗ್ಗೆನು ತಿಳ್ಕೊಂಡ್ವಿ. ಸೊ ಈ ಇಷ್ಟು ಪಾಯಿಂಟ್ಸ್ ಈ 7ನೇ ಅಧ್ಯಾಯವಾದಂತ ಜ್ಞಾನ ವಿಜ್ಞಾನ ಯೋಗ ಅಂತ ಕರಿತೀವಿ ಇದರಲ್ಲಿ ನಾವು ತಿಳ್ಕೊಳ್ಬಹುದಂತಹ ವಿಷಯಗಳು. ಸೊ ಇಲ್ಲಿಗೆ ನಾವು ಕವರ್ ಮಾಡ್ಬೇಕಾದಂತಹ ಟಾಪಿಕ್ಗಳೇನಿತ್ತು ಇದನ್ನ ಮಾಡಿದಾಯ್ತು. ಈಗ ಯಾರಿಗಾದ್ರೂ ಏನಾದ್ರೂ ಡೌಟ್ಗಳು ಅಥವಾ ಪ್ರಶ್ನೆಗಳು ಏನಾದ್ರೂ ಇತ್ತು ಅಂದ್ರೆ ಅದ್ರ ಬಗ್ಗೆ ಮಾತನಾಡ್ಬೋದು ನಾವು. ಎಸ್ ಸರ್, ಮೈಕ್ ಎನೇಬಲ್ ಮಾಡಿದ್ದೀನಿ ನಾನು. ಏನಾದ್ರು ಪ್ರಶ್ನೆಗಳಿತ್ತು ಅಂತಂದ್ರೆ ಯಾರಿಗಾದ್ರು ಫ್ರೀ ಟು ಆಸ್ಕ್. ಫಸ್ಟ್ ಆಫ್ ಆಲ್, ಎಷ್ಟು ಜನಕ್ಕೆ ಸೋ ಫಾರ್ ಜಸ್ಟ್ ಬೇಸಿಕ್ ಥಾಟ್, ಎಷ್ಟು ಜನಕ್ಕೆ ಆರ್ ಯು ಏಬಲ್ ಟು ಲಿಂಕ್ ದ ಕನೆಕ್ಷನ್, ಇಲ್ಲಿವರೆಗೂ ಆಗಿರ್ತಕ್ಕಂಥದ್ದು ಒಂದೊಂದಕ್ಕೂ ಲಿಂಕ್ ಆಗ್ತಾ ಹೋಗ್ತಾ ಇದೆ ಅನ್ನೋದು ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಅಂಡ್ ಫ್ಲೋ ವಾಯ್ಸ್ ನಾವು ನೋಡ್ತೀವಿ ಅಂತ ಅಂದ್ರೆ ಯಾವ ಡೈರೆಕ್ಷನ್ ನಾವು ಹೋಗ್ತಾ ಇದೀವಿ ಅನ್ನೋದು ಎಷ್ಟು ಜನಕ್ಕೆ ಸೋಫಾರ್ ಒಂದು ಬೇಸಿಕ್ ಐಡಿಯಾ ಬಂದಿದೆ ಸೋಫಾರ್ ಇಲ್ಲಿವರೆಗೂ ಡಿಸ್ಕಷನ್ ಆಗಿರೋ ಪ್ರಕಾರ? ಅಂಡ್ ಇನ್ನೊಂದು, ತುಂಬಾ ಸೈಲೆಂಟ್ ಆಗಿದ್ದೀರಾ ಅಂತ ಅಂದ್ರೆ ಇದರ್ ನಿಮ್ಗೆ ಫುಲ್ ಅರ್ಥ ಆಗಿದೆ ಅಂತ, ಇಲ್ಲ ಏನೂ ಅರ್ಥ ಆಗಿಲ್ಲ ಅಂತ. 2ರಲ್ಲಿ ಫಸ್ಟ್ ಒನ್ ಆಗಿದ್ರೆ ಇಟ್ ಇಸ್ ಫೈನ್. ಏನೇ ಒಂದು ಕ್ವಶನ್ಸ್ ಗಳಿತ್ತು ಅಂತಂದ್ರೂ ಕೂಡ, ಪ್ರಶ್ನೆಗಳಿತ್ತು ಅಂತಂದ್ರೆ ದಯವಿಟ್ಟು ಅದನ್ನ ಕೇಳ್ಕೊಂಡು ಕ್ಲಿಯರ್ ಮಾಡ್ಕೊಳ್ಳಿ. ರೈಟ್, ಎಲ್ಲ ಅರ್ಥ ಆಗಿದೆ ಅಂತ ಅರ್ಥ ಆಗಿದ್ರೆ ದಟ್ ಇಸ್ ಗುಡ್. ಸೂಪರ್ ಡಿಸ್ಕಷನ್ ಆಗಿರೋದು. ಟು ರೀಕಾಲ್ ಇಟ್, ಮೇನ್ ಪಾಯಿಂಟ್ ವಿಜ್ಞಾನ ಯೋಗ ಅಂತ ಅಂದ್ರೆ ಏನು ಅಂದ್ರೆ ಬರೀ ನಾಲೆಜ್ ಅಷ್ಟೇ ಅಲ್ಲ. ಈಗ ಥಿಯರಿ ಇಟ್ಕೊಂಡಿರ್ತೀವಿ ನಾವು. ಈಗ 6 ಚಾಪ್ಟರ್ ಅಲ್ಲಿ ಬಂದಿರತಕ್ಕಂತಹ ಥಿಯರಿಯನ್ನ ಯಾವ ರೀತಿ ಪ್ರಾಕ್ಟಿಕಲ್ ಲೆವೆಲ್ಗೆ ತಗೊಂಡು ಹೋಗ್ಬೇಕು, ಅಥವಾ ವಾಟ್ ಎಕ್ಸಾಕ್ಟ್ಲಿ ದ ಒಂದು ನೆಕ್ಸ್ಟ್ ಲೆವೆಲ್ಗೆ ಸ್ಟೇಜ್ ಅನ್ನ ಸೆಟ್ ಮಾಡ್ತಕ್ಕಂಥದ್ದು ಇಲ್ಲಿಂದ ಸ್ಟಾರ್ಟ್ ಆಗೋದು 6 ಚಾಪ್ಟರ್. ಈಗ ನಾನು ಇನಿಷಿಯಲ್ ಒಂದು ಎಕ್ಸಾಂಪಲ್ ಕೊಟ್ಕೊಂಡು, ಗೋಲ್ಡ್ ಅಂಡ್ ಆರ್ನಮೆಂಟ್ಸ್ ಅಥವಾ ಬಂಗಾರ ಹಾಗೆ ಒಡವೆಗಳಲ್ಲಿರ್ತಕ್ಕಂತಹ ಒಂದು ವ್ಯತ್ಯಾಸ ಫಸ್ಟ್ ಲೆವೆಲ್ ಅರ್ಥ ಮಾಡ್ಕೊಂಡಿದ್ದು. ಒಡವೆ ಬಂಗಾರ ಬೇರೆ ಬೇರೆ, ಬಂಗಾರನೂ ಇದೆ ಒಡವೆನೂ ಇದೆ. ನಾವು ನೋಡಿದಾಗ ಉಂಗುರದಲ್ಲಿ ಉಂಗುರಾನೂ ಇದೆ ಅದರಲ್ಲಿ, ಅಂಡ್ ಬಂಗಾರನೂ ಇದೆ. ಅಂಡ್ ಉಂಗುರದ ಅಸ್ತಿತ್ವ ಬಂಗಾರ, ಆ ಬಂಗಾರದ ಕ್ವಾಲಿಟೀಸ್ ಗಳೇನು, ಉಂಗುರ ಮಾಡಲ್ಪಟ್ಟಿದ್ದು ಬಂಗಾರದಿಂದ, ನಾನೇ ಬಂಗಾರ ಅಂತಕ್ಕಂಥ ಒಂದು ವಿಚಾರ ಅಥವಾ ಒಂದು ಸ್ಟೇಟ್ಮೆಂಟ್ ಅನ್ನ ಭಗವಂತ ಇಲ್ಲಿ ಇಡ್ತಕ್ಕಂಥದ್ದು. 7ನೇ ಚಾಪ್ಟರ್ ಇಂದ ಭಗವಂತನ ಬಗ್ಗೆ ಮಾತುಕತೆ ಆಗುತ್ತೆ. ನನ್ನ ಒಂದು ವಿಚಾರವಾಗಿ ನೋಡ್ತೀವಿ ಅಂತಂದ್ರು ಕೂಡ, ಈಗ ನನ್ನ ದೇಹ ಅಥವಾ ಈ ಒಂದು ಪರ್ಟಿಕ್ಯುಲರ್ ಬಾಡಿ ಏನಿದೆಯೋ ಇದು ಆಗಿರ್ತಕ್ಕಂಥದ್ದು ಪಂಚಭೂತಗಳಿಂದ. ಈಗ ನೀವು ನೋಡ್ತಾ ಇದ್ರೆ ನಿಮ್ಮ ದೇಹನೂ ಕೂಡ ಆಗಿರ್ತಕ್ಕಂಥದ್ದು ಅದೇ ಪಂಚಭೂತಗಳಿಂದ. ಆಕಾರ, ವಿಕಾರ ಹಾಗೆ ನಮ್ಮ ಗುಣಲಕ್ಷಣಗಳು ಇವೆಲ್ಲ ಕಂಡೀಷನಿಂಗ್ ಬೇಸಿಸ್ ಅಲ್ಲಿ ಬದಲಾಗಿದೆ ಬಿಟ್ರೆ ಅದು ಇರ್ತಕ್ಕಂಥದ್ದು ಟಾಪ್ ಲೇಯರ್ ಅಲ್ಲಿ. ಬಟ್ ಅಂಡರ್ಲೈಯಿಂಗ್ ನಮ್ಮಿಬ್ಬರ ಒಂದು ಅಸ್ತಿತ್ವ ಏನಿದೆಯೋ ಅದು ಸೇಮೆ, ಅದು ಬಂಗಾರ ಏನಿದೆಯೋ ಅದು ಸೇಮೆ ಇರುತ್ತೆ. ಮೇಲ್ಗಡೆಗೆ ಇರೋ ನಾಮರೂಪಗಳು ಮಾತ್ರ ಬದಲು ಅಂತಕ್ಕಂಥ ಒಂದು ವಿಚಾರ ಏನಿದೆಯೋ ಎಸ್ಟಾಬ್ಲಿಷ್ ಮಾಡಿ ಭಗವಂತ. 4 ರೀತಿಯಾದಂತಹ ಭಕ್ತರು ನನ್ನ ಕಡೆಗೆ ಬರ್ತಾರೆ. ಒಬ್ರು ಪ್ರಾಬ್ಲಮ್ ಇದ್ದಾಗ ಬರ್ತಾರೆ, ಇನ್ನೊಬ್ರು ಅವ್ರಿಗೊಂದೇನೋ ಆಸೆ ಇರುತ್ತೆ ಅದನ್ನ ಈಡೇರಿಸ್ಕೊಳ್ಳೋಕೋಸ್ಕರ ಬರ್ತಾರೆ. 3ನೇ ತರದವರು ಕುತೂಹಲದಿಂದ ನನ್ನ ಬಗ್ಗೆ ತಿಳ್ಕೊಳ್ಳೋ ಒಂದು ಆಸಕ್ತಿಯಿಂದ ಬರ್ತಾರೆ. 4ನೇದವರು ನನಗೋಸ್ಕರನೇ ಬರ್ತಾರೆ. ಆ ಒಂದು ಪರ್ಟಿಕ್ಯುಲರ್ ಸ್ಟೇಜ್ ಅಲ್ಲಿ ನೀವು ರೀಚ್ ಆಗ್ಬೇಕು, ಜ್ಞಾನಿವರೆಗೂ ತಲುಪಬೇಕು ಅಂತಕ್ಕಂತಹ ಒಂದು ಇಂಟೆನ್ಷನ್ ಇಂದ ಕವರ್ ಮಾಡ್ತಾರೆ. ನಾಲೆಜ್ ಫಸ್ಟ್ ಲೆವೆಲ್, ನಾಲೆಜ್ ಅನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಭಗವಂತನವರೆಗೂ ತಲುಪ್ತಕ್ಕಂಥದ್ದು. ಈಗ ಫಾರ್ ಎಕ್ಸಾಂಪಲ್, ಜಸ್ಟ್ ಔಟ್ ಆಫ್ ಕ್ಯೂರಿಯಾಸಿಟಿ, ಉಂಗುರ ಬಂಗಾರ ಆಗ್ಲಿಕ್ಕೆ ಏನ್ ಮಾಡ್ಬೇಕು? ಉಂಗುರದಲ್ಲಿ ಬಂಗಾರವನ್ನ ನೋಡ್ತಕ್ಕಂಥ ಒಂದು ಕ್ರಿಯೆ. ಇವಾಗ ನಿಮ್ ಎದುರುಗಡೆಗೆ ಒಬ್ಬ ವ್ಯಕ್ತಿ ಇದಾರೆ, ಮುಂಚೆ ಆದ್ರೆ ನಾವು ಅವ್ನ್ ಹಂಗ್ ಮಾಡಿದ್ದ, ನನ್ಗೆ ಇವ್ನ್ ಹಿಂಗ್ ಮಾಡಿದ್ದ, ಲಾಸ್ಟ್ ವರ್ಷ ನನ್ ಜೊತೆ ಹಂಗ್ ಮಾಡಿದ್ದ, ನಾನು ಒಂದ್ ಜೊತೆ ಹಿಂಗ್ ನಡ್ಕೊಳ್ಬೇಕು, ಈ ರೀತಿಯಾಗಿ ಏನ್ ಟಾಪ್ ಲೇಯರ್ ಅಲ್ಲಿ ಮಾತಾಡ್ತಾ ಇದ್ವು ಅದು ಓನ್ಲಿ ವ್ಯವಹಾರಿಕವಾಗಿ ಇಟ್ಕೊಳ್ತೀವಿ. ಬಟ್ ಇಲ್ಲಿಂದ ವಿ ಶುಡ್ ಸ್ಟಾರ್ಟ್. ಇಲ್ಲಿಂದ ಆ ಪಂಚಭೂತಗಳನ್ನ ಅವರಲ್ಲಿ ನೋಡ್ತಕ್ಕಂಥದ್ದು, ಅಥವಾ ಭಗವಂತನ ಒಂದು ಅಂಶನೇ ಅಲ್ಲಿ ಇರ್ತಕ್ಕಂಥದ್ದು. ಭಗವಂತನೇ ನನಗೆ ಮಾತಾಡ್ತಾ ಇದ್ದಾನೆ, ಬಟ್ ಬೇರೆ ಒಂದು ನಾಮರೂಪಗಳಿಂದ ಮಾತಾಡ್ತಾ ಇದ್ದಾನೆ ಬಿಟ್ರೆ ದರ್ ಇಸ್ ನಥಿಂಗ್ ಬಟ್ ದ ಗಾಡ್ ಅಂತಕ್ಕಂಥ ಒಂದು ಥಾಟ್ ಪ್ರೊಸೆಸ್ ಒಳಗಡೆಯಿಂದ ಅವ್ರಿಗೆ ಹೇಳಬೇಕು ಅಂತ ಏನಿಲ್ಲ. ನಾವು ಒಳಗಡೆಯಿಂದ ಒಂದು ಥಾಟ್ ಪ್ರೊಸೆಸ್ ಇಟ್ಕೊಂಡು ಹೋದಾಗ ವಿ ಡೋಂಟ್ ನೀಡ್ ನಾವು ಅದ್ರ ಬಗ್ಗೆ ಥಿಂಕ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಎಲ್ಲಾ ಗಿವನ್ ಪಾಯಿಂಟ್ ಇನ್ ಟೈಮ್ ಅಲ್ಲೂ ಕೂಡ, ಪ್ರತಿಯೊಂದು ಆಕ್ಟಿವಿಟೀಸ್ಗಳು, ಪ್ರತಿಯೊಂದು ಬ್ರೆತ್ ಅಲ್ಲೂ ಕೂಡ, ದ ಮೂಮೆಂಟ್ ಯು ಬ್ರಿಂಗ್ ಯುವರ್ ಅಟೆನ್ಷನ್, ಆ ಅಟೆನ್ಷನ್ ಆ ಒಂದು ಪರ್ಟಿಕ್ಯುಲರ್ ಸ್ಟೇಟಿಗೆ ತಂದ ತಕ್ಷಣನೇ ಯು ಆರ್ ವಿತ್ ಗಾಡ್. ಈಗ ಇನ್ನೊಂದ್ಸತಿ ನಾನು ಕೇಳ್ತಾ ಇರ್ತಕ್ಕಂಥದ್ದು, ಬಂಗಾರದ ಉಂಗುರ
ಫಸ್ಟ್ ಆಫ್ ಆಲ್ ಬಂಗಾರದಿಂದ ಸಪರೇಟ್ ಆಗಿ ಇದೆಯಾ? ಅಂಡ್ ಎಟ್ ದ ಸೇಮ್ ಟೈಮ್ ದೇರ್ ಇಸ್ ಅನ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಟು ಅಂಡರ್ಸ್ಟ್ಯಾಂಡ್. ಬಂಗಾರ ಇಲ್ಲ ಅಂದ್ರೆ ಉಂಗುರ ಇರಲ್ಲ, ಉಂಗುರ ಇಲ್ಲ ಅಂದ್ರೆ ಬಂಗಾರ ಇರುತ್ತಾ ಇಲ್ವಾ? ಸೊ ಹಾಗಿದ್ರೆ ಈ ಒಂದು ಎಕ್ಸಾಂಪಲ್ ಅಲ್ಲಿ ಬಂಗಾರ ಸತ್ಯನ ಉಂಗುರ ಸತ್ಯನ, ಆ ಒಂದು ವಿಚಾರದ ಬಗ್ಗೆ ಇವಾಗ ಮಾತುಕತೆ ಆಗ್ತಾ ಇರ್ತಕ್ಕಂಥದ್ದು. ನಾಳೆಯಿಂದ ಪ್ರತಿಯೊಂದು ಮೂಮೆಂಟ್ ಅಲ್ಲೂ ಕೂಡ ಈ ಒಂದು ನಾಲೆಜ್ ಅನ್ನ ರೀಕಾಲ್ ಮಾಡ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಅಂಡ್ ಲೈವ್ ಎಕ್ಸಾಂಪಲ್ ಎವ್ರಿ ಮೂಮೆಂಟ್ ಕೂಡ ನಮ್ಮ ಲೈಫ್ ಒಂದು ಕಾಂಟೆಕ್ಸ್ಟ್ ಅನ್ನ ನಮ್ಮ ಎದುರುಗಡೆ ತಂದಿಡುತ್ತೆ. ವ್ಯವಹಾರ ಮಾಡಬೇಕು, ಒಬ್ಬ ವ್ಯಕ್ತಿಯ ಜೊತೆ ಮಾತಾಡಬೇಕು, ಆ ರೀತಿಯಂತ ಸಂದರ್ಭದಲ್ಲಿ ಬ್ಯಾಕ್ ಎಂಡ್ ಅಲ್ಲಿ ಅಲಾಂಗ್ ವಿತ್ ವ್ಯವಹಾರ, ಬ್ಯಾಕ್ ಎಂಡ್ ಅಲ್ಲಿ ನಾವು ಒಂದು ಪರ್ಸೆಪ್ಷನ್ ಇಟ್ಕೊಂಡಿರ್ತೀವಿ. ಎಸ್ ಐ ಆಮ್ ಟಾಕಿಂಗ್ ಟು ಹೋಮ್, ಯಾರ ಜೊತೆ ನಾನು ಮಾತಾಡ್ತಾ ಇದ್ದೀನಿ ಅನ್ನೋ ಕ್ಲಾರಿಟಿ ನಮ್ಗೆ ಇಟ್ಕೊಂಡು ನಾವು ಆದಷ್ಟು ಇದನ್ನ ಪ್ರಾಕ್ಟಿಕಲ್ ಆಗಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಎನಿಥಿಂಗ್ ಯು ವಾಂಟ್ ಟು ಆಡ್ ಆನ್ ವಿನಯ್ ಸರ್? ಒಂದು ಇದಕ್ಕೆ ಅನುಕೂಲವಾದಂತಹ ಒಂದು ವಿಷಯ ಏನು ಅಂದ್ರೆ, ಇದಕ್ಕೆ ಮುಂಚಿನ ಸೆಷನ್ಗಳಲ್ಲಿ ನಾವು ಮಾತಾಡ್ಕೊಂಡ ಹಾಗೆ ಒಂದು ನಾಟಕದ ಪ್ರಸಂಗವನ್ನ ಒಂದು ಮಾತಾಡ್ಕೊಂಡಿದ್ವಿ. ಈಗ ಉದಾಹರಣೆಗೆ ನಿಮ್ಮ ಸ್ನೇಹಿತರ ಜೊತೆಗೇನೆ ಒಂದು ನಾಟಕವನ್ನ ಮಾಡ್ತಾ ಇದ್ದು, ಆ ನಾಟಕದಲ್ಲಿ ನೀವು ದುರ್ಯೋಧನ ಮತ್ತು ಭೀಮನ ಪಾತ್ರಗಳನ್ನ ಮಾಡ್ತಾ ಇದ್ದಾಗ ಆ ಸ್ಟೇಜಿನ ಮೇಲೆ ಆ ದ್ವೇಷವನ್ನ ಸಾಧಿಸ್ತಾ ಇರೋದಾಗತ್ತೆ ಹೊರತು ಬ್ಯಾಕ್ ಆಫ್ ಯುವರ್ ಮೈಂಡ್, ನಿಮ್ಮ ಹಿಂದಿನ ಮನಸ್ಸಿನಲ್ಲಿ ಓಡ್ತಾ ಇರ್ತದೆ ಇವನ್ ನನ್ನ ಸ್ನೇಹಿತ ಅನ್ನೋ ರೀತಿನಲ್ಲಿ. ಈಗ ನಟರಾಜ್ ಅವ್ರು ಯಾವ ರೀತಿ ಹೇಳಿದ್ರಲ್ಲ, ಆ ರೀತಿಯಾಗಿ ಎದುರಿಗೆ ನಾವು ಒಬ್ಬ ವ್ಯಕ್ತಿಯ ಜೊತೆಗೆ ಒಂದು ಇಂಟರಾಕ್ಷನ್ ಅನ್ನೋದನ್ನ ಮಾಡ್ತಾ ಇದ್ದಾಗ ಆ ಒಂದು ರೋಲಿಗೆ ಓಕೆ, ನಾನೀಗ ಯಾವ್ದೋ ಒಬ್ಬ ವ್ಯಕ್ತಿ ಒಂದು ತಪ್ಪನ್ನ ಮಾಡಿದಾನೆ, ನಾನು ಅದನ್ನ ಸರಿತಿದ್ಲಿಕ್ಕೆ ಅಂತ ಹೋಗ್ತಾ ಇದ್ದೀನಿ ಅನ್ನೋಂತ ಟೈಮ್ನಲ್ಲಿ ನಾನು ಅದನ್ನ ಸರಿತಿದ್ದಬೇಕಾದಂತದ್ದು ನನ್ನ ಸ್ವಧರ್ಮವಾಗಿ ಬರುತ್ತೆ. ಇದನ್ನ ನಾವು ಮುಂಚೆನೆ ಮಾತಾಡ್ಕೊಂಡಿದ್ವಿ. ಆದರೆ ಆ ಸ್ವಧರ್ಮವನ್ನಾಗಿ ಅದನ್ನ ಪಾಠಿಸಬೇಕಾದಾಗ ಆ ವ್ಯಕ್ತಿಯ ಬಗ್ಗೆ ನಾನು ನಿಜವಾಗ್ಲೂ ಒಂದು ದ್ವೇಷವನ್ನ ಸಾಧಿಸದೆ ಮಾಡಿರುವಂತಹ ತಪ್ಪನ್ನ ನಾನು ತಿದ್ದಲಿಕ್ಕೆ ಹೋಗಬೇಕು. ಅಥವಾ ಉದಾಹರಣೆಗೆ ರಿವರ್ಸ್, ನಮಗೆ ಯಾರೋ ನಾವು ಮಾಡಿರೋ ತಪ್ಪನ್ನ ತೋರಿಸ್ತಾ ಇದ್ದಾಗ ಅಥವಾ ನಮ್ಮನ್ನ ಬೈತಾ ಇದ್ದಾಗ ಯಾವ ರೀತಿಯಾಗಿ ಅರ್ಥ ಮಾಡ್ಕೋಬೇಕು ಅದನ್ನ ಅಂದ್ರೆ, ಅವರು ಮಾಡಿರುವ ತಪ್ಪನ್ನ ಪಾಯಿಂಟ್ ಮಾಡ್ತಾ ಇದ್ದಾರೆ ಹೊರತು ನನ್ನ ಬಗ್ಗೆ ಒಂದು ತಪ್ಪನ್ನ ಮಾತನಾಡ್ತಿಲ್ಲ ಅನ್ನೋ ರೀತಿಯಾಗಿ ಅರ್ಥ ಮಾಡಿಕೊಂಡಾಗ ನಾವು ಉಂಗುರದಲ್ಲಿರುವ ಬಂಗಾರವನ್ನ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದರ ಜೊತೆಗೆ ಉಂಗುರ ಏನು ಕೆಲಸವನ್ನ ಮಾಡಬೇಕು ಆ ಕೆಲಸವನ್ನ ಮಾಡ್ತಾನೆ ಉಂಗುರದಲ್ಲಿರುವ ಬಂಗಾರವನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಆ ರೀತಿ ಮಾಡೋದ್ರಿಂದಾಗಿ ಒಂದು ಸ್ವಧರ್ಮದ ಒಂದು ವ್ಯಕ್ತಿತ್ವ ಬರುತ್ತೆ, ಮತ್ತು ಆ ಸ್ವಧರ್ಮವನ್ನ ಮಾಡ್ತಾ ಈಗ ನಾವು ಇವತ್ತಿನ ಸೆಷನ್ ನಲ್ಲಿ ಮಾತನಾಡ್ಕೊಂಡಿದ್ದ ರೀತಿನಲ್ಲಿ ಪ್ರತಿಯೊಂದು ದೇವರ ಒಂದು ಅಂಶವೇ ಅಂತ ಯಾವ ರೀತಿಯಾಗಿ ನಾವು ಒಂದು ಮೆಟೀರಿಯಲ್ ಎನರ್ಜಿ ಮತ್ತೆ ಸುಪೀರಿಯರ್ ಎನರ್ಜಿ ಬಗ್ಗೆ ಮಾತಾಡಿದ್ವೋ, ಪ್ರತಿಯೊಬ್ಬರಲ್ಲಿಯೂ ದೇವರ ಒಂದು ಸುಪೀರಿಯರ್ ಎನರ್ಜಿ ಅನ್ನೋದು ಇದೆ ಅನ್ನೋ ರೀತಿನಲ್ಲಿ ಆದಾಗ ಎದುರಿನ ವ್ಯಕ್ತಿಯಲ್ಲಿರುವ ಬಂಗಾರವನ್ನು ಕೂಡ ನಾನು ನೋಡ್ಲಿಕ್ಕೆ ಆಗ್ಬೇಕು. ಯಾಕಂದ್ರೆ ನಾನು ಬಂಗಾರವೇ, ಅವನು ಬಂಗಾರವೇ, ನಾನು ಉಂಗುರವಾಗಿರ್ಬೋದು, ಅವ್ನ ನೆಕ್ಲೆಸ್ ಆಗಿರ್ಬೋದು. ಹಾಗಾಗಿ ನೀನ್ ಕೆಲ್ಸಕ್ ಬರಲ್ಲ, ನಾನ್ ಕೆಲ್ಸಕ್ ಬರಲ್ಲ ಅನ್ನೋ ರೀತಿನಲ್ಲಿ ಹೊಡೆದಾಡೋದು ತಪ್ಪಾಗತ್ತೆ. ಈ ರೀತಿಯಾದಂತಹ ಒಂದು ಆಲೋಚನೆಗಳನ್ನ ನಾವು ಇಟ್ಕೊಂಡು ಸ್ವಧರ್ಮವನ್ನ ಪರಿಪಾಲಿಸ್ತಾ ಹೋಗಿ ಬ್ಯಾಕ್ ಆಫ್ ದ ಮೈಂಡ್ ದೇವರ ಬಗೆಗಿನ ಈ ಒಂದು ನಮಗೆ ತಿಳುವಳಿಕೆ ಏನಿದೆ ಅದನ್ನ ಇಟ್ಕೊಂಡು ಮಾಡ್ತಾ ಹೋದ್ವಿ ಅಂದ್ರೆ ನ್ಯಾಚುರಲ್ ಆಗಿ ನಮಗೆ ಕಷ್ಟಗಳು ಅನ್ನೋದು ಬಂದಾಗ, ಮೊದಲನೇದಾಗಿ ಕಷ್ಟಗಳು ಬರ್ತಾ ಇರುತ್ತವೆ ಹೋಗ್ತಾ ಇರುತ್ತವೆ, ಅದು ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಇದನ್ನ ಹಿಂದಿನ ಅಧ್ಯಾಯಗಳಲ್ಲಿ ಮಾತಾಡ್ಕೊಂಡಂಗೆ. ಆದರೆ ಆ ಒಂದು ಕರ್ಮಗಳನ್ನ ಅದೇ ಲೆವೆಲ್ ನಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗತ್ತೆ. ಅಂದ್ರೆ ಈಗ ಉಂಗುರಕ್ಕೆ ಏನೋ ಒಂದು ಮಾರ್ಕ್ ಆಯ್ತು ಅಂದ್ರೆ ಅದು ಉಂಗುರದ ಲೆವೆಲ್ ನಲ್ಲಿ ಉಳ್ಕೋತೆ ಹೊರತು ಬಂಗಾರದ ತನಕ ತಲುಪ್ಲಿಲ್ಲ ಅನ್ನೋದು ಯಾವ ರೀತಿ ಆಗುತ್ತೋ ಅದೇ ರೀತಿಯಾಗಿ ನನ್ನ ತನಕ ತಲುಪ್ಲಿಲ್ಲ ಅಂದ್ರೆ ಈ ಶುದ್ಧ ಚೈತನ್ಯ ಅಥವಾ ಆತ್ಮ ಅನ್ನೋ ರೀತಿಯಲ್ಲಿ ನಾವೇನ್ ಮಾತಾಡ್ಕೊಂಡಿದ್ವಲ್ಲ ಅಲ್ಲಿ ತನಕ ಅದು ತಲುಪುವಂತದ್ದು ಅಲ್ಲ ಅನ್ನುವಂತಹ ಆಲೋಚನೆ ಬರ್ತಾ ಹೋದಾಗ ತಾನಾಗಿ ಬರುವಂತಹ ಕಷ್ಟಗಳಿದ್ದಾಗಿ ನಾವು ಕೊರಗೋದಾಗ್ಲಿ ಅಥವಾ ದುಃಖ ಪಡೋದಾಗ್ಲಿ ಅದು ತಾನಾಗೇ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗಾಗಿ ಅದರಿಂದ ತಾನಾಗೆ ನೆಮ್ಮದಿ ಅನ್ನೋದು ಬರ್ತಾ ಹೋಗುತ್ತೆ. ಇದೇ ರೀತಿಯಾಗಿ ಭಗವಂತ ಹೇಳಿರೋದು ಈ ಅರ್ಥಾರ್ಥಿಯಿಂದ ಜಿಜ್ಞಾಸು ಆಗಬೇಕು, ಜಿಜ್ಞಾಸುವಿಂದ ಜ್ಞಾನಿ ಆಗಬೇಕು ಅಂತ ಹೇಳಿರೋದನು ಇದೇ ಕಾರಣಕ್ಕಾಗೇನೆ. ಬಂಗಾರವನ್ನ ಕಂಡುಕೊಳ್ಳುವ ಒಂದು ಪ್ರಯತ್ನವನ್ನ ಮಾಡಬೇಕು, ನೆಕ್ಲೆಸ್ ನಲ್ಲಾಗ್ಲಿ ಉಂಗುರದಲ್ಲಾಗ್ಲಿ ಇನ್ಯಾವುದ್ರಲ್ಲಾಗ್ಲಿ. ಪರ್ಸನಲಿ ಇಲ್ಲಿಂದ ಏನ್ ವಿಷಯಗಳು ಮಾತಾಡಕ್ ಹೋಗ್ತಾ ಇದಾರೋ ಅಥವಾ ಇಲ್ಲಿಂದ ಏನ್ ಡಿಸ್ಕಷನ್ಸ್ ಆಗ್ತಿದೆ, ಐ ಆಮ್ ಸೂಪರ್ ಡೂಪರ್ ಎಕ್ಸೈಟೆಡ್ ಬಿಕಾಸ್ ಇಟ್ ಇಸ್ ಅ ಗ್ರ್ಯಾಂಡ್ ಪಿಕ್ಚರ್. ತುಂಬಾ ಗ್ರ್ಯಾಂಡ್ ಲೆವೆಲ್ ಅಲ್ಲಿ ಮಾತಾಡುತ್ತೆ ಭಗವದ್ಗೀತೆ. ತುಂಬಾ ಚಿಕ್ಕ ಪುಟ್ಟ ವಿಷಯಗಳಿರುತ್ತೆ, ಇನಿಷಿಯಲ್ ಲೆವೆಲ್ ಅಲ್ಲಿ ಮಾತಾಡಿದಂಥದ್ದು ತುಂಬಾ ಬೇಸಿಕ್ ಲೆವೆಲ್ ಡಿಸ್ಕಷನ್ಸ್ ಗಳಾಗುತ್ತೆ. ಬಟ್ ಇಲ್ಲಿಂದ ಹೇಗೆ ಈ ಒಂದು ಪ್ರಪಂಚ ಕ್ರಿಯೇಟ್ ಆಗಿದೆ ಅಥವಾ ಯಾವ ರೀತಿಯಾದಂತಹ ಒಂದು ಅಸ್ತಿತ್ವ ಇದೆ, ಸುತ್ತಮುತ್ತ ಏನ್ ನಡೀತಾ ಇದೆ, ಅದು ಯಾವ ರೀತಿ ನಡೀತಾ ಇದೆ, ಏನಕ್ಕೆ ನಮ್ಗೆ ಈ ರೀತಿಯಾದಂತಹ ಒಂದು ಸಿಚುವೇಶನ್ಸ್ ಗಳು ಬಂದಿರುತ್ತೆ, ಈ ತರ ಪಾರ್ಟ್ ಬೈ ಪಾರ್ಟ್ ಕವರ್ ಆಗ್ತಾ ಹೋಗುತ್ತೆ. ಅಂಡ್ ಸಚ್ ಅ ಬ್ಯೂಟಿಫುಲ್ ಜರ್ನಿ ಇಟ್ ಈಸ್. ನೋಡೋಣ ಯಾವ ತರ ಎನ್ಫೋಲ್ಡ್ ಆಗುತ್ತೆ ಅಂತ ಹೇಳ್ಕೊಂಡು. ಸೊ ಐ ಹೋಪ್
all of you are in that particular path. ಸೊ ಬಂಗಾರದ ಉಂಗುರದಲ್ಲಿ ಬಂಗಾರ ಬೇರೆ ಉಂಗುರ ಬೇರೆ ಅಂತ ಅರ್ಥ ಮಾಡ್ಕೊಂಡು ಆದ್ಮೇಲೆ ಉಂಗುರ ನಥಿಂಗ್ ಬಟ್ ಬಂಗಾರ ಅಂತ ನಮ್ಗೆ ಅರ್ಥ ಆಯ್ತು. ಬಂಗಾರ ಇಲ್ಲ ಅಂತಂದ್ರೆ ಉಂಗುರ ಇಲ್ಲ, ಉಂಗುರ ಇಲ್ಲ ಅಂತಂದ್ರೂ ಕೂಡ ಬಂಗಾರ ಇರುತ್ತೆ. ಕರಗಿಸಿದ್ರೆ ಬಂಗಾರನೇ ಮಿಕ್ಕೊಳ್ತಕ್ಕಂಥದ್ದು. ಅದು ನೆಕ್ಲೆಸ್ ಕರಗಿಸಿದ್ರು ಬಂಗಾರನೇ ಇರುತ್ತೆ, ಅದನ್ನ ಕರಗಿಸಿದ್ರು ಬಂಗಾರ ಯಾವತ್ತೂ ಇತ್ತು. ಬಂಗಾರ ಮೌಲ್ಡೆಡ್ ಆಗ್ಬಿಟ್ಟು ಉಂಗುರ ಆಗಿತ್ತು ಅಷ್ಟೇನೆ. ಸೊ ಇದರಲ್ಲಿ ಸತ್ಯ ಬಂಗಾರ, ಮಿಥ್ಯಾ ಬಂದು ಉಂಗುರ ಅಂತ ಎಷ್ಟು ಜನಕ್ಕೆ ಸೋಫಾರ್ ಕ್ಲಾರಿಟಿ ಬಂದಿದೆ ಇಲ್ಲಿವರೆಗೂ ನಾವು ಈ ಡಿಸ್ಕಷನ್ ಮಾಡಿರ್ತಕ್ಕಂಥ ಕಾನ್ಸೆಪ್ಟಿನ ಪ್ರಕಾರ? ಇದನ್ನೇ ಹೇಳ್ತಕ್ಕಂಥದ್ದು ನಮ್ಮ ಗ್ರಂಥಗಳು, ಶಾಸ್ತ್ರಗಳೇನ್ ಹೇಳುತ್ತೋ ಬ್ರಹ್ಮ ಸತ್ಯ ಜಗತ್ ಮಿಥ್ಯಾ ಅಂತ ಹೇಳ್ಕೊಂಡು. ಸೊ ದಟ್ ಇಸ್ ದ ಪಾಯಿಂಟ್. ನಾಮರೂಪಗಳು ಹುಟ್ಟುತ್ತೆ ಸಾಯುತ್ತೆ, ಬಟ್ ಅಟ್ ದ ಸೇಮ್ ಟೈಮ್ ಬ್ಯಾಕ್ ಎಂಡ್ ಅಲ್ಲಿ ಏನಿದೆಯೋ, ಒಂದು ಎನರ್ಜಿ ಏನಿದೆಯೋ, ಎಲೆಕ್ಟ್ರಿಸಿಟಿ ಏನಿದೆಯೋ ಅಥವಾ ಬಂಗಾರ ಏನಿದೆಯೋ, ದಟ್ ರಿಮೇನ್ಸ್ ದ ಸೇಮ್. ಅದು ಮುಂಚೆನೂ ಇತ್ತು, ಅದು ನೆಕ್ಸ್ಟ್ ಇರುತ್ತೆ, ಅದು ಅದೇ ಒಂದೇ ಶಾಶ್ವತವಾಗಿರ್ತಕ್ಕಂಥದ್ದು. ಆ ಒಂದು ವಿಚಾರವನ್ನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀವಿ ಇವಾಗ ಚಾಪ್ಟರ್ ಬೈ ಚಾಪ್ಟರ್. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ವೀಕೆಂಡ್ ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ಗೋಸ್ಕರ ಅಥವಾ ಈ ಒಂದು ಪರ್ಟಿಕ್ಯುಲರ್ ದಾರಿಗೋಸ್ಕರ ನೀವು ಸಮಯವನ್ನ ಕೊಡ್ತಿದ್ರ, ದಟ್ ಇಟ್ ಸೆಲ್ಫ್ ಇಸ್ ಅ ಬಿಗ್ಗೆಸ್ಟ್ ಥಿಂಗ್. ವ್ಯವಹಾರಗಳನ್ನ ವ್ಯವಹಾರಿಕವಾಗಿ ಮಾತ್ರ ಅದನ್ನ ಟ್ರೀಟ್ ಮಾಡೋಣ. ಪಾರಮಾರ್ಥಿಕವಾಗಿ ನಮ್ಮಲ್ಲಿರುವ ಸತ್ಯ ಏನಿದೆಯೋ ಆ ಸತ್ಯದ ಜೊತೆ ನಾವು ಸಂಘವನ್ನ ಮಾಡಿದಷ್ಟು, ಜಾಸ್ತಿ ಆ ಒಂದು ಸಂಘವನ್ನ ನಾವು ಮಾಡಿದಷ್ಟು ಒಂದು ನೆಮ್ಮದಿಯ ಕಡೆಗೆ ನಾವು ಆಲ್ರೆಡಿ ಮೂವ್ ಮೂವ್ ಆಗೋ ಚಾನ್ಸಸ್ ಇರುತ್ತೆ. ನೆಮ್ಮದಿಯಾಗಿ ಆಲ್ರೆಡಿ ಇದೀವಿ, ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಷ್ಟೇನೆ ನಾವು. ಆ ಒಂದು ಪರ್ಟಿಕ್ಯುಲರ್ ಸ್ಟೇಜ್ ಅಲ್ಲಿ ಸ್ಲೋ ಆಗಿ ಮೂವ್ ಆಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಸೆಷನ್ ಅಲ್ಲಿ ಸಿಗೋಣ. ಸರ್, ಎನಿಥಿಂಗ್ ಯು ವಾಂಟ್ ಟು ಆಡ್ ಆನ್, ವಿನಯ್ ಸರ್? ನಥಿಂಗ್ ಸರ್, ಥ್ಯಾಂಕ್ ಯು. ಈ ಒಂದು ಸಮಯವನ್ನ ಕೊಟ್ಟಿದ್ದಕ್ಕೆ ವೀಕೆಂಡ್ ನಲ್ಲಿ ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ. ಥ್ಯಾಂಕ್ ಯು ಸೋ ಮಚ್.